Hello dear students, welcome to Sing Style of Maths. So we were discussing about integration. ಇಲ್ಲಿವರೆಗೂ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಇಂಟಿಗ್ರೇಷನ್ ಅಂದರೆ ಏನು, ಅದರದ್ದು ಟೈಪ್ಸು. ಅಂದರೆ ಇಂಟಿಗ್ರೇಷನ್ ಕ್ವಶನ್ಸ್ ನಿಮಗೇನು ಸಿಗುತ್ತಲ್ಲ ಇಂಟಿಗ್ರೇಟ್ ಮಾಡೋಕ್ಕೆ, ಅವನ್ನ ಯಾವ ಯಾವ ಮೆಥಡ್ಸಲ್ಲಿ ಇಂಟಿಗ್ರೇಟ್ ಮಾಡ್ಬೋದು. ಡಿಪೆಂಡಿಂಗ್ ಆನ್ ದ ಕ್ವಶನ್ ನಾವೇನು ಮಾಡ್ತೀವಿ, ಒಂದು ಪರ್ಟಿಕ್ಯುಲರ್ ಮೆಥಡ್ನ ಚೂಸ್ ಮಾಡ್ತಾ ಇದ್ವಿ ಆ್ಯಂಡ್ ಸಾಲ್ವ್ ಮಾಡ್ತಾ ಇದ್ವಿ. ಓಕೆ, ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಇಂಡೆಫಿನೇಟ್ ಇಂಟೆಗ್ರಲ್ ಅಂತಂದ್ರೆ ಏನು, ನಾವಲ್ಲಿ ಏನು ಮಾಡ್ತಾ ಇದ್ವಿ, ಜಸ್ಟ್ ಸಾಲ್ವ್ ಮಾಡ್ತಾ ಇದ್ವಿ. ಬಟ್ ಅಕ್ಯುರೇಟ್ ಆಗಿ ಅದು ಯಾವ ಫಂಕ್ಷನ್ ಇಂದು ಎಕ್ಸಾಕ್ಟ್ ಆನ್ಸರು, ಎಕ್ಸಾಕ್ಟ್ ಏರಿಯಾ ರೆಪ್ರೆಸೆಂಟ್ ಮಾಡುತ್ತೆ ಏನೂ ಗೊತ್ತಿರಲಿಲ್ಲ. ಜಸ್ಟ್ ಇಂಟಿಗ್ರೇಷನ್ ಆ್ಯಂಡ್ ಇಂಟಿಗ್ರೇಷನ್ ಮೆಥಡ್ಸ್ ಅಷ್ಟೇ ನಾವು ಯೂಸ್ ಮಾಡಿರೋದು. ಅವೇ ಸೇಮ್ ಮೆಥಡ್ಸ್ನ ನಾವೇನು ಮಾಡ್ತೀವಿ, ಈಗ ಹೊಸ ಕಾನ್ಸೆಪ್ಟ್ ಏನು ಕಲಿತಿದ್ದೀವಿ ಡೆಫಿನೆಟ್ ಇಂಟೆಗ್ರಲ್, ಅದರಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಏನು, ನಿಮಗೆ ಕ್ವಶನ್ ಏನು ಸಿಗುತ್ತಲ್ಲ, ಅಲ್ಲಿ ಸಿಗ್ತಾ ಇರೋ ಕ್ವಶನ್ಗೂ ಇಲ್ಲಿ ಸಿಗ್ತಾ ಇರೋ ಕ್ವಶನ್ಗೂ ಜಾಸ್ತಿ ವ್ಯತ್ಯಾಸ ಏನಿಲ್ಲ, ಸೇಮ್ ಇರುತ್ತೆ ಆಲ್ಮೋಸ್ಟು. ಆ್ಯಂಡ್ ನೀವು ಸಾಲ್ವ್ ಮಾಡುವಂತಹ ಮೆಥಡ್ ಕೂಡ ನೀವು ಪ್ರೀವಿಯಸ್ ಏನು ಕಲ್ತಿದ್ದೀರಾ ಅವನ್ನೇ ಯೂಸ್ ಮಾಡಿ ಇಲ್ಲಿ ಸಾಲ್ವ್ ಮಾಡ್ತೀರಾ. ಹಾಗಾದರೆ ಡಿಫ್ರೆನ್ಸ್ ಏನು ಮ್ಯಾಮ್ ಡೆಫಿನೆಟ್ ಇಂಟೆಗ್ರಲ್ಗೂ ಇಂಡೆಫಿನೆಟ್ ಇಂಟೆಗ್ರಲ್ಗೂ ಅಂತ ಅಂದರೆ ಅದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ ರೈಟ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಆ್ಯಕ್ಚುಲ್ ಲೆಕ್ಚರ್, ಎ ಸ್ಮಾಲ್ ರಿಕ್ವೆಸ್ಟ್ ಏನಂತ ಅಂದರೆ, ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಅವನ್ನ ಫಸ್ಟ್ ವಾಚ್ ಮಾಡಿ. ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ಪಿನ್ ಮಾಡಿರ್ತೀನಿ. ಆ ಕಾಮೆಂಟಲ್ಲಿ ನಿಮಗೆ ಲಿಂಕ್ ಇರುತ್ತಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ಇಂಟಿಗ್ರೇಷನ್ ಚಾಪ್ಟರಿಂದು ಪ್ಲೇಲಿಸ್ಟಿಗೆ ರೀಚ್ ಆಗ್ತೀರಾ. ಅಲ್ಲಿಂದ ಆರ್ಡರ್ ವೈಸ್ ವಾಚ್ ಮಾಡ್ಕೊಂಡು ಬನ್ನಿ. ಯಾಕೆ ಅಂತ ಅಂದರೆ ಕೆಲವೊಂದು ಕಡೆ ನಾನು ಪ್ರೀವಿಯಸ್ ಲೆಕ್ಚರಲ್ಲಿ ಹೇಳಿದ್ದೆ, ಮುಂಚೆ ಇಲ್ಲಿ ಹೇಳಿದ್ದೆ ಅಂತ ಹೇಳ್ತೀನಿ. ಬಟ್ ನೀವು ಹೊಸಬ್ರು ಆಗಿದ್ರೆ ನಿಮಗೆ ಎಲ್ಲಿ ಏನು ಹೇಳಿದ್ದೆ ಅನ್ನೋದು ಗೊತ್ತಾಗೋದಿಲ್ಲ. ಆ್ಯಂಡ್ ಯು ವಿಲ್ ನಾಟ್ ಫೈಂಡ್ ಆನ್ ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ಒಂದು ಟಾಪಿಕಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ ಯಾವಾಗ ಬರುತ್ತೆ ಅಂದರೆ, 0 ಇಂದ ಸ್ಟಾರ್ಟ್ ಆಗಿ ಆರ್ಡರ್ ವೈಸ್ ಬಂದಿದ್ರೆ ಮಾತ್ರ ಇಂಟ್ರೆಸ್ಟ್ ಬರುತ್ತೆ, ಇಲ್ಲ ಅಂತ ಅಂದರೆ ಇಂಟ್ರೆಸ್ಟ್ ಬರೋದಿಲ್ಲ. ರೈಟ್, ದಟ್ ಈಸ್ ದ ರೀಸನ್ ಐ ರಿಕ್ವೆಸ್ಟ್ ಯು ಆರ್ಡರ್ ವೈಸ್ ವಾಚ್ ಮಾಡ್ಕೊಂಡು ಬನ್ನಿ. ಅರ್ಥ ಆಯ್ತಲ್ಲ? ಓಕೆ, ಸೊ ಈಗ ಇವತ್ತಿನ ಕ್ಲಾಸಲ್ಲಿ ಡೆಫಿನೆಟ್ ಇಂಟೆಗ್ರಲ್ ಅಂದರೆ ಏನು, ಅದನ್ನು ಲಿಮಿಟ್ಸ್ ಅಂತ ಏನೇನೋ ಕರಿತೀವಿ, ಆ ಲಿಮಿಟ್ಸ್ ಏನು ಎಕ್ಸಾಕ್ಟ್ಲಿ ಗ್ರಾಫಿಕಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ಸೊ ಬಿಫೋರ್ ದಟ್ ಇಂಡೆಫಿನೆಟ್ ಇಂಟೆಗ್ರಲಲ್ಲಿ ನೀವು ಮಾಡ್ತಾ ಇದ್ದಿದ್ದು ಏನು ಅನ್ನೋದು ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ರೈಟ್, ಅಂದರೆ ಇಂಡೆಫಿನೆಟ್ ಅಲ್ಲಿ ನಾವು ಕಲ್ತಿರೋದೇನು ಎಕ್ಸಾಕ್ಟಾಗೆ ಇಲ್ಲಿ ನೋಡಿ. ನಾವು ಇಲ್ಲಿವರೆಗೂ ಇಂಟಿಗ್ರೇಟ್ ಮಾಡ್ತಿದ್ದೇನು, ಯಾವುದೋ ಒಂದು ಫಂಕ್ಷನ್ನ ಇಂಟಿಗ್ರೇಟ್ ಮಾಡ್ತಾ ಇದ್ವಿ ಆ್ಯಂಡ್ ಅದೇ ವೇರಿಯೇಬಲ್ ಅಲ್ಲಿ ನಮಗೆ ಇದ್ರದ್ದು ಆಂಟಿ ಡೆರಿವೇಟಿವ್, ಹೌದಲ್ವಾ? ಸೊ ಇಂಟಿಗ್ರೇಟ್ ಮಾಡೋದು ಈಸ್ ನಥಿಂಗ್ ಬಟ್ ಫೈಂಡಿಂಗ್ ದ ಆಂಟಿ ಡೆರಿವೇಟಿವ್. ಅಂದರೆ ಯಾವ ಫಂಕ್ಷನ್ನ ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನನಗೆ ಈ ಫಂಕ್ಷನ್ ಸಿಗುತ್ತೆ, ಅದೇ ಇದ್ರದ್ದು ಆಂಟಿ ಡೆರಿವೇಟಿವ್ ಆಗುತ್ತೆ. ಪ್ಲಸ್ ನಾವೇನು ಮಾಡ್ತಾ ಇದ್ವಿ, ಒಂದು ಕಾನ್ಸ್ಟೆಂಟ್ನ ಆ್ಯಡ್ ಮಾಡ್ತಾ ಇದ್ವಿ. ರೈಟ್, ದಿಸ್ ವಾಸ್ ಇಂಡೆಫಿನೇಟ್ ಇಂಟೆಗ್ರಲ್. ಕರೆಕ್ಟ್, ಇದೇ ತಾನೇ ನಾವು ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ನಾವು ವೇರಿಯಸ್ ಟೈಪ್ಸ್, ಓಕೆ, ಬೇರೆ ಬೇರೆ ಟೈಪ್ಸ್ ಆಗಿರ್ಬೋದು ಅಥವಾ ಮೆಥಡ್ಸ್, ದ ಅಕ್ಯುರೇಟ್ ವರ್ಡ್ ವುಡ್ ಬಿ ಮೆಥಡ್, ಬೇರೆ ಬೇರೆ ಮೆಥಡ್ಸ್ನ ಕಲ್ತಿದ್ದೀವಿ. ಅಂದರೆ ಒಂದು ಫಂಕ್ಷನ್ನ ಇಂಟಿಗ್ರೇಟ್ ಮಾಡಿಬಿಟ್ಟು ಕೊನೆ ಆನ್ಸರ್ ತನಕ ಬರಲಿಕ್ಕೆ ನಾವು ಕೆಲವೊಂದು ಮೆಥಡ್ಸ್ನ ಕಲ್ತಿದ್ದೀವಿ. ದೇ ಕ್ಯಾನ್ ಬಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್, ಬೈ ಸ್ಟ್ಯಾಂಡರ್ಡ್ ಮೆಥಡ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ಓಕೆ, ಬೈ ಯೂಸಿಂಗ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಓಕೆ, ಸೊ ಅವೆಲ್ಲ ಏನಾದರೂ ಮಾಡಿ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ಇಂಟಿಗ್ರೇಟ್ನ ಮಾಡಿಬಿಟ್ಟು ಕೊನೆ ಆನ್ಸರಿಗೆ ಬರ್ತಾ ಇದ್ವಿ. ಆ್ಯಂಡ್ ದ ಸೊಲ್ಯೂಷನ್ ವಾಸ್ ಆಲ್ವೇಸ್ ಇನ್ಫೈನೈಟ್ ಸೊಲ್ಯೂಷನ್. ಯಾಕೆ ಅಂತ ಅಂದರೆ ಇಲ್ಲಿ ಸಿ ಬರ್ತಿತ್ತಲ್ಲ, ಈ ಸಿ ಜಾಗದಾಗ ನಾನು ಸಿ ವ್ಯಾಲ್ಯೂ ಚೇಂಜ್ ಮಾಡ್ತಾ ಇದ್ದಂಗೆಲ್ಲ ಆನ್ಸರು ಚೇಂಜ್ ಆಗ್ತಾ ಹೋಗುತ್ತೆ. ದೇರ್ಫೋರ್ ಯು ಹ್ಯಾವ್ ಟು ರಿಮೆಂಬರ್ ಇಂಡೆಫಿನೆಟ್ ಇಂಟೆಗ್ರಲ್ ಅನ್ನೋದೇನಿದೆಯಲ್ಲ, ದಿಸ್ ಹ್ಯಾಡ್ ಇನ್ಫೈನೈಟ್ ಸೊಲ್ಯೂಷನ್ಸ್. ಆದರೆ ಡೆಫಿನೆಟ್ ಇಂಟೆಗ್ರಲ್ಗೆ ನಾವು ಬಂದಾಗ ಇದರಲ್ಲಿ ಒಂದೇ ಒಂದು ಸೊಲ್ಯೂಷನ್ ಬರುತ್ತೆ. ಇಲ್ಲಿ ನೀವು ಸಿ ಅನ್ನುವಂತಹ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ನ ಇಲ್ಲಿ ಯೂಸ್ ಮಾಡೋದಿಲ್ಲ. ಯಾಕೆ ಯೂಸ್ ಮಾಡೋದಿಲ್ಲ ಅಂತ ಅಂದರೆ, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಿ ಡೆಫಿನೆಟ್ ಇಂಟೆಗ್ರಲ್ ಅಂತ ಅಂದರೆ ಸಿಂಪಲ್, ಇದೇ ಥರ ನೀವು ಇಂಟಿಗ್ರೇಟ್ ಮಾಡ್ತಾ ಇದ್ರಿ, ಓಕೆ, ಅದೇ ಥರ ನೀವು ಯಾವ ರೀತಿ ಮಾಡ್ತಾ ಇದ್ರಲ್ಲ ಅದೇ ಥರ ಮಾಡ್ತೀರಾ. ಆದರೆ ಇಲ್ಲೇನಾಗುತ್ತೆ ಅಂತ ಅಂದರೆ ಲಿಮಿಟ್ಸ್ ಅನ್ನುವಂಥ ಕಾನ್ಸೆಪ್ಟು ಹೊಸದು ಬರುತ್ತೆ. ಅಂತ ಅಂದರೆ ಏನು, ನೀವು ಇಂಟಿಗ್ರೇಟ್ ಮಾಡ್ತೀರಾ ಬಟ್ ಸರ್ಟನ್ ಲಿಮಿಟ್ ಒಳಗಡೆ ಇದ್ದು. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಈ ಏನಂತಾರೆ, ಡೆಫಿನೆಟ್ ಇಂಟೆಗ್ರಲ್ ಈಸ್ ಅನ್ ಏರಿಯಾ ಫಂಕ್ಷನ್ ಅಂತ ಅಂತೀವಿ. ಎಂಥ ಫಂಕ್ಷನು, ಏರಿಯಾ ಫಂಕ್ಷನ್. ಅಂದರೆ ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದಿ ಏರಿಯಾ, ದಟ್ಸ್ ಇಟ್. ಏರಿಯಾ ಫಂಕ್ಷನ್ ನಥಿಂಗ್ ಬಟ್ ಫಂಕ್ಷನ್ನ ನಾವು ಗ್ರಾಫ್ ಡ್ರಾ ಮಾಡ್ಬೋದು ತಾನೆ. ಸಿಂಪಲ್, ನೀವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚೆನ್ನಾಗಿ ಓದ್ಕೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ, ಯಾವುದೇ ಫಂಕ್ಷನ್ ನಿಮಗೆ ಕೊಡಲಿ ಅದಕ್ಕೆ ತಕ್ಕಂತೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಒಂದು ನಾವು ಗ್ರಾಫ್ನ ಡ್ರಾ ಮಾಡ್ಬೋದು, ಹೌದಲ್ವಾ? ಸೊ ಡೆಫಿನೆಟ್ ಇಂಟೆಗ್ರಲ್ ಅಂದರೆ ಏನು, ಜಸ್ಟ್ ನಾರ್ಮಲ್ ಇಂಟಿಗ್ರೇಷನ್ ವೇರ್ ಲಿಮಿಟ್ಸ್ ಆರ್ ಇನ್ವಾಲ್ವ್ಡ್.
ಆ್ಯಂಡ್ ದಟ್ ಡೆಫಿನೆಟ್ ಇಂಟೆಗ್ರಲ್ ಈಸ್ ಎನ್ ಏರಿಯಾ ಫಂಕ್ಷನ್. ಮೀನ್ಸ್ ನಿಮಗೆ ಇಲ್ಲಿ ಆನ್ಸರ್ ಏನು ಸಿಗುತ್ತಲ್ಲ ಇಂಟಿಗ್ರೇಟ್ ಮಾಡಿದ್ಮೇಲೆ ದಟ್ ವಿಲ್ ಬಿ ಎ ಕಾನ್ಸ್ಟೆಂಟ್. That will be a constant which will represent the area of this function. I hope so. ಅರ್ಥ ಆಗ್ತಾ ಇದೆ. ಇದನ್ನ ನೀವು ಇಂಟಿಗ್ರೇಟ್ ಮಾಡಿದ್ಮೇಲೆ ನಿಮಗೇನು ಆನ್ಸರ್ ಸಿಗುತ್ತೆ. ಇಲ್ಲಿ ಪ್ರೀವಿಯಸ್ ಎಲ್ಲ ಏನು ಸಿಕ್ತಿತ್ತು, ಯಾವುದೋ ಒಂದು ಫಂಕ್ಷನ್ ಈಗ ಕೊನೆಗೆ ಹೋಗ್ಬಿಟ್ಟು x²/2 log of ಸಮಥಿಂಗ್ ಅಂತ ಏನೋ ಒಂದು ಆನ್ಸರ್ ಸಿಗ್ತಾ ಇತ್ತು. ದಟ್ ವಾಸ್ ಎ ಫಂಕ್ಷನ್ ಅಗೇನ್, ರೈಟ್? ಬಟ್ ಇಲ್ಲಿ ನೀವು ಬಂದಾಗ ಇಲ್ಲಿ ನಿಮಗೆ ಒಂದು ಕಾನ್ಸ್ಟೆಂಟ್ ಸಿಗುತ್ತೆ. ಕಾನ್ಸ್ಟೆಂಟ್ ಅಂದ್ರೆ ಏನು? ಒಂದು ನಂಬರು. ಇಟ್ ಕ್ಯಾನ್ ಬಿ 4, 12, 4/3, 5/4, ವಾಟ್ ಎವರ್ ಇಟ್ ಈಸ್. ಬಟ್ ಒಂದು ಕಾನ್ಸ್ಟೆಂಟ್. ಆ ಕಾನ್ಸ್ಟೆಂಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಈ ಕೊಟ್ಟಿರುವಂತಹ ಫಂಕ್ಷನ್ ಇಂದು ಏರಿಯಾನ ರೆಪ್ರೆಸೆಂಟ್ ಮಾಡುತ್ತೆ. ಎಲ್ಲಿಂದ ಎಲ್ಲಿ ಏರಿಯಾ ಅಂದರೆ ಎ ಇಂದ ಬಿ ವರೆಗೂ ಏರಿಯಾ. ಗ್ರಾಫ್ ಯೂಸ್ ಮಾಡಿ ನಾನು ಹೇಳ್ತೀನಿ, ಅವಾಗ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸ್ವಲ್ಪ ಥಿಯರಿ ಹೇಳ್ತಿರೋದನ್ನ ನೀಟಾಗಿ ಕೇಳಿಸ್ಕೊಳ್ಳಿ, ಓಕೆ? ಸೊ ಡೆಫಿನೆಟ್ ಇಂಟೆಗ್ರಲ್ ಅನ್ನೋದೇನು, ನೀವು ಸಾಲ್ವ್ ಮಾಡಿದಾಗ ನಿಮಗೆ ಒಂದು ಕಾನ್ಸ್ಟೆಂಟ್ ಆನ್ಸರ್ ಕೊಡುತ್ತೆ. ಮೀನ್ಸ್ ಒಂದು ನಂಬರ್. ಆ ನಂಬರ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ದಟ್ ನಂಬರ್ ಈಸ್ ನಥಿಂಗ್ ಬಟ್ ಏರಿಯಾ ಆಫ್ ದಿಸ್ ಫಂಕ್ಷನ್. ಈ ಫಂಕ್ಷನ್ನು ಈ ಲಿಮಿಟ್ಸ್ ಮಧ್ಯದಲ್ಲಿ ಎಷ್ಟು ಏರಿಯಾ ಆಕ್ಯುಪೈ ಮಾಡಿದೆಯಲ್ಲ ಅದನ್ನ ಈ ನಂಬರಿಂದ ಗೊತ್ತಾಗುತ್ತೆ ನಮಗೆ, ಓಕೆ? ರೈಟ್. ಹಾಗಾಗಿ ನಾವು ಡೆಫಿನೆಟ್ ಇಂಟೆಗ್ರಲ್ ಮಾತಾಡಬೇಕಾದ್ರೆ ವಿ ವಿಲ್ ಸೇ ಸಚ್ ಟೈಪ್ ಆಫ್ ಫಂಕ್ಷನ್ಸ್ ಎಸ್ ಏರಿಯಾ ಫಂಕ್ಷನ್. ಸೊ ಡೆಫಿನೆಟ್ ಇಂಟೆಗ್ರಲ್ ಈಸ್ ಇಟ್ ಗಿವ್ಸ್ ಅನ್ ಆನ್ಸರ್, ಇಟ್ಸ್ ಎ ಏರಿಯಾ ಫಂಕ್ಷನ್, ಓಕೆ? ಹೇಗೆ ಎಕ್ಸಾಕ್ಟ್ಲಿ ಮ್ಯಾಮ್ ಏರಿಯಾ ಹೇಗೆ ಗೊತ್ತಾಗುತ್ತೆ? ಏನು ಏರಿಯಾ ಮಾತಾಡ್ತಿದ್ದೀರಾ, ಏನು ಫಂಕ್ಷನ್ ಮಾತಾಡ್ತಿದ್ದೀರಾ ಅಂತ ಅಂದರೆ ಲೆಟ್ ಮಿ ಎಕ್ಸ್ಪ್ಲೇನ್ ಯು ಇನ್ ಡೀಟೇಲ್. ಸಿ ಹಿಯರ್, ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಒಂದು ಫಂಕ್ಷನ್ ಅಂದರೆ ಅದಕ್ಕೊಂದು ಗ್ರಾಫ್ ಇರುತ್ತಾ? ಸಿಂಪಲ್. f(x) sin x ಅಂದರೆ ಒಂದು ಗ್ರಾಫ್ ಫಂಕ್ಷನ್. sin x ಅನ್ನೋದು ಒಂದು ಫಂಕ್ಷನ್ ತಾನೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸಪೋಸ್ f(x) x² ಅಂತೀನಿ. x² ಅಂದ್ರೂ ಯು ವಿಲ್ ಗೆಟ್ ಒನ್ ಗ್ರಾಫ್, ರೈಟ್? ಸೊ ಅದೇ ಥರ ನಾವೇನು ಮಾಡೋಣ, ಜನರಲ್ ಆಗಿ ಕನ್ಸಿಡರ್ ಮಾಡೋಣ. there is a function y is equal to f(x). x y ಈ ಕಡೆ ನೆಗೆಟಿವ್, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್. ಯಾವುದೋ ಒಂದು ಫಂಕ್ಷನ್ ನಾನು ಜನರಲ್ ಆಗಿ ಕನ್ಸಿಡರ್ ಮಾಡ್ತೀನಿ. ಆ ಫಂಕ್ಷನ್ಗೆ ನನಗೆ ಸಪೋಸ್ ಏರಿಯಾ ಈ ಥರ ಏನೋ ಏರಿಯಾ ಅಲ್ಲ, ಸಾರಿ, ಗ್ರಾಫ್ ಸಿಕ್ತು, ಓಕೆ? ದಿಸ್ ಈಸ್ ದ ಗ್ರಾಫ್ ಐ ಗಾಟ್ ಫ್ರಮ್ ವಾಟ್? y is equal to f(x). ಓಕೆ, ಈ y is equal to f(x) ಇಂದು ಒಂದು ಗ್ರಾಫ್ ಸಿಕ್ತು ನನಗೆ, ಓಕೆ? ಏನು, ನಾನು ಗ್ರಾಫ್ ಡ್ರಾ ಮಾಡಿದೆ. ಗ್ರಾಫ್ ಹೇಗೆ ಬಂತು ಮ್ಯಾಮ್ ಅಂತ ಅಂದರೆ ಯಾರಿಗಾದ್ರೂ ಕೆಲವೊಬ್ರಿಗೆ ಡೌಟ್ ಇರಬಹುದು. ಮ್ಯಾಮ್ ಓಕೆ, ಯಾವುದೋ ಒಂದು ಫಂಕ್ಷನಿಗೆ ಯಾವುದೋ ಒಂದು ಗ್ರಾಫ್ ಅಂತ ಹೇಳಿದ್ರಿ, ಬಟ್ ಆ ಗ್ರಾಫ್ ಹೇಗೆ ಬಂತು ಅಂತಂದರೆ ಸಿಂಪಲ್ ಮೈ ಡಿಯರ್ಸ್. ಸಿ, ಸಪೋಸ್ ನಿಮಗೆ f(x) is equal to x+2 ಕೊಟ್ಟನಪ್ಪ, ಇದಕ್ಕೆ ಗ್ರಾಫ್ ಡ್ರಾ ಮಾಡಿ ಅಂತ ಅಂದರೆ, ಇಲ್ಲಂತೂ ಜನರಲ್ ತಗೊಂಡಿನಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಎಕ್ಸಾಂಪಲ್ ನೋಡಿ. f(x) is equal to x+2 ಅಂದೆ. ಗ್ರಾಫ್ ಡ್ರಾ ಮಾಡಿ ಅಂದರೆ ಗ್ರಾಫ್ ಡ್ರಾ ಮಾಡಕ್ಕೆ ನಮಗೇನು ಬೇಕು? ನೀವು ಅರ್ಲಿಯರ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೀರಾ. ಗ್ರಾಫ್ ಡ್ರಾ ಮಾಡ್ರಿ ಅಂತಂದರೆ ನಿಮಗೇನು ಬೇಕು? ಯು ವಿಲ್ ನೀಡ್ ಬೋತ್ ದ ವ್ಯಾಲ್ಯೂಸ್, ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ಬೇಕು ತಾನೆ. ಎಕ್ಸ್ ವ್ಯಾಲ್ಯೂ, ಎಕ್ಸಿಗೆ 0 ಕೊಟ್ಟಾಗ ವೈ ವ್ಯಾಲ್ಯೂ ಎಷ್ಟಾಗುತ್ತೆ? ಮ್ಯಾಮ್ ವೈನೇ ಇಲ್ಲಲ್ಲ ಮ್ಯಾಮ್ ಅಂತಂದರೆ f(x) ಈಸ್ ನಥಿಂಗ್ ಬಟ್ ವೈ. ನಾನು ರಿಲೇಷನ್ಸ್ ಫಂಕ್ಷನ್ಸ್ ಮಾಡಬೇಕಾದ್ರೂ ಹೇಳಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ನೀವು ಸಣ್ಣವರಿದ್ದಾಗ y is equal to x+2 ಅಂತ ಬರೆದುಬಿಟ್ಟು ಗ್ರಾಫ್ ಕಂಡುಹಿಡಿತಿದ್ರಿ, ಹೌದಾ? ದೊಡ್ಡವರಾದಾಗ ಅದೇ ವೈನ f(x) ಅಂತ ಬರೀತಿದ್ದಾರೆ, ಬಿಟ್ಟರೆ ಇನ್ನೇನೂ ಇಲ್ಲ ಡಿಫ್ರೆನ್ಸು. ಅರ್ಥ ಆಯ್ತಲ್ಲ? ಸೊ ಅಲ್ಲಿ ನೀವು ಈಕ್ವೇಷನ್ ಫಾರ್ಮ್ಯಾಟ್ ಅಲ್ಲಿ ಬರೀತಿದ್ರಿ, ಇಲ್ಲಿ ಇದನ್ನ ಫಂಕ್ಷನ್ ಅಂತ ರೆಪ್ರೆಸೆಂಟ್ ಮಾಡ್ತಿದ್ದೀರಾ, ಅಷ್ಟೇ ಡಿಫ್ರೆನ್ಸು. ಸೊ ನೀವು ಎಲ್ಲೇ f(x) ನೋಡಿದ್ರು ಕೂಡ ಅದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ಬೇಕು, ಅದು y ಅಂತ. ಅರ್ಥ ಆಯ್ತಲ್ಲ? ಸೊ ಇದಕ್ಕೆ ಗ್ರಾಫ್ ಡ್ರಾ ಮಾಡಿ, ಈ ಫಂಕ್ಷನ್ ಇಂದು ಗ್ರಾಫ್ ಡ್ರಾ ಮಾಡಿ ಅಂತಂದ್ರೆ ಮೀನಿಂಗ್ ಏನು? ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಕಂಡುಹಿಡಿದು ಬಿಟ್ಟು ಗ್ರಾಫ್ ಹೇಗೆ ಡ್ರಾ ಮಾಡಿ, ಈಗ f(x) ಮರ್ತೋಗ್ರಿ, y is equal to x+2 ಅಂದ್ರೆ ನೀವು ಗ್ರಾಫ್ ಹೇಗೆ ಡ್ರಾ ಮಾಡ್ತಾ ಇದ್ರಿ ಮುಂಚೆ ಕಲ್ತಿದ್ದೀರಾ. ಹೇಗೆ? ಎಕ್ಸ್ ಜಾಗದಾಗ 0 ಹಾಕಿದ್ರೆ y ವ್ಯಾಲ್ಯೂ 2, ಎಕ್ಸ್ ಜಾಗದಾಗ 1 ಹಾಕಿದ್ರೆ y ವ್ಯಾಲ್ಯೂ 1 + 2 3, ಎಕ್ಸ್ ಜಾಗದಲ್ಲಿ 2 ಹಾಕಿದ್ರೆ y ವ್ಯಾಲ್ಯೂ 4. ಈ ತರ ನಿಮಗೆ ಪಾಯಿಂಟ್ ಸಿಕ್ತಾ? ನೀವು ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ರಿ, ಗ್ರಾಫ್ ಅಲ್ಲಿ 0, 2, ಇಲ್ಲಿ 0 ಇದೆಯಾ, 2 ಅಂದ್ರೆ ಇಲ್ಲೆಲ್ಲೋ ಪಾಯಿಂಟ್ ಸಿಕ್ತು. ನೆಕ್ಸ್ಟ್ 1, 3, 1 2 3, ಇಲ್ಲಿ 1, 3. ನೆಕ್ಸ್ಟ್ 2, 4, 2ನ ಇಲ್ಲಿ 4. ಈ ತರ ಈ ಪಾಯಿಂಟ್ಸ್ ನ ಜಾಯಿನ್ ಮಾಡಿಬಿಟ್ಟು ಗ್ರಾಫ್ ಡ್ರಾ ಮಾಡ್ತಾ ಇದ್ರಿ, ಹೌದಾ? ಇದೇ ರೀತಿ ಹಿಂಗ್ ಹೋಗ್ತಿತ್ತು. ಇದೆಲ್ಲ ಮೈನಸ್ ವ್ಯಾಲ್ಯೂಸ್ ತಗೊಂಡ್ರೆ ಇನ್ನು ಮೈನಸ್ ಕಡೆಗೆ ಹೋಗ್ತಾ ಇತ್ತು. ಸೊ ದಿಸ್ ಇಸ್ ಹೌ ಯು ಆರ್ ಡ್ರಾಯಿಂಗ್ ದ ಗ್ರಾಫ್. ಎಸ್ ಆರ್ ನೋ? ಇದೇ ಸೇಮ್ ಥಿಂಗ್ ನಾನು ಇಲ್ಲಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಐ ಹೋಪ್ ಸೊ ಈಗ ಅರ್ಥ ಆಗಿದೆ, ರೈಟ್? ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ಅವರ್ ಎಕ್ಸ್ಪ್ಲನೇಷನ್. ಇದು ಜಸ್ಟ್ ಒಂದು ಎಕ್ಸಾಂಪಲ್ ನಿಮಗೆ ಅರ್ಥ ಆಗ್ಲಿಕ್ಕೆ, ಸೊ ದಟ್ ನಾನು ಹೇಳ್ತಾ ಇರುವಂತ ವರ್ಡ್ಸ್ ನಿಮಗೆ ನೀಟಾಗಿ ಅರ್ಥ ಆಗ್ಲಿ. ಅರ್ಥ ಆಯ್ತಲ್ಲ? ಸೊ ಈಗ ನಾನು ಹೇಳ್ತಾ ಇರೋದನ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. y is equal to f(x) ಯಾವುದೋ ಒಂದು ಫಂಕ್ಷನ್ನು
ಆ ಫಂಕ್ಷನ್ ಇಂದು ಗ್ರಾಫು ನಾನು ಸಪೋಸ್ ಮಾಡ್ತಾ ಇದ್ದೀನಿ ಈ ತರ ಬಂತಪ್ಪ. ಓಕೆ, ನಾನು ಎಕ್ಸಾಕ್ಟ್ಲಿ ಏನು ಹೇಳಕ್ ಹೊರಟಿದ್ದೀನಿ, ಏರಿಯಾ ಫಂಕ್ಷನ್ನು ಅಂತ ಹೇಳಿದ್ನಲ್ಲ ಅವಾಗಲೇ. ಸೊ ಈ ಫಂಕ್ಷನ್ ಇಂದು ಏರಿಯಾ ಅಂದ್ರೆ ಸ್ಪೆಸಿಫಿಕಲಿ ಯಾವ ಏರಿಯಾ ನಾನು ಮಾತಾಡ್ತಿರೋದು ಅಂತ ನಿಮಗೆ ಗೊತ್ತಾಗಬೇಕು, ಹೌದಲ್ವಾ? ರೈಟ್. ಸೊ ಈ ಫಂಕ್ಷನ್ನಿಗೆ ಒಂದು ಗ್ರಾಫು, ಜಸ್ಟ್ ಲೈಕ್ ದಿಸ್, ಫಂಕ್ಷನ್ಗೆ ಒಂದು ಗ್ರಾಫ್. ಓಕೆ, ಯಾವುದೋ ಒಂದು ಫಂಕ್ಷನ್ ಅದ್ರದ್ದು ಈ ಗ್ರಾಫ್ ಇದೆ. ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಂದು ಪಾಯಿಂಟ್ ಇದೇನು, ಎಕ್ಸ್ ಇಸ್ ಈಕ್ವಲ್ ಟು ಎ ಪಾಯಿಂಟ್ ಅಪ್ಪ. ಓಕೆ, ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ. ಯಾವ ಪಾಯಿಂಟು? ಎಕ್ಸ್ ಇಸ್ ಈಕ್ವಲ್ ಟು ಬಿ ಪಾಯಿಂಟ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸ್ಲೋಲಿ. ಓಕೆ, ಅರ್ಥ ಆಗ್ತಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡಿ, ಮತ್ತೆ ವಾಚ್ ಮಾಡಿ. ಇದೇನು ನಾರ್ಮಲ್ ಕ್ಲಾಸ್ ರೂಮ್ ಅಲ್ಲ, ಸೊ ದಟ್ ಏನು ಒಂದ್ಸತಿ ಕೇಳಿಬಿಟ್ಟು ನೆಕ್ಸ್ಟ್ ವಾಪಸ್ ಸಿಗಲ್ಲ ಅಂತೇನಿಲ್ಲ. ರೈಟ್, ವಾಪಸ್ ಬ್ಯಾಕ್ ಹೋಗ್ರಿ, ಎಲ್ಲಿಗೆ ಅರ್ಥ ಆಗಲ್ಲ ಮತ್ತೆ 10 ಟೈಮ್ಸ್ ಕೇಳಿಬೇಕಿದ್ರೆ ಯು ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್. ಓಕೆ, ಸಿ ಹಿಯರ್ ಏನಾಯ್ತು, ಯಾವುದೋ ಒಂದು ಗ್ರಾಫು, ಅದ್ರದ್ದು ಯಾವುದೋ ಒಂದು ಫಂಕ್ಷನ್ ಇಂದ ಒಂದು ಗ್ರಾಫು ಈ ತರ ಐತಪ್ಪ. ನಾನೇನು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಎಕ್ಸ್ ಇಸ್ ಈಕ್ವಲ್ ಟು ಎ, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಒಂದು ಲೈನ್ ಹಾಕ್ತೆ ನಾನು. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಬಿ. ಈ ಮಧ್ಯದಲ್ಲಿ ಇರುವಂತಹ ಏರಿಯಾ ಇದೆಯಲ್ಲ, ಈ ಫಂಕ್ಷನ್ ಇಂದು ಈ ಲಿಮಿಟ್ಸ್ ಮಧ್ಯದಲ್ಲಿ ಇರುವಂತ ಏರಿಯಾ ಇದೆಯಲ್ಲ, ದಿಸ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್ ವ್ಯಾಲ್ಯೂ. ಸಿಂಪಲ್, ಅರ್ಥ ಆಯ್ತಲ್ಲ? ಸೊ ಡೆಫಿನೆಟ್ ಇಂಟೆಗ್ರಲ್ ಅಂದ್ರೆ ಏನು? ಇಟ್ ಈಸ್ ದ ಏರಿಯಾ ಆಫ್ ದಿ ಫಂಕ್ಷನ್ ಬಿಟ್ವೀನ್ ದೀಸ್ ಟು ಲಿಮಿಟ್ಸ್. ದಟ್ಸ್ ಇಟ್. ಇಟ್ ಈಸ್ ದ ಏರಿಯಾ ಆಫ್ ದಿ ಫಂಕ್ಷನ್, ಗಿವನ್ ಫಂಕ್ಷನ್ ಅಂತ ಹೇಳಿರ್ಬೇಕಿದ್ರೆ. ಓಕೆ, ಇಟ್ಸ್ ದ ಏರಿಯಾ ಆಫ್ ದಿ ಗಿವನ್ ಫಂಕ್ಷನ್ ಬಿಟ್ವೀನ್ ದ ಲಿಮಿಟ್ಸ್ ಎ ಅಂಡ್ ಬಿ. ಓಕೆ, ಟೋಟಲ್ ಏರಿಯಾ ಅಂತ ಹೇಳಲ್ಲ, ಬಿಟ್ವೀನ್ ಸರ್ಟನ್ ಲಿಮಿಟ್ಸ್ ಹೇಳ್ತಾರೆ, ಎ ಮತ್ತೆ ಬಿ. ಎ ಅಂಡ್ ಬಿ ಕ್ಯಾನ್ ಬಿ ಎನಿಥಿಂಗ್. ಓಕೆ, ಸೊ ಬಿಟ್ವೀನ್ ಎ ಅಂಡ್ ಬಿ. ಐ ಹೋಪ್ ಸೊ ಈಗ ಅರ್ಥ ಆಗಿದೆ. ಸೊ ಇಲ್ಲಿ ನಿಮಗೆ ಏನು ಏರಿಯಾ ಸಿಗುತ್ತಲ್ಲ, ಏರಿಯಾ ಇಸ್ ಆಲ್ವೇಸ್ ಅ ನಂಬರ್. ಓಕೆನಾ? ನೀವು ನಿಮ್ದು ಏನೋ ಸಪೋಸ್ ಯಾವುದೋ ಒಂದು ತೋಟ ಇದೆ ಅನ್ಕೊಳ್ಳಿ, ಅದ್ರದ್ದು ಏರಿಯಾ ಹೇಳ್ರಿ ಅಂತಂದ್ರೆ 1 ಹೆಕ್ಟೇರ್ ಅಂತ ಹೇಳ್ತೀರಾ, 1 ಎಕ್ಸ್ ಹೆಕ್ಟೇರು, 1 ವೈ ಹೆಕ್ಟೇರು. ನೋ, ವೇರಿಯೇಬಲ್ಸ್ನ ಯೂಸ್ ಮಾಡೋದಿಲ್ಲ, ಒಂದು ನಂಬರ್ ಅಷ್ಟೇ ಯೂಸ್ ಮಾಡೋದು ನೀವು, ಹೌದಲ್ವಾ? ಸೊ ಏರಿಯಾ ಈಸ್ ಎ ಕಾನ್ಸ್ಟೆಂಟ್, ಇಟ್ಸ್ ಜಸ್ಟ್ ಎ ಕಾನ್ಸ್ಟೆಂಟ್ ಆರ್ ನಂಬರ್. ಅರ್ಥ ಆಯ್ತಲ್ಲ? ನಂಬರ್ ನೆನಪಿರ್ಲಿ. ಹಾಗಾಗಿ ಡೆಫಿನೆಟ್ ಇಂಟೆಗ್ರಲ್ಗೆ ನಾವೇನಂತೀವಿ, ಇಟ್ ಈಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಆ್ಯಂಡ್ ನಮಗೆ ಇಂಡೆಫಿನೆಟ್ ಅಲ್ಲಿ ಹೇಗೆ ಇನ್ಫೈನೈಟ್ ವ್ಯಾಲ್ಯೂಸ್ ಸಿಗ್ತಾ ಇದ್ವಲ್ಲ, ಸಿ ವ್ಯಾಲ್ಯೂ ಚೇಂಜ್ ಮಾಡ್ತಾ ಇದ್ದಂಗೆಲ್ಲ ಇನ್ಫೈನೈಟ್ ವ್ಯಾಲ್ಯೂಸ್ ಸಿಗ್ತಾ ಇದ್ವು, ಆ ಥರ ಇಲ್ಲಿ ನಿಮಗೆ ಇನ್ಫೈನೈಟ್ ವ್ಯಾಲ್ಯೂಸ್ ಸಿಗೋದಿಲ್ಲ. ಓಕೆ, ಇಲ್ಲಿ ಯುನೀಕ್ ಸೊಲ್ಯೂಷನ್. ಯುನೀಕ್ ಅಂದ್ರೆ ಏನು? ಒನ್ ಆ್ಯಂಡ್ ಓನ್ಲಿ ಒನ್ ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕು, ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಈ ಕ್ವಶನ್ ಏನು ಬರುತ್ತೆ ಅಂದರೆ, ಮ್ಯಾಮ್ ದೆನ್ ಈ ಡೆಫಿನೆಟ್ ಇಂಟೆಗ್ರಲ್ಸ್ನ ಸಾಲ್ವ್ ಮಾಡೋದು ಹೇಗೆ? ಸಾಲ್ವ್ ಮಾಡೋದು ಆ್ಯಕ್ಚುಲಿ ನೀವು ನಾರ್ಮಲಿ ಇಂಟಿಗ್ರೇಷನ್ ಹೇಗೆ ಸಾಲ್ವ್ ಮಾಡ್ತಾ ಇದ್ರಿ ಅದೇ ಥರ ಸಾಲ್ವ್ ಮಾಡ್ತೀರಾ. ಆದರೆ ಇಲ್ಲಿ ನಿಮಗೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ಹೇಗೆ ಮಾಡ್ತೀರಾ ತಿಳ್ಕೊಳೋಣಂತೆ. ಬಟ್ ಬಿಫೋರ್ ದಟ್ ದೇರ್ ಈಸ್ ಒನ್ ಮೆಥಡ್, ಅದನ್ನು ಕೂಡ ತಿಳ್ಕೊಳೋಣ. ಓಕೆ, ಇಲ್ಲ ಅಂದರೆ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ನೀವು ಇಂಟಿಗ್ರೇಟ್ ಮಾಡ್ತಿದ್ರಲ್ಲ, ಈ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತಂದರೆ ನಿಮಗೇನು ಸಿಗ್ತಾ ಇತ್ತು? ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಸಿಗ್ತಾ ಇತ್ತು. ಇದು ಯಾವುದಕ್ಕೆ? ಇಂಡೆಫಿನೆಟ್ಗೆ. ಡೆಫಿನೆಟ್ ಇದ್ದಾಗ ಏನಾಗುತ್ತೆ? ಎ ಇಂದ ಬಿ ಇದೇ ಸಿಗುತ್ತೆ ನಿಮಗೆ. ಆದರೆ ಈ ಎ ಟು ಬಿನ ಲಿಮಿಟ್ಸು ನೀವು ಅಪ್ಲೈ ಮಾಡಬೇಕು. ಮ್ಯಾಮ್ ಲಿಮಿಟ್ ಅಪ್ಲೈ ಮಾಡೋದಂದ್ರೆ ಏನು? ಸಿಂಪಲ್. ನಿಮಗೆ ಆನ್ಸರ್ ಸಿಕ್ತಲ್ಲ, ಒಂದು ಫಂಕ್ಷನ್ ಆನ್ಸರ್ ಸಿಕ್ತು, ಇದನ್ನು ಸಾಲ್ವ್ ಮಾಡಿದಾಗ ನಾನು ಹೇಳಿರೋದೇನೋ ಒಂದು ನಂಬರ್ ಸಿಗಬೇಕು. ಇಲ್ಲಿ ಎಫ್ ಆಫ್ ಎಕ್ಸ್ ಸಿಕ್ಕಿದೆ. ಓಕೆ, ಸೊ ಏನು ಮಾಡ್ತೀರಾ? ಆ ಎಕ್ಸ್ ಜಾಗದಲ್ಲಿ ಇದು ಅಪ್ಪರ್ ಲಿಮಿಟ್ ಎಫ್ ಆಫ್ ಬಿ ಮೈನಸ್ ಲೋಯರ್ ಲಿಮಿಟ್ ಏನು? ಎಫ್ ಆಫ್ ಎ. ಇದನ್ನ ನೀವೇನು ಮಾಡ್ತೀರಾ? ಸಾಲ್ವ್ ಮಾಡಿ ಆನ್ಸರ್ ಬರೀತೀರಾ. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಆ ಎಫ್ ಆಫ್ ಎಕ್ಸ್ ಪ್ಲಸ್ 2ನೇ ತಗೊಳ್ರಿ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಬಿಟ್ವೀನ್ ಲಿಮಿಟ್ಸ್, ಎಲ್ ಟಿ ಎಸ್ ಅಂದರೆ ಲಿಮಿಟ್ಸ್ ಅಂತ ಬರ್ದಿರೋದು. ಓಕೆ, ಬಿಟ್ವೀನ್ ಲಿಮಿಟ್ಸ್ 1,3 ಅಂತ ಅನ್ಕೊಳ್ಳೋಣ. ಓಕೆ, 1,3 ಮಧ್ಯದಲ್ಲಿ ಇದ್ರದ್ದು ಆನ್ಸರ್ ಏನಾಗುತ್ತೆ? ಹೇಗೆ ಬರೀತೀರಾ? ಫಸ್ಟ್ ಆಫ್ ಆಲ್ ಕ್ವಶನ್ ಹೆಂಗೆ ಬರೀತೀರಾ? ಎಫ್ ಆಫ್ ಎಕ್ಸ್ ಅಲ್ಲ, ಎಕ್ಸ್ ಪ್ಲಸ್ 2 ಇಂಟಿಗ್ರೇಟ್ ಬಿಟ್ವೀನ್ ದ ಲಿಮಿಟ್ಸ್ 1 to 3 ಅಂತ ಅಂದರೆ ಹೇಗೆ ಮಾಡ್ತಾ ಇದ್ರಿ? ಜನರಲಿ ಹೇಗೆ ಮಾಡ್ತಿದ್ರಿ? ಮ್ಯಾಮ್ ಡೈರೆಕ್ಟ್ ಆನ್ಸರ್ ಇದಕ್ಕೆ ನಮಗೆ ಗೊತ್ತಿದೆ. ಏನು? ಇಂಟಿಗ್ರೇಷನ್ ಆಫ್ ಎಕ್ಸ್ ಈಸ್ x² ಪ್ಲಸ್ 2 ದ ಇಂಟಿಗ್ರೇಷನ್ 2x. ಕರೆಕ್ಟಾ? ಈಗ ಏನು ಮಾಡಬೇಕು? ಲಿಮಿಟ್ಸ್ ಅಪ್ಲೈ ಮಾಡಬೇಕು. ಓಕೆ, 0 to 3 ತಗೊಳ್ರಿ, ಇಲ್ಲ ಅಂತಂದರೆ ಈಸಿ ಆಗುತ್ತೆ. ಇಫ್ ಯು ವಾಂಟ್ ಆರ್ ಇಟ್ಸ್ ಓಕೆ. ಹಿಂಗೆ ಮಾಡಿಬಿಡೋಣ. 1 to 2 ಲಿಮಿಟ್ಸ್ ಏನು? 1 to 2. ಇಲ್ಲಿವರೆಗೂ ಇಂಡೆಫಿನೆಟ್ ಇಂಟೆಗ್ರಲ್ ಥರ ಆನ್ಸರ್ ಬಂತು. ಆದರೆ ಈಗ ಡೆಫಿನೆಟ್ ಥರ ಬೇಕಲ್ಲ, ಏನು ಮಾಡ್ತೀರಾ ನೀವು? ಈ 2ನ ಅಪ್ಪರ್ ಲಿಮಿಟ್ ಮೈನಸ್, ಫಸ್ಟು ಅಪ್ಪರ್ ಲಿಮಿಟ್ ನೆನಪಿರಲಿ, ಮೈನಸ್ ಲೋಯರ್ ಲಿಮಿಟ್. ಸೊ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡೋದಂದ್ರೆ ಏನು? ವೇರ್ ಎವರ್ ಯು ಫೈಂಡ್ ಎಕ್ಸ್ ಜಾಗದಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ x² 2 ಇದೆಯಾ? ನಥಿಂಗ್ ಬಟ್ 2² 2 ಪ್ಲಸ್ 2 into 2.
ಸಾರಿ 1 to 3 ಅಲ್ಲ ನಾನು ಕೊಟ್ಟಿರೋದು, ಸೊ 3 ಸ್ಕ್ವೇರ್. ಓಕೆ, ಮೈನಸ್ ಲೋಯರ್ ಲಿಮಿಟ್ ಅಂದರೆ ಏನು ಕೊಟ್ಟಿದ್ದಾರೆ 1, ರೈಟ್. ಸೊ 1 ಸ್ಕ್ವೇರ್ ಬೈ 2 ಪ್ಲಸ್ 2 ಇಂಟು 1, ಎಲ್ಲೇ ಮೈನಸ್ ಬಂದರೂ ಕೂಡ ಬ್ರಾಕೆಟ್ ಹಾಕಿಬಿಡ್ಬೇಕು. ಸೊ 3 ಸ್ಕ್ವೇರ್ ಅಂದರೆ ಎಷ್ಟಪ್ಪ 9/2 ಪ್ಲಸ್ 3 2s 6 ಮೈನಸ್ 1 ಸ್ಕ್ವೇರ್ ಅಂದರೆ 1/2 ಮೈನಸ್ ಇಂಟು ಪ್ಲಸ್ ಮೈನಸ್ 2 1s 2. ಕರೆಕ್ಟ್ ಇದೆಯಾ? ಸಾಲ್ವ್ ಮಾಡ್ರಿ. ಇದೇನಾಗುತ್ತೆ 2 LCM 9 ಮೈನಸ್ 1 8, 8/2 ಎಷ್ಟು 4 ಪ್ಲಸ್ 6 ಮೈನಸ್ 2 6 ಮೈನಸ್ 2 4. ಆನ್ಸರ್ ಏನು 8. ಅಂದರೆ ಮೀನಿಂಗ್ ಏನು, ಈ x/2 ಫಂಕ್ಷನ್ ಇತ್ತಲ್ಲ ಇದ್ರದ್ದು 1 ಇಲ್ಲಿ 1 ಇದೆಯಲ್ಲ 1 2 3 1 ಇಂದ 3 ನಡುವೆ ಇದೆಯಲ್ಲ ಈ ಏರಿಯಾ, ದಿಸ್ ಈಸ್ ಹೌ ಮಚ್ ಯೂನಿಟ್ಸ್ 8 ಯೂನಿಟ್ಸ್ 8 ಸ್ಕ್ವೇರ್ ಯೂನಿಟ್ಸ್. ಸಾರಿ ಏರಿಯಾ ಅಲ್ಲ, ಏರಿಯಾ ಅಂದರೆ ಸ್ಕ್ವೇರ್ ಯೂನಿಟ್ಸ್, ರೈಟ್. ಸೊ ಈ ರೀತಿ ನೀವೇನು ಮಾಡ್ತೀರಾ, ಲಿಮಿಟ್ಸ್ನ ಕಂಡುಹಿಡಿತೀರಾ. ಅರ್ಥ ಆಯ್ತಲ್ಲ? ಸಾರಿ, ಡೆಫಿನೆಟ್ ಇಂಟಿಗ್ರಲ್ನ ಸಾಲ್ವ್ ಮಾಡೋದು ಹೇಗೆ ಅಂತಂದರೆ ನಾರ್ಮಲ್ ಇಂಟಿಗ್ರೇಷನ್ ಥರ ಇಂಟಿಗ್ರೇಟ್ ಮಾಡ್ತೀರಾ ಆ್ಯಂಡ್ ದೆನ್ ಒನ್ ಸ್ಟೆಪ್ ಎಕ್ಸ್ಟ್ರಾ ಏನಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ನ ನೀವು ಅಪ್ಲೈ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಸೊ ಈಗ ನಾವೇನು ಮಾಡಬೇಕಾಗಿದೆ ಅಂದರೆ ಡೆಫಿನೆಟ್ ಇಂಟಿಗ್ರಲ್ನ ಸಾಲ್ವ್ ಮಾಡಲಿಕ್ಕೆ ದೇರ್ ಇಸ್ ಎ ಕಾನ್ಸೆಪ್ಟ್, ದಟ್ ಈಸ್ ಡೆಫಿನೆಟ್ ಇಂಟಿಗ್ರಲ್ ಆಸ್ ದ ಲಿಮಿಟ್ ಆಫ್ ಎ ಸಮ್. ಇದನ್ನ ತಿಳ್ಕೊಬೇಕೀಗ. ಅರ್ಥ ಆಯ್ತಲ್ಲ, ರೈಟ್. ಸೊ ಇದು ಇನ್ನೂ ಡೀಟೇಲ್ ಆಗಿ ಸೇಮ್ ಗ್ರಾಫ್ ನೆನ್ಪಿಟ್ಕೊಳ್ಳಿ, ಇದೇ ಗ್ರಾಫು, ಇದನ್ನ ಇನ್ನೂ ಡೀಟೇಲ್ ಆಗಿ ಬರೆದು ಬಿಟ್ಟು ತಿಳ್ಕೊಳ್ಳೋಣ, ರೈಟ್. ಓಕೆ, ಸಿ ಇಲ್ಲಿವರೆಗೂ ಏನು ಹೇಳಿದ್ದೀನಲ್ಲ ಅದನ್ನ ಬೇಕಿದ್ರೆ ಮತ್ತೆ ರಿವೈಂಡ್ ಮಾಡಿ ಮತ್ತೆ ಕೇಳಿ. ಓಕೆ, ಮತ್ತೊಮ್ಮೆ ಕೇಳಿದ ಮೇಲೆ ನೆಕ್ಸ್ಟ್ ಮುಂದೆ ಫಾರ್ವರ್ಡ್ ಹೋಗಿ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಹೊಸ ಕಾನ್ಸೆಪ್ಟು, ಸೊ ಇಟ್ ವಿಲ್ ಟೇಕ್ ಟೈಮ್ ಟು ಡೈಜೆಸ್ಟ್ ಇನ್ ದ ಬ್ರೈನ್. ಓಕೆ, ಇಟ್ ವಿಲ್ ಟೇಕ್ ಟೈಮ್. ಹೊಸ ಕಾನ್ಸೆಪ್ಟ್ ಕಲಿಬೇಕು ಅಂತ ಅಂದರೆ ಟೈಮ್ ತಗೊಳುತ್ತೆ. ಸೊ ಆ ಟೈಮ್ ನೀವು ಕೊಡಬೇಕಾಗುತ್ತೆ. ಹಂಗೆ ಒಂದೇ ಸತಿಗೆ ನನಗೆ ಸಿಗಲಿ ಅಂತ ಅಂದರೆ ಅದು ನಾಟ್ ಪಾಸಿಬಲ್. ಅರ್ಥ ಆಯ್ತಲ್ಲ? ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವು ಡೆಫಿನೆಟ್ ಇಂಟಿಗ್ರಲ್ ಆಸ್ ದ ಲಿಮಿಟ್ ಆಫ್ ಎ ಸಮ್ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ಸೊ ಇದು ಹೇಳಿದ್ನಿಲ್ಲ ಪಾಯಿಂಟು, ಇದನ್ನ ಇಲ್ಲಿ ಅಬ್ಸರ್ವ್ ಮಾಡಿ. ಇದು ಹೇಳಿದ್ನಲ್ಲ ಆವಾಗಲೇ, ಇದರಲ್ಲಿ ಏನ ನೀವೇನಂತ ಕರಿತೀರಾ, ಲೋಯರ್ ಲಿಮಿಟ್. ಓಕೆ, ಐ ಥಿಂಕ್ ಈ ಪಾಯಿಂಟ್ ಮಿಸ್ ಮಾಡಿದೆ. ಬಿನ ಏನಂತ ಕರಿತೀರಾ, ಅಪ್ಪರ್ ಲಿಮಿಟ್. ಇದೊಂದು ಚೂರು ನಿಮ್ಮ ನಾಲೆಜಿಗೆ, ನಿಮ್ಮ ನೋಟ್ಸ್ ಬರೀತಿದ್ದೀರಾ ಅಂದರೆ ನೋಟ್ಸಿಗೆ ಆ್ಯಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಬರ್ತಿರೋದನ್ನ ಅಪ್ಪರ್ ಲಿಮಿಟ್, ಕೆಳಗಡೆ ಬರ್ತಿರೋದನ್ನ ಲೋಯರ್ ಲಿಮಿಟ್ ಅಂತ ಕರಿತೀರಾ. ಆಲ್ದೋ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಂತ ಹೇಳಿದೆ, ಬಟ್ ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಬೇಕಿತ್ತು, ಅದೊಂದು ಪಾಯಿಂಟ್ ಮಿಸ್ ಆಯಿತು, ಹೌದಲ್ವಾ? ಸೊ ದಟ್ ನೌ ಇಟ್ ಈಸ್ ಈಸಿ ಫಾರ್ ಮೀ ಟು ಸ್ಟಾರ್ಟ್ ದ ಡೆಫಿನೆಟ್ ಇಂಟಿಗ್ರಲ್ ಆಸ್ ದ ಲಿಮಿಟ್ ಆಫ್ ಎ ಸಮ್. ಇಲ್ಲಿ ನೋಡಿ, ಡೆಫಿನೆಟ್ ಇಂಟಿಗ್ರಲ್ ಬೈ ಲಿಮಿಟ್ ಆಫ್ ಎ ಸಮ್. ಈಗ ನೀವು ತಿಳ್ಕೊಬೇಕಾಗಿರೋದು ಏನಂತ ಅಂದರೆ, ಲಿಮಿಟ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಏನು ಲಿಮಿಟ್ ಅಪ್ಲೈ ಮಾಡೋದು, ಹೌದಲ್ವಾ? ಆಫ್ ಎ ಸಮ್, ಒಂದು ಸಮ್ ಇದೆ. ಸಮ್ ಅಂದ್ರೆ ಏನು, ಪ್ಲಸ್ 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 ಸೈನ್ ಇರುತ್ತಲ್ಲ, ದಟ್ ಈಸ್ ಸಮ್, ರೈಟ್? ಓಕೆ, ಸಪೋಸ್ x ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಇದೆ ಅಲ್ಲಿ ಅಂತಂದ್ರೆ ಸಮ್. ಓಕೆ, ಸೊ ಈಗ ಕ್ವಶನ್ ಬರೋದೇನು ಅಂದರೆ, ಯಾವ ಸಮ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಆ್ಯಂಡ್ ಯಾವ ಲಿಮಿಟ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಓಕೆ, ಸೊ ಅದನ್ನು ಗ್ರಾಫಿಂದ ನೀಟಾಗಿ ತಿಳ್ಕೊಳ್ಳೋಣ. ಈಗ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸಿಂಪಲ್ ಏನಂತ ಅಂದರೆ, ಡೆಫಿನೆಟ್ ಇಂಟೆಗ್ರಲ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಮೆಥಡ್ ಇದು ಕೂಡ. ಓಕೆ, ಆ ಮೆಥಡ್ ಹೆಸರೇನು, ಬೈ ಲಿಮಿಟ್ ಆಫ್ ಎ ಸಮ್. ನಿಮಗೆ ಎಕ್ಸಾಮಲ್ಲಿ ಡೆಫಿನೆಟ್ ಇಂಟೆಗ್ರಲ್ ಸಾಲ್ವ್ ಮಾಡೋಕ್ಕೆ ಕೊಟ್ಬಿಟ್ಟು ಸಾಲ್ವ್ ಅಂತ ಕೊಟ್ಟು ಜಸ್ಟ್ ಡೈರೆಕ್ಟ್ ಇಂಟೆಗ್ರಲ್ ಅಷ್ಟೇ ಕೊಟ್ಟರೆ ನೀವು ಯಾವ ಮೆಥಡಲ್ಲಿ ಮಾಡಿದ್ರೂ ಆನ್ಸರ್ ಸಿಗುತ್ತೆ. ಬಟ್ ಇನ್ ಕೇಸ್ ಅವರು ಸಾಲ್ವ್ ಅಂತ ಕೊಟ್ಟು ಕ್ವಶನ್ ಕೊಡ್ತಾರೆ, ಇಂಟೆಗ್ರಲ್ 1 to 2 x ಸ್ಕ್ವೇರ್ ಮೈನಸ್ 3 ಅಂತೇನೋ ಕೊಟ್ರಪ್ಪ. ಓಕೆ, ಬೈ ಯೂಸಿಂಗ್ ಲಿಮಿಟ್ ಆಫ್ ಎ ಸಮ್ ಅಂತ ಕೊಟ್ಟರೆ ನೀವು ಇದ್ರದ್ದು ಫಾರ್ಮುಲಾ ಏನು ನಾವು ಈಗ ಹೇಳ್ಕೊಡ್ತೀನಲ್ಲ ಅದನ್ನೇ ಯೂಸ್ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲ ಅಂತಂದರೆ ಐ ಆಮ್ ಸೋ ಸಾರಿ, ಇಲ್ಲ ಅಂತಂದರೆ ಏನಾಗುತ್ತೆ, ಯು ವಿಲ್ ಲೂಸ್ ದ ಮಾರ್ಕ್ಸ್. ಓಕೆ, ಅವರು ಪರ್ಟಿಕ್ಯುಲರ್ಲಿ ನಿಮಗೆ ಮೆನ್ಷನ್ ಮಾಡುತ್ತಾರೆ ಇದೇ ಮೆಥಡ್ ಅಂತ, ಅವಾಗ ಅದೇ ಮೆಥಡ್ ಯೂಸ್ ಮಾಡ್ಬೇಕು. ನೀವು ಏನು ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಏನು ಮಾಡ್ತೀರಾ, ಯು ಕ್ಯಾನ್ ಡೂ ಬೈ ಎನಿ ಮೆಥಡ್. ಓಕೆ, ಸೊ ನೀವು ಯಾವ ಮೆಥಡಲ್ಲಿ ಇಂಟಿಗ್ರೇಟ್ ಮಾಡಿದ್ರು ಕೂಡ ತೊಂದರೆ ಇಲ್ಲ. ನಿಮಗೆ ಆನ್ಸರ್ ಅಂತೂ ಎರಡು ಮೆಥಡಲ್ಲಿ ಸೇಮೇ ಸಿಗುತ್ತೆ, ಬೇರೆ ಬೇರೆ ಸಿಗುತ್ತೆ ಅಂತೇನಿಲ್ಲ, ಸೇಮ್ ಸಿಗುತ್ತೆ ಆನ್ಸರು. ಬಟ್ ದ ಥಿಂಗ್ ಇಸ್ ದಟ್ ನಿಮಗೆ ಅವರು ಪರ್ಟಿಕ್ಯುಲರ್ ಆಗಿ ಲಿಮಿಟ್ ಆಫ್ ಎ ಸಮ್ ಅಂತಾನೆ ಮೆನ್ಷನ್ ಮಾಡಿದಾಗ ನೀವು ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಮಾಡಬೇಕಾಗುತ್ತೆ. ಯಾವ ಫಾರ್ಮುಲಾ ಈಗ ಅದನ್ನ ಹೇಳ್ಕೊಡ್ತೀನಿ, ರೈಟ್? ಸೊ ಈಗ ನೋಡಿ, ಲಿಮಿಟ್ ಆಫ್ ಎ ಸಮ್ ಅಂತ ಅಂದರೆ ಸಿಂಪಲ್. ನಾನೇನಂದ್ರೆ ಯಾವುದೋ ಒಂದು ಗ್ರಾಫ್ ಇದೆ, ಹೌದಾ? ಯಾವುದೋ ಒಂದು ಗ್ರಾಫ್ ಹಿಂಗೈತೆ ಅಂದ್ಕೊಡ್ರಿ. ಈಗೇನು, ಇಲ್ಲಿಂದ ಇಲ್ಲಿ ಲಿಮಿಟ್ x is equal to a ಇಂದ x is equal to b. ಕರೆಕ್ಟಾ? ನಾನು ಡೆಫಿನೆಟ್ ಇಂಟೆಗ್ರಲ್ ಅಂತ ಅಂದರೆ ನಿಮಗೇನು ಹೇಳಿದೆ, ಈ ಗ್ರಾಫ್ ಇದೆಯಲ್ಲ
ಯಾವುದು y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಈ ಫಂಕ್ಷನ್ ಇಂದು ಗ್ರಾಫ್. ಈ ಫಂಕ್ಷನ್ ಇಂದು ವ್ಯಾಲ್ಯೂ ಬಿಟ್ವೀನ್ ದೀಸ್ ಟೂ ಲಿಮಿಟ್ಸ್. ಈ ಫಂಕ್ಷನ್ ಇಂದು ವ್ಯಾಲ್ಯೂ ಅಂದ್ರೆ ಏರಿಯಾ ಇದು, ಕರೆಕ್ಟಾ? ಇದನ್ನ ನಾವೇನಂತೀವಿ ಡೆಫಿನೆಟ್ ಇಂಟೆಗ್ರಲ್ ಅಂತ ಅಂತೀವಿ. ಈಗ ಲಿಮಿಟ್ ಆಫ್ ಎ ಸಮ್ ಅಂತ ಅಂದ್ರೆ ಅದೊಂದು ಪ್ರಾಸೆಸ್. ಆ ಫಾರ್ಮುಲಾ ಈಗ ನಿಮಗೆ ಹೇಗೆ ಬರುತ್ತೆ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಏನ್ ಗೊತ್ತಾ, ಇಲ್ಲಿರೋ ಪಾರ್ಟ್ಸ್ ಇದೆಯಲ್ಲ, ಈ ಏರಿಯಾ ಇದೆಯಲ್ಲ ಎ ಇಂದ ಬಿ, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಇನ್ಫೈನೈಟ್ ಪೀಸಸ್ ಅಲ್ಲಿ ಬ್ರೇಕ್ ಮಾಡ್ತಾರೆ. ಏನ್ ಮಾಡ್ತಾರೆ? ಇನ್ಫೈನೈಟ್ ಪೀಸಸ್ ಅಲ್ಲಿ, ಒಂದೊಂದೇ ಒಂದೊಂದು ಸ್ಲೈಸ್ ತರ, ಓಕೆ, ಪೀಸ್ ಇನ್ಫೈನೈಟ್ ಪೀಸಸ್ ಅಲ್ಲಿ ಬ್ರೇಕ್ ಮಾಡ್ತಾರೆ. ಯು ಟು ಅಂಡರ್ಸ್ಟ್ಯಾಂಡ್, ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ. ಓಕೆ, ಇನ್ಫೈನೈಟ್ ಸ್ಮಾಲ್ ಪೀಸಸ್. ಸ್ಮಾಲ್ ಪೀಸಸ್ ಅಂದ್ರೆ ಮೀನಿಂಗ್ ಏನು? ಇದ್ರ ಮಧ್ಯೆ ಏನ್ ಡಿಸ್ಟೆನ್ಸ್ ಇದೆಯಲ್ಲ ತುಂಬಾ ಸ್ಮಾಲ್ ಅನ್ನೋದನ್ನ ನಾವು ಹೆಚ್ಚಿಂದ ಡಿನೋಟ್ ಮಾಡೋಣ. ಅರ್ಥ ಆಯ್ತಲ್ಲ? ತುಂಬಾ ಸ್ಮಾಲ್. ಸೊ ಇದು ಹೆಚ್ಚು ಡಿಸ್ಟೆನ್ಸ್ ಇದೆ ಅಂತ ಅಂದ್ರೆ ಈ ಪಾಯಿಂಟ್ ಏನಾಗುತ್ತೆ ಹೇಳಿ? ಎ ಪ್ಲಸ್ ಹೆಚ್ ಆಗುತ್ತಾ? ಎಸ್ ಅವ್ರ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡಿ. ಇದು ನಿಮ್ಮ ಪಾಯಿಂಟ್ ಎ. ಇಲ್ಲಿ ಸ್ವಲ್ಪ ಮೂವ್ಮೆಂಟ್ ಆಯ್ತಪ್ಪ. ಈಗ ನಾರ್ಮಲಿ ಗ್ರಾಫಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ 0 ಇದೆಯಾ, ಇಲ್ಲಿ 1 ಇದೆ. ನಾನೇನಂತೀನಿ, ಇಲ್ಲಿಂದ ಇಲ್ಲಿ 0.5 ಐತಪ್ಪ. ಹಂಗಂದ್ರೆ ಈ ಪಾಯಿಂಟ್ ಏನಾಗುತ್ತೆ ನಿಮಗೆ? ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? 1 ಜೊತೆಗೆ 0.5 ಸೇರ್ಬಿಟ್ಟು 1 + 0.5 ಅಂದ್ರೆ 1.5 ಆಗುತ್ತಾ? ಅದೇ ತರ ಇಲ್ಲಿ ಹೆಚ್ ವ್ಯಾಲ್ಯೂ ಸೇರಿದ್ರೆ ಈ ಪಾಯಿಂಟ್ ಏನಾಗುತ್ತೆ? ಎ ಪ್ಲಸ್ ಹೆಚ್ ಆಗುತ್ತೆ. ಹೌದಾ? ಎ ಪ್ಲಸ್ ಹೆಚ್ ಆಗುತ್ತೆ. ಇನ್ನೊಂದು ಹೆಚ್ಚು ಐತೆ ತಾನೆ ಇಲ್ಲಿ. ನೆನಪಿರ್ಲಿ, ಬೇರೆ ಬೇರೆ ಸ್ಮಾಲ್ ಪೀಸಸ್ ಅಲ್ಲ, ಎಲ್ಲ ಈಕ್ವಲ್ ಸಬ್ ಇಂಟರ್ವಲ್ಸ್ ಅಂತ ಅಂತೀವಿ. ಇಂಟರ್ವಲ್ ಅಂದ್ರೆ ಏನು? ಈ ವ್ಯಾಲ್ಯೂ ಇಂದ ಈ ವ್ಯಾಲ್ಯೂವರೆಗೂ ಎ ಇಂದ ಬಿ ಏನ್ ಇಂಟರ್ವಲ್ ಇದೆಯಲ್ಲ, ಇದನ್ನ ಸ್ಮಾಲ್ ಇಂಟರ್ವಲ್ಸ್ ಅಲ್ಲಿ ಬ್ರೇಕ್ ಮಾಡಿದ್ದಾರೆ. ಆ ಸ್ಮಾಲ್ ಇಂಟರ್ವಲ್ಸ್ ಎಲ್ಲ ಇದ್ರ ಮಧ್ಯ ತಾನೇ ಇರೋದು. ಹಾಗಾಗಿ ಇವನೇನಂತೀರ? ಸಬ್ ಇಂಟರ್ವಲ್ಸ್. ಅಂಡ್ ದಟ್ಟು ಈಕ್ವಲ್ ಆಗಿ ಬ್ರೇಕ್ ಮಾಡಿದ್ದಾರೆ. ಅಂದ್ರೆ ಇವ್ರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಲ್ಲ ಈಕ್ವಲ್. ದೇರ್ಫೋರ್ ಈಕ್ವಲ್ ಸಬ್ ಇಂಟರ್ವಲ್ಸ್ ಅಲ್ಲಿ ಒಂದು ಇಂಟರ್ವಲ್ ನ ಬ್ರೇಕ್ ಮಾಡಿದ್ದಾರೆ. ಆಕ್ಚುಲಿ ನಾವು ಮಾಡ್ತಾ ಇರೋ ಕೆಲಸ ಏನ್ ಹೇಳಿ? ಇಲ್ಲಿಂದ ಇಲ್ಲಿ ಏನ್ ಇಂಟೆಗ್ರಲ್, ಡೆಫಿನೆಟ್ ಇಂಟೆಗ್ರಲ್ ನಾನು ಫೈಂಡ್ ಮಾಡಬೇಕು, ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಲಿಮಿಟ್ ಆಫ್ ಎ ಸಮ್ ಆಫ್ ವಾಟ್? ಸಮ್ ಆಫ್ ದೀಸ್ ಸ್ಲೈಸಸ್. ಅವಾಗಲೇ ಅಂದಲ್ಲ ಸಮ್ಮು. ಯಾರ ಸಮ್ ಬಗ್ಗೆ ಮಾತಾಡ್ತಿರೋದು? ಯಾವ ಸಮ್ಮು? ಯಾರ್ದ್ರದ್ದು ಸಮ್ಮು ಅಂತ ಅಂದ್ರೆ ಇದಿದೆಯಲ್ಲ ಈ ಸ್ಲೈಸಸ್, ಇಷ್ಟಿಷ್ಟೇ. ಇದ್ರದ್ದು ಒಂದೊಂದೇ ವ್ಯಾಲ್ಯೂ ಎಲ್ಲ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಏರಿಯಾ ಸಿಕ್ಬಿಡುತ್ತೆ ಅಂತ. ಯಾಕಂದ್ರೆ ಇದು ಸಪೋಸ್ ನಿಮಗೆ ಏನೋ ಹೆಂಗೋ ಬಂದ್ಬಿಟ್ಟು ಗ್ರಾಫ್ ಈ ತರ ಇದ್ದಿದ್ರೆ ಇಲ್ಲಿ ಕಂಡುಹಿಡಿಯೋದು ಡಿಫಿಕಲ್ಟ್ ಇರಲಿಲ್ಲ ನಮಗೆ. ಓಕೆನಾ? ಗ್ರಾಫು ಒಂದು ಸ್ಟ್ರೈಟ್ ಲೈನ್ ತರ ಇದ್ರೆ ಈ ಮಧ್ಯದಲ್ಲಿರೋ ಏರಿಯಾನ ಕಂಡುಹಿಡಿಯೋದು ಏನ್ ದೊಡ್ಡ ಮಾತಲ್ಲ. ಯಾಕೆ? ಯಾವುದೋ ಒಂದು ಜಿಯೋಮೆಟ್ರಿಕಲ್ ಫಿಗರ್ ಆಗ್ತಾ ಇದೆ, ಇದು ಸ್ಕ್ವೇರ್ ಆಗಿರ್ಬೋದು, ರೆಕ್ಟಾಂಗಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಏನು? ಜಿಯೋಮೆಟ್ರಿಕ್ ಫಿಗರ್ಸ್ ಇಂದು ಫಾರ್ಮುಲಾ ಗೊತ್ತಿದೆ. ಸ್ಟ್ಯಾಂಡರ್ಡ್ ಫಿಗರ್ ಸ್ಕ್ವೇರ್ ಆಗಿರ್ಬೋದು, ಟ್ರೆಪೆಜಮ್ ಆಗಿರ್ಬೋದು, ರೆಕ್ಟಾಂಗಲ್ ಆಗಿರಬಹುದು. ಓಕೆ, ಅದ್ರದ್ದೆಲ್ಲ ಫಾರ್ಮುಲಾ ಗೊತ್ತಿದೆ. ಅವನ್ನ ಯೂಸ್ ಮಾಡಿ ಡೈರೆಕ್ಟ್ ಆಗಿ ಬರಿಬಹುದು. ಬಟ್ ಇಲ್ಲೇನಿದೆ? ಇದು ಕರ್ವ್ ತಾನೆ. ಕರ್ವ್ ಅಂದಮೇಲೆ ಈಗ ಇದ್ರದ್ದು ನಾನು ಫಾರ್ಮುಲಾ ಕಂಡುಹಿಡಿಯೋಣ ಅಂದ್ರೆ ಹೇಗೆ ಕಂಡುಹಿಡಿಯೋದು? ನಾಟ್ ಪಾಸಿಬಲ್, ರೈಟ್? ಹಾಗಾಗಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಇದ್ರದ್ದು ಏರಿಯಾ ನನಗೆ ಈಗ ಬೇಕು. ಈ ತರ ಇದ್ದಿದ್ರೆ ಏರಿಯಾ ಕಂಡುಹಿಡಿತಿದ್ದೆ ಈಸಿಯಾಗಿ. ಬಟ್ ಈ ತರ ಇಲ್ಲ, ಈ ತರ ಗ್ರಾಫ್ ಇದೆ. ಏನ್ ಮಾಡ್ತೀರಾ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿ ಇರುವಂತಹ ಏರಿಯಾನ ನಾವೇನ್ ಮಾಡ್ತೀವಿ? ಸ್ಮಾಲ್ ಪಾರ್ಟ್ಸ್ ಅಲ್ಲಿ, ಇನ್ಫೈನೈಟ್ ಪಾರ್ಟ್ಸ್, ಸ್ಮಾಲ್ ಈಕ್ವಲ್ ಪಾರ್ಟ್ಸ್, ಓಕೆ, ಕಟ್ ಮಾಡ್ತೀವಿ. ಪೀಸಸ್ ಅಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡಿದ್ರೆ ನಾಟ್ ಫಿಸಿಕಲಿ, ಜಸ್ಟ್ ಇಮ್ಯಾಜಿನರಿ. ಓಕೆ, ಸೊ ಈ ಕಟ್ ಮಾಡಿದ್ಮೇಲೆ ಇದೇನಾಯ್ತು? ಪಾಯಿಂಟ್ ಎ ನಮಗೆ ಆಲ್ರೆಡಿ ಗೊತ್ತಿದೆ. ಇದೇನಾಗುತ್ತೆ? ಹೆಚ್ಚು ಡಿಸ್ಟೆನ್ಸ್ ಇದೆಯಾ? ಎ ಪ್ಲಸ್ ಹೆಚ್. ಇದೇನಾಗುತ್ತೆ ಅವಾಗ? ಈ ಪಾಯಿಂಟು ಇಲ್ಲೂ ಹೆಚ್ಚು ಡಿಸ್ಟೆನ್ಸ್ ಇದೆ. ಅಂದ್ರೇನು? ಇಲ್ಲಿ ಏನ್ ಪಾಯಿಂಟ್ ಇತ್ತೋ ಅದಕ್ಕೆ ಇನ್ನೊಂದು ಹೆಚ್ ಆಡ್ ಆಗುತ್ತಾ? ಹೌದಾ? ಸೊ ಇದೇನಾಗುತ್ತೆ? ಎ ಪ್ಲಸ್ 2h ಆಗುತ್ತೆ. 2h ಈ ತರ ಇದೇನಾಗುತ್ತೆ? ಎ ಪ್ಲಸ್ 3h, 4h, 5h, 6h. ಕೊನೆಗೆ ನಾನು n ಪೀಸಸ್ ಅಂತ ಹೇಳಿದ್ದೀನಿ. ಹೌದಾ? n ಪೀಸಸ್ ಅಂತ ಅಂದ್ರೆ ಕೊನೆ ಪೀಸ್. ದಿಸ್ ವಿಲ್ ಬಿ n ಇಂಟರ್ವಲ್ಸ್, ರೈಟ್? ಸೊ ದಟ್ ಈಸ್ ನಥಿಂಗ್ ಬಟ್ a ಪ್ಲಸ್ nh. ಅಂದ್ರೆ ಈ ಬಿ ವ್ಯಾಲ್ಯೂ ಇದೆಯಲ್ಲ, ದಟ್ ಈಸ್ ಈಕ್ವಲ್ ಟು ಎ ಜೊತೆಗೆ n ಟೈಮ್ಸ್ ನಾನು ಹೆಚ್ ಆಡ್ ಮಾಡ್ತಾ ಹೋದ್ರೆ ನನಗೆ ಕೊನೆಗೆ ಈ ಪಾಯಿಂಟ್ ಸಿಗುತ್ತೆ ಬಿ. ಸೊ ದೇರ್ ಫೋರ್ ಬಿ ಇಸ್ ಈಕ್ವಲ್ ಟು ಏನಾಯ್ತು? ಎ ಪ್ಲಸ್ nh. ಇದರಿಂದ ನನಗೆ ಹೆಚ್ ವ್ಯಾಲ್ಯೂ ಸಿಗುತ್ತಾ? ಆರಾಮಾಗಿ ಸಿಗುತ್ತೆ. ಹೌದಾ? ಹೇಗೆ ಸಿಗುತ್ತೆ? ಸಿ ಅಬ್ಸರ್ವ್. ಹೆಚ್ ಅಲ್ಲೇ ಉಳಿಸ್ಕೊಳ್ರಿ. ಬಿ ಮೈನಸ್ ಎ ಪ್ಲಸ್ ಎ ಈ ಕಡೆ ಬಂದ್ರೆ ಮೈನಸ್ ಎ ಆಯ್ತು. ಇಸ್ ಈಕ್ವಲ್ ಟು ಎನ್ ಇಂಟು ಹೆಚ್. ಈ ಎನ್ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಹೆಚ್ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಬೈ ಎನ್. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಿಮಗೆ ಆಕ್ಚುಯಲ್ ಫಾರ್ಮುಲಾ ಬರುತ್ತೆ, ಅಲ್ಲಿ ಹೆಚ್ ವ್ಯಾಲ್ಯೂ ಕಂಡುಹಿಡಿಯೋದು ಕೂಡ ಒಂದು ಕಾನ್ಸೆಪ್ಟ್. ಅಲ್ಲಿ ಕಂಡುಹಿಡಿಲಿಕ್ಕೆ ಈ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ರೈಟ್? ಸೊ ಬಿ ಮತ್ತೆ ಎ ನಡುವೆ ಇರುವಂತ ಡಿಫ್ರೆನ್ಸ್ ನ
ಎಷ್ಟು ಭಾಗದಲ್ಲಿ, ಇದ್ರದ್ದು ಮೀನಿಂಗು ಅದೇ ನೋಡಿ. ಬಿ ಮತ್ತೆ ಎ ಮಧ್ಯದಲ್ಲಿರುವಂತಹ ಡಿಫರೆನ್ಸ್ನ ಎಷ್ಟು ಭಾಗದಲ್ಲಿ ಡಿವೈಡ್ ಮಾಡಿದ್ದೀನಿ, ಎನ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ ಯು ಗೋಯಿಂಗ್ ಟು ಡಿವೈಡ್. ಈಗ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರ್ರಿ. ಇದ್ರದ್ದೇ ಜಸ್ಟ್ ಒನ್ ಮೋರ್ ಸ್ಟೆಪ್ ಮುಂದೆ. ಈ ಪಾಯಿಂಟ್ ಏನಾಗುತ್ತೆ ಹೇಳಿ, ಈ ಪಾಯಿಂಟ್ ಏನಾಗುತ್ತೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಈ ಪಾಯಿಂಟ್ ಏನು, ಈ ಫಂಕ್ಷನ್ ಇಂದು ವ್ಯಾಲ್ಯೂ ಅಟ್ ದ ಪಾಯಿಂಟ್ ಎ ತಾನೆ. ನಾವು ಅದನ್ನು ಬರೆಯೋದು ಹೇಗೆ, ಎಫ್ ಆಫ್ ಎ. ಅಂದರೆ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಅಟ್ ದ ಪಾಯಿಂಟ್ ಎ ಈಸ್ ಎಫ್ ಆಫ್ ಎ. ಈ ಪಾಯಿಂಟ್ ಏನಾಗುತ್ತೆ ಅವಾಗ, ಎಫ್ ಆಫ್ ಈ ಪಾಯಿಂಟ್ ಏನು ಆ್ಯಕ್ಚುಲಿ ಎ ಪ್ಲಸ್ ಹೆಚ್ ತಾನೆ, ರೈಟ್? ಎ ಪ್ಲಸ್ ಹೆಚ್. ದೇರ್ಫೋರ್ ವ್ಯಾಲ್ಯೂ ಆಫ್ ಫಂಕ್ಷನ್ ಅಟ್ ದಿಸ್ ಪಾಯಿಂಟ್ ತಾನೆ ಇದಾಗೋದು, ಎಫ್ ಆಫ್ ಎ ಪ್ಲಸ್ ಹೆಚ್. ಇದೇ ಥರ ನಾನು ಕೊನೆಗೆ ಬಂದರೆ ಇದೇನಾಗುತ್ತೆ, ಎಫ್ ಆಫ್ ಎ ಪ್ಲಸ್ ಎನ್ ಎಚ್ ಆಗುತ್ತಾ? ಎಸ್ ಆರ್ ನೋ? ರೈಟ್? ಈ ಥರ ಸ್ಮಾಲ್ ಪೀಸಸ್ ಅಲ್ಲಿ ಏನಾಗಿದೆ, ಡಿವೈಡ್ ಆಗಿದೆ. ಟೋಟಲಿ ಅರ್ಥ ಆಯ್ತಾ? ಡೆಫಿನೆಟ್ ಇಂಟೆಗ್ರಲ್ ಅಂದರೆ ಏನು, ಏರಿಯಾ ಆಫ್ ದ ಫಂಕ್ಷನ್ ಬಿಟ್ವೀನ್ ದೀಸ್ ಟು ಲಿಮಿಟ್ಸ್, ಓಕೆ, ಆ್ಯಂಡ್ ಬೌಂಡೆಡ್ ಬೈ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಕ್ವಾಡ್ರೆಂಟ್ ಅಷ್ಟೇ ಅವರು ಅಸ್ಯೂಮ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಇದನ್ನ ಡೆಫಿನೆಟ್ ಇಂಟೆಗ್ರಲ್ ಅಂತೀರ. ಏರಿಯಾನ ಕಂಡುಹಿಡಿಯೋದು ಹೇಗೆ ಅಂತ ಅಂದರೆ ಆ ಪ್ರೊಸೀಜರ್ನ ನಾವು ಒಂದು ಮೆಥಡಿಂದ ಕಲಿತಾ ಇದ್ದೀವಿ. ಫಸ್ಟ್ ದಟ್ ಈಸ್ ಬೈ ಲಿಮಿಟ್ ಆಫ್ ಎ ಸಮ್. ಬೈ ಲಿಮಿಟ್ ಆಫ್ ಎ ಸಮ್ ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಗ್ರಾಫ್ ಇದೆ, ಆ ಗ್ರಾಫ್ನ ಇಲ್ಲಿಂದ ಇಲ್ಲಿ ಇರುವಂಥ ಏರಿಯಾ ನನಗೆ ಬೇಕು. ಸೊ ನಾನೇನು ಮಾಡ್ತಾ ಇದ್ದೀನಿ, ಆ ಪರ್ಟಿಕ್ಯುಲರ್ ಟೋಟಲ್ ರೀಜಿಯನ್ನ ಎನ್ ಭಾಗದಲ್ಲಿ, ಎನ್ ಪಾರ್ಟ್ಸಲ್ಲಿ, ದಟ್ಟು ಈಕ್ವಲ್ ಪಾರ್ಟ್ಸಲ್ಲಿ ಬ್ರೇಕ್ ಮಾಡ್ತಾ ಇದ್ದೀನಿ. ಬ್ರೇಕ್ ಮಾಡಿದ್ಮೇಲೆ ಅಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಏನೇನು ರೆಪ್ರೆಸೆಂಟ್ ಮಾಡ್ತಾ ಇದೆ, ಎಕ್ಸ್ ಆಕ್ಸಿಸ್ ಮೇಲಿರೋ ಪಾಯಿಂಟ್ ಏನು, ಎ ಪ್ಲಸ್ ಎಚ್, ಎ ಪ್ಲಸ್ 2h 3h 4h, ಕೊನೆ ಪಾಯಿಂಟ್ ಏನಾಗುತ್ತೆ ಎನ್ ಹೆಚ್. ಆ ಎನ್ ಹೆಚ್ ಕೊನೆ ಪಾಯಿಂಟಿಗೆ ನಾವು ಆಲ್ರೆಡಿ ಇನ್ನೊಂದು ಹೆಸರು ಕೊಟ್ಟಿದ್ದೀವಿ, ದಟ್ ಈಸ್ ಬಿ. ಹಾಗಾಗಿ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಎಚ್ ಆಗುತ್ತೆ. ಅದರಿಂದ ನನಗೆ ಹೆಚ್ ವ್ಯಾಲ್ಯೂ ಕೂಡ ಸಿಕ್ತು. ಆ್ಯಂಡ್ ಇಲ್ಲಿ ಮೇಲ್ಗಡೆ ಕರ್ವ್ ಮೇಲಿರೋ ಪಾಯಿಂಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದಿಸ್ ಪಾಯಿಂಟ್. ಎಸ್ ಆರ್ ನೋ? ರೈಟ್? ಸೊ ಎಫ್ ಆಫ್ ಎ, ಇಲ್ಲಿ ಎ ಪ್ಲಸ್ ಹೆಚ್ ಇದೆ ಅಂದರೆ ಎಫ್ ಆಫ್ ಎ ಪ್ಲಸ್ ಹೆಚ್. ಇಲ್ಲಿ ಏನೋ ಎ ಪ್ಲಸ್ 10h ಇತ್ತಪ್ಪ, ಇಲ್ಲೇನಾಗುತ್ತೆ ಎಫ್ ಆಫ್ ಎ ಪ್ಲಸ್ 10h. ಅರ್ಥ ಆಯ್ತಲ್ಲ? ಸೊ ಓವರ್ ಆಲ್ ನನಗೇನು ಗೊತ್ತಾಯ್ತು ಅಂತ ಅಂದರೆ, ಸೊ ಸಾರಿ ಫಾರ್ ದ ಇಂಟರಪ್ಷನ್, ಆ್ಯಕ್ಚುಲಿ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂ ವಿಡಿಯೋ ಮಿಡಲಲ್ಲೇ ಆಫ್ ಆಗಿದೆ, ಗೊತ್ತಾಗಿಲ್ಲ. ರೈಟ್? ಐ ವಿಲ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಡೆಫಿನೆಟ್ ಇಂಟೆಗ್ರಲ್ ಆಸ್ ಅ ಲಿಮಿಟ್ ಆಫ್ ಎ ಸಮ್. ಓಕೆ, ಸೊ ಈ ಗ್ರಾಫ್ ಏನಿದೆಯಲ್ಲ, ನಾನೇನು ಬರ್ದಿದ್ದೆ ನಿಮಗೆ, ಗ್ರಾಫ್ನ ಬೇಕಿದ್ರೆ ಮತ್ತೆ ರೆಪ್ರೆಸೆಂಟ್ ಮಾಡಿಬಿಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಈ ಗ್ರಾಫ್ ಇದೆ, ಈ ಗ್ರಾಫಿನ ಕೆಳಗಡೆ ಇರುವಂತಹ ಏರಿಯಾ ಬೇಕಿತ್ತು, ಈ ಪಾಯಿಂಟ್ ಎ, ಆ್ಯಂಡ್ ಇಲ್ಲಿರೋ ಪಾಯಿಂಟ್ ಯಾವುದೋ ಒಂದು ಬಿ ಪಾಯಿಂಟ್. ರೈಟ್? ಸಿನ್ಸ್ ಇಟ್ ಈಸ್ ನಾಟ್ ಎ ಜಿಯೋಮೆಟ್ರಿಕಲ್ ಫಿಗರ್, ನಾವು ಏರಿಯಾ ಕಂಡುಹಿಡಬೇಕಾಗುತ್ತೆ. ಸೊ ಅದನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಹೇಳಿದೆ, ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇದೇನು ವ್ಯಾಲ್ಯೂ ನಾನು ಕಂಡುಹಿಡಿತೀನಲ್ಲ, ದಟ್ ಈಸ್ ದ ಏರಿಯಾ ಆಫ್ ದಿಸ್ ರೀಜಿಯನ್. ಓಕೆ, ರೈಟ್? ಸೊ ಇದು ಗ್ರಾಫ್ ನಾನೇನು ಅಂತ ಹೇಳಿದ್ದೆ, ಇದ್ರದ್ದು ನೇಮ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಕರೆಕ್ಟ್? ಈಗ ಅಬ್ಸರ್ವ್ ಮಾಡಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಆರಿಜಿನ್. ರೈಟ್? ಈಗ ನಾನು ಹೇಳಿರೋದೇನು ನಿಮಗೆ, ಇದು ಇನ್ಫೈನೈಟ್ ಸ್ಟ್ರೈಪ್ಸ್ ಅಲ್ಲಿ ಏನು ಮಾಡಿದ್ದಾರೆ, ಸ್ಲೈಸಸ್, ಪೀಸಸ್ ಏನಾದರೂ ಅನ್ಬೋದು ನೀವು. ಮೋಸ್ಟ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಐ ಥಿಂಕ್ ಯೂಸ್ ಆಗಿರೋ ವರ್ಡ್ ಯಾವುದು, ಸ್ಟ್ರೈಪ್ಸ್. ಸೊ ಇಟ್ಸ್ ಓಕೆ ಇಫ್ ವಿ ಯೂಸ್ ದ ವರ್ಡ್ ಸ್ಲೈಸ್ ಆರ್ ಸ್ಟ್ರೈಪ್ಸ್, ವಾಟ್ ಎವರ್ ಇಟ್ ಈಸ್. ಈ ಥರ ಇನ್ಫೈನೈಟ್ ಪೀಸಸ್ ಅಲ್ಲಿ ಆಗಿದೆ ಡಿವೈಡು. ಓಕೆ, ಯಾಕೆ ಮಾಡಿದ್ದೀವಿ ಅಂತಲೂ ಹೇಳ್ತೀನಿ ನಾನು ಮುಂದೆ, ಅಥವಾ ಹೇಳ್ದೆ ಅನ್ಸುತ್ತೆ ಪ್ರಿವಿಯಸ್ ಅಲ್ಲಿ. ಏನು, ನಮಗೆ ಇಲ್ಲಿ ಏನಿದೆ, ಜಿಯೋಮೆಟ್ರಿಕಲ್ ಫಿಗರ್, ಪರ್ಫೆಕ್ಟ್ ಆಗಿ ಜಿಯೋಮೆಟ್ರಿಕಲ್ ಫಿಗರ್ ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ, ತೊಂದರೆ ಆಗ್ತಿರೋದು ಎಲ್ಲಿ ಅಂದರೆ, ಏರಿಯಾಗೆ ಯಾವುದು ಫಾರ್ಮುಲಾ ಗೊತ್ತಿಲ್ಲ ನಮಗೆ. ಈಗ ಸ್ಕ್ವೇರ್ ಶೇಪ್ ಇದ್ದಿದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದು, ಸ್ಕ್ವೇರ್ ಇಂದು ಏರಿಯಾ ಏನಿದೆ ಸೈಡ್ ಇಂಟು ಸೈಡ್, ವಿ ಕ್ಯಾನ್ ಟೆಲ್ ಇಟ್. ರೆಕ್ಟಾಂಗಲ್ ಇದ್ದಿದ್ರೆ ಲೆಂತ್ ಇಂಟು ಬ್ರೆಡ್ತ್, ವಿ ಕ್ಯಾನ್ ಟೆಲ್ ಇಟ್. ಬಟ್ ಈ ಕೇಸಲ್ಲಿ ಏನಾಗ್ತಿದೆ, ಇದು ಯಾವುದೇ ಜಿಯೋಮೆಟ್ರಿಕಲ್ ಫಿಗರ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಇನ್ಫೈನೈಟ್ ಸ್ಟ್ರೈಪ್ಸಲ್ಲಿ ಪೀಸಸ್ ಕಟ್ ಮಾಡಿಬಿಟ್ಟು ಒಂದೊಂದೇ ಏರಿಯಾನ ನಾವು ಕಂಡುಹಿಡಿದು ಅದನ್ನು ಟೋಟಲ್ ಆ್ಯಡ್ ಮಾಡಿದ್ರೆ ಟೋಟಲ್ ಏರಿಯಾ ಸಿಗುತ್ತೆ ಅಂತ ಅರ್ಥ. ಓಕೆ, ಸೊ ಈಗ ಸ್ಟ್ರೈಪ್ಸ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇದ್ರದ್ದು ಎಲ್ಲಾದ್ರದ್ದು ಡಿಸ್ಟೆನ್ಸ್ ಏನಿದೆ ಹೆಚ್ಚಿದೆ. ಆ್ಯಂಡ್ ವಾಟ್ ಈಸ್ ದಿಸ್? ದಿಸ್ ಈಸ್ ಎಫ್ ಆಫ್ ಎ. ವಾಟ್ ಈಸ್ ದಿಸ್? ದಿಸ್ ಈಸ್ ಎಫ್ ಆಫ್ ಎ ಪ್ಲಸ್ ಹೆಚ್. ರೈಟ್? ಐ ಥಿಂಕ್ ಐ ಟೋಲ್ಡ್ ಯು ದಿಸ್ ಒನ್. ಹೆಚ್ಚು ಡಿಸ್ಟೆನ್ಸ್ ಇದೆ ಅಂತಂದರೆ ಈ ಪಾಯಿಂಟ್ ಏನಾಗುತ್ತೆ ನಿಮಗೆ, ಎ ಪ್ಲಸ್ ಹೆಚ್ ಆಗುತ್ತೆ. ಇದೇನಾಗುತ್ತೆ, ಇನ್ನೊಂದು ಹೆಚ್ ಆ್ಯಡ್ ಆದರೆ ಎ ಪ್ಲಸ್ 2h ಆಗುತ್ತೆ. ರೈಟ್? ಇದೇ ಥರ ಕೊನೆ ಪಾರ್ಟಿಗೆ ಹೋದಾಗ ಬಿ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಎನ್ ಇಂಟು ಹೆಚ್. ಓಕೆ, ರೈಟ್? ಈ ಥರ ನಿಮಗೇನು ವ್ಯಾಲ್ಯೂಸು ಸಿಗುತ್ತೆ. ಈಗ ನಮಗೆ ಬೇಕಿರೋದೇನು, ಈ ಒಂದೊಂದೇ ಸ್ಟ್ರೈಪ್ಸಿಂದ ಏರಿಯಾ, ಕಾಮನ್ ಸೆನ್ಸ್. ರೈಟ್? ಒಂದೊಂದೇ ಸ್ಟ್ರೈಪ್ಸಿಂದ ಏರಿಯಾ ಇಷ್ಟೇ, ಇದ್ರದ್ದು ಏರಿಯಾ, ಈ ಥರ ಎಲ್ಲ ಪೀಸಸ್ಸಿಂದ ಏರಿಯಾನ ಟೋಟಲ್ ಸಮ್ ಮಾಡಿಬಿಟ್ರೆ ನನಗೆ ಟೋಟಲ್ ಏರಿಯಾ ಸಿಗುತ್ತಾ?
ಡೆಫಿನೆಟ್ಲಿ ಸಿಗುತ್ತೆ. ಸೊ ದೇರ್ ಫೋರ್ ಈಗ ಏನಾಗುತ್ತೆ ನೋಡಿ, ಇದನ್ನ ನಾನು ಏನಂತ ಬರೀಬಹುದು ಅಂತ ಅಂದ್ರೆ, ದಿಸ್ ಇಸ್ ಈಕ್ವಲ್ ಟು ಐ ಅಂತಾನೆ ಇಟ್ಕೊಳ್ಳಿ, LHS ಐ ಈಸ್ ಈಕ್ವಲ್ ಟು ಆ ಏರಿಯಾನ ನೀವೇನ್ ತಗೊಂತೀರಿ ಹೇಳಿ. ಟೆಲ್ ಮಿ ಒನ್ ಥಿಂಗ್, ದಿಸ್ ಸ್ಟ್ರೈಪ್ ರೆಪ್ರೆಸೆಂಟ್ಸ್ ರೆಕ್ಟಾಂಗಲ್. ವಾಟ್ ಈಸ್ ದ ಏರಿಯಾ ದೆನ್? ಈ ಏರಿಯಾ ಹೇಗೆ ಸಿಗುತ್ತೆ ನನಗೆ? ಬ್ರೆಡ್ತ್ ಅಂದ್ರೆ ಈ ಡಿಸ್ಟೆನ್ಸ್ ಎಷ್ಟಿದೆ? H ಇಂಟು ಹೈಟ್ ಎಷ್ಟಿದೆ ಇದ್ರದ್ದು? ಎಫ್ ಆಫ್ ಎ. ಸೊ ಏನಾಗುತ್ತೆ? H ಇಂಟು ಎಫ್ ಆಫ್ ಎ ಪ್ಲಸ್, ಅದೇ ತರ ಈ ರೀಜಿಯನ್ ಬೇಕು ಅಂತ ಅಂದ್ರೆ ಇದ್ರದ್ದು ಹೈಟ್ ಎಷ್ಟೈತೆ? ಎಫ್ ಆಫ್ ಎ ಪ್ಲಸ್ ಹೆಚ್, ಅಂಡ್ ಈ ಬ್ರೆಡ್ತ್ ಎಷ್ಟು? ಹೆಚ್. ಸೊ ದೇರ್ ಫೋರ್ ಇದೇನಾಗುತ್ತೆ? H ಇಂಟು ಎಫ್ ಆಫ್ ಎ ಪ್ಲಸ್ ಹೆಚ್. ಈಗ ಕೆಲವೊಬ್ಬರಿಗೆ ಡೌಟ್ ಇಲ್ಲಿ ಏನಂತ ಅಂದ್ರೆ, ಮ್ಯಾಮ್ ಎಫ್ ಆಫ್ ಎ ಅಂತ ಹೇಗೆ ಗೊತ್ತಾಯ್ತು? ಈ ಹೈಟ್ ಇದೆಯಲ್ಲ, ಇದು ಈ ಹೈಟು ನಮಗೆ ಗೊತ್ತಿದೆ, ರೆಕ್ಟ್ಯಾಂಗಲ್ ಇಂದ ಹೈಟ್ ಇಂಟು ದಿಸ್ ಒನ್, ಲೆಂತ್ ಇಂಟು ಬ್ರೆಡ್ತ್ ತಾನೆ. ಸೊ ಲೆಂತ್ ನಮಗೆ ಆಲ್ರೆಡಿ ಗೊತ್ತಾಯ್ತು, ಇಷ್ಟು ಲೆಂತ್ ಅಂತ. ಇದು ಬ್ರೆಡ್ತ್. ಆದ್ರೆ ಏನಂತಾರೆ ಇದನ್ನ, ಲೆಂತ್ ಎಫ್ ಆಫ್ ಎ ಅಂತ ಹೇಗೆ ಮ್ಯಾಮ್ ಗೊತ್ತಾಯ್ತು ಅಂತ ಅಂದ್ರೆ, ಸಿಂಪಲ್. ಟೆಲ್ ಮಿ ಒನ್ ಥಿಂಗ್, ಎಫ್ ಆಫ್ ಎ ಈಸ್ ನಥಿಂಗ್ ಬಟ್ ವೈ ವ್ಯಾಲ್ಯೂ ತಾನೆ. ಸೊ ಎಕ್ಸ್ ಜಾಗದಾಗ ಏನಿದೆ? ಎ ಇದೆ. ಅಂದ್ರೆ ಆ ಗ್ರಾಫ್ ಮೇಲೆ ರೆಪ್ರೆಸೆಂಟ್ ಮಾಡ್ತಾ ಇರೋ ಪಾಯಿಂಟ್ ನ ನಾನು ಸ್ವಲ್ಪ ಎಕ್ಸ್ ಕಾಮ ವೈ ತರ ಬರೆದ್ರೆ, ಎಕ್ಸ್ ಜಾಗದಾಗ ಏನಿದೆ? ಎ ಕಾಮ ವೈ ವ್ಯಾಲ್ಯೂ ಅಂದ್ರೆ ಏನಿದೆ? ಎಫ್ ಆಫ್ ಎ ತಾನೆ. ಅಂಡ್ ನಮಗೆ ಗೊತ್ತಿದೆ ಈ ಲೆಂತ್ ನಥಿಂಗ್ ಬಟ್ ವೈ ಆಕ್ಸಿಸ್ ಮೇಲೆ ಎಷ್ಟು ಲೆಂತ್ ಇದೆ ಅದೇ ತಾನೆ. ಸೊ ಎಷ್ಟು ಲೆಂತ್ ಇದೆ ಅಂತಂದ್ರೆ ವೈ ಕೋಆರ್ಡಿನೇಟ್. ಸೊ ದಿಸ್ ಈಸ್ ಓನ್ಲಿ ವೈ ಕೋಆರ್ಡಿನೇಟ್ ಎಫ್ ಆಫ್ ಎ. ಅರ್ಥ ಆಯ್ತಲ್ಲ? ಸೊ ಕೋಆರ್ಡಿನೇಟ್ ಜಾಮೆಟ್ರಿನ ಯೂಸ್ ಮಾಡ್ಬಿಟ್ಟು ಹೇಳ್ಬೋದು ನಾವು ವ್ಯಾಲ್ಯೂ. ನೆಕ್ಸ್ಟ್ ಈ ರೀಸನ್ ಸಿಕ್ತು. ಈಗ ಈ ರೀಸನ್ಗೆ ಬರ್ರಿ. ಈ ರೀಸನ್ ಇಂದು ಹೇಗೆ ಸಿಗುತ್ತೆ? ಈ ಏರಿಯಾ ಹೇಗೆ ಸಿಗುತ್ತೆ ನನಗೆ ಅಂದ್ರೆ, ಮತ್ತೆ ಸೇಮ್ ಬ್ರೆಡ್ತ್ ಇಂಟು ಹೈಟ್. ಏನು ಹೈಟ್ ಇದು? ಎಫ್ ಆಫ್ ಎ ಪ್ಲಸ್ ಹೆಚ್. ದಟ್ಸ್ ಇಟ್. ನೆಕ್ಸ್ಟ್ ಮತ್ತೆ ಏನ್ ಸಿಗುತ್ತೆ ನಮಗೆ? ಅಗೇನ್ ಹೆಚ್ ಇಂಟು ಅಲ್ಲಿ ಪ್ರೀವಿಯಸ್ ಏನಿರುತ್ತೆ? ಎ ಪ್ಲಸ್ ಹೆಚ್ ಆದ್ಮೇಲೆ ಎಫ್ ಆಫ್ ಎ ಪ್ಲಸ್ 2H. ಈ ತರ ನಾವು ಹೋಗ್ತಾ ಇದ್ದಂಗೆಲ್ಲ ಕೊನೆಗೆ ನಮಗೇನ್ ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಈ ರೀಜಿಯನ್ಗೆ ನಾವು ಕೊನೆಗೆ ಬಂದಾಗ ನಮಗೆ ಸಿಗೋದೇನು? ಈ ಬ್ರೆಡ್ತ್ ಎಷ್ಟೈತಪ್ಪ? H. ನೆಕ್ಸ್ಟ್ ಇದೆಷ್ಟೈತೆ? ಪ್ರೀವಿಯಸ್ ಪಾಯಿಂಟ್ ಇದೇನಿದೆಯಲ್ಲ ಇದೆಷ್ಟು? ಇದನ್ನ ನಿಮಗೆ ಹೇಳಿದ್ದೇನೆ. ಇದೇನಾಗುತ್ತೆ? ಎ ಪ್ಲಸ್ ಎನ್ ಹೆಚ್ ಆಗುತ್ತೆ. ಪ್ರೀವಿಯಸ್ ಅಂದ್ರೆ ಒಂದು ಕಮ್ಮಿ ತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ ಎನ್ ಮೈನಸ್ 1 ಇಂಟು ಹೆಚ್. ಸಿಂಪಲ್. ಸೊ ಏನಾಗುತ್ತೆ ಇದು? ಹೆಚ್ ಇಂಟು ಎಫ್ ಆಫ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಹೆಚ್. ಸಿಂಪಲ್ ರೈಟ್. ಮೇನ್ಲಿ ಇಲ್ಲಿ ಯೂಸ್ ಮಾಡಿರೋದು ಫಾರ್ಮುಲಾ ಯಾವುದು? ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್. ಯಾಕೆ ಮ್ಯಾಮ್ ರೆಕ್ಟ್ಯಾಂಗಲ್ ಯೂಸ್ ಮಾಡಿದ್ರಿ ಅಂದ್ರೆ, ಈ ಸ್ಟ್ರೈಪ್ಸ್ ಇದಾವಲ್ಲ ಇವು ರೆಕ್ಟ್ಯಾಂಗಲ್ ತರ ಇದಾವೆ. ಅರ್ಥ ಆಯ್ತಲ್ಲ? ಈಗ ಕೆಲವರಿಗೆ ಬರೋ ಕ್ವಶನ್ ಏನು ಅಂತಂದ್ರೆ, ಮ್ಯಾಮ್ ಇದು ಕರ್ವ್ ತಾನೆ. ಕರ್ವ್ ಅಂದ್ಮೇಲೆ ರೆಕ್ಟ್ಯಾಂಗಲ್ ಅಂದ್ರೆ ಎಲ್ಲಾ ಸೈಡು ಈ ಕಡೆ ಸ್ಟ್ರೈಟ್ ಲೈನ್ ಇರಬೇಕು. ಈ ಕರ್ವ್ ಅಲ್ಲಿ ನೀವು ರೆಕ್ಟ್ಯಾಂಗಲ್ ಫಾರ್ಮುಲಾ ಹೇಗೆ ಅಪ್ಲೈ ಮಾಡಿದ್ರಿ? ಯಾಕಂದ್ರೆ ಇಲ್ಲಿ ಕರ್ವ್ ಇದೆ, ಇದು ಹಿಂಗೆ ಸ್ವಲ್ಪ ಡೂಮ್ ಶೇಪ್ ಕರ್ವ್ ಇದೆ ಅಂದ್ಮೇಲೆ ಹೌ ಕ್ಯಾನ್ ಯು ಯೂಸ್ ದಿ ಫಾರ್ಮುಲಾ ಆಫ್ ರೆಕ್ಟ್ಯಾಂಗಲ್? ದಟ್ ಈಸ್ ದ ಡೌಟ್. ಓಕೆ, ಸಿಂಪಲ್ ಥಿಂಗ್. ಟೆಲ್ ಮಿ ಒನ್ ಥಿಂಗ್. ಕರ್ವ್ ಈ ತರ ಫುಲ್ ಕರ್ವ್ ಇರುತ್ತಲ್ಲ, ಇದರಲ್ಲಿ ನಾನು ಯಾವುದೋ ಒಂದು ಭಾಗ ಮಾತ್ರ ಎನ್ಲಾರ್ಜ್ ಮಾಡಿ ನೋಡಿದ್ರೆ, ಟೆಲ್ ಮಿ ಈ ಪಾರ್ಟ್ನ ನಾನು ಎನ್ಲಾರ್ಜ್ ಮಾಡಿದ್ರೆ ಇದು ನನಗೆ ಹಿಂಗಿರೋದು ಕರ್ವು ಸ್ವಲ್ಪ ಹಿಂಗ್ ಸ್ಟ್ರೈಟ್ ಕಾಣುತ್ತೋ ಕಾಣಲ್ವ? ಸ್ವಲ್ಪ ನೀವು ವಿಜುವಲೈಸ್ ಮಾಡಿ. ಈ ಕರ್ವ್ ಫುಲ್ ಝೂಮ್ ಮಾಡಿಬಿಟ್ರೆ ನನಗೆ ಆ ಕರ್ವ್ ಏನಿದೆಯಲ್ಲ ಹಿಂಗ್ ರೌಂಡ್ ಇರೋದು ಹೋಗ್ತಾ ಹೋಗ್ತಾ ಹಿಂಗ್ ರೌಂಡ್ ಇರೋದು ಸ್ವಲ್ಪ ಹಿಂಗೆ ಸ್ವಲ್ಪ ಹಿಂಗೆ, ದೆನ್ ಫೈನಲಿ ಅದು ಸ್ಟ್ರೈಟ್ ತರ ಕಾಣಿಸುತ್ತೆ. ಅರ್ಥ ಆಯ್ತಲ್ಲ? ಯಾಕೆ ಮ್ಯಾಮ್ ಇಲ್ಲಿ ಸ್ಟ್ರೈಟ್ ಹೇಗಾಯ್ತು ಅಂದ್ರೆ, ಇನ್ಫೈನೈಟ್ ಪೀಸಸ್ ವೆರಿ ಮೈನ್ಯೂಟ್, ಹೆಚ್ಚು ತುಂಬಾ ಸ್ಮಾಲ್. ಓಕೆ, ಸೊ ಅಷ್ಟು ಮೈನ್ಯೂಟ್ ಅಂದಮೇಲೆ ಈ ಕರ್ವ್ ಏನಾಗುತ್ತೆ ನಮಗೆ? ಸ್ಟ್ರೈಟ್ ಲೈನ್, ಜಸ್ಟ್ ಫುಲ್ ಅಂದ್ರೆ ಕರ್ವ್. ಆದ್ರೆ ಯಾವುದೋ ಒಂದು ಭಾಗ ಮಾತ್ರ ನಾವು ನೋಡಿದಾಗ ಎನ್ಲಾರ್ಜ್ ಮಾಡಿದ್ರೆ ಇಟ್ ಈಸ್ ಸ್ಟ್ರೈಟ್ ಲೈನ್. ದಟ್ ಈಸ್ ದ ರೀಸನ್ ಐ ಕ್ಯಾನ್ ಟೇಕ್ ಇಟ್ ಆಸ್ ಎ ಜಿಯೋಮೆಟ್ರಿಕಲ್ ಫಿಗರ್ ರೆಕ್ಟ್ಯಾಂಗಲ್. ಅಂಡ್ ರೆಕ್ಟ್ಯಾಂಗಲ್ ಏರಿಯಾ ಏನಾಗುತ್ತೆ? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಯಾವುದು? ಇಲ್ಲೇನಿದೆಯಲ್ಲ ಇಲ್ಲಿಂದ ಇದು. ಸೊ ಎಫ್ ಆಫ್ ಎ ಲೆಂತ್. ಅಂಡ್ ಬ್ರೆಡ್ತ್ ಏನಿದೆ? ಟೋಟಲ್ ಬ್ರೆಡ್ತ್ ಎಷ್ಟು? ಹೆಚ್ ಈಕ್ವಲ್ ಸಬ್ ಇಂಟರ್ವಲ್ಸ್ ಅಂತ ಹೇಳಿದೆ ನಾನು, ರೈಟ್? ಸೊ ಅದನ್ನ ಯೂಸ್ ಮಾಡಿಬಿಟ್ಟು ನಾವೇನ್ ಬರ್ದ್ವಿ? ಇದನ್ನ ಬರ್ದ್ವಿ. ಈಗ ಇನ್ನ ಒಂದು ಡೌಟ್ ಬರುತ್ತೆ ಸ್ಟೂಡೆಂಟ್ಸಿಗೆ, ವಿಚ್ ಇವನ್ ಐ ಗಾಟ್. ವಾಟ್ ಈಸ್ ದ ಡೌಟ್? ಇದೆಲ್ಲ ಓಕೆ ಮ್ಯಾಮ್, ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ ಓಕೆ, ಇದು ಓಕೆ. ಇಲ್ಲೊಂದು ಚೂರು ಉಳಿತಲ್ಲ, ಇಲ್ಲೊಂದು ಚೂರು ಉಳಿತು. ಪ್ಲಸ್ ಇಲ್ಲಿ ಕರ್ವ್ ಅಂದ್ಮೇಲೆ ಹಿಂಗ್ ಕರ್ವ್ ಐತೆ ಅಂತಂದ್ರೆ ನೀವು ಸ್ಟ್ರೈಪ್ಸ್ ತಗೊಂಡಾಗ ಇಲ್ಲೊಂದು ಚೂರಾದ್ರೂ, ಈಗ ಫಾರ್ ಎಕ್ಸಾಂಪಲ್ ಈ ತರ ಕರ್ವ್ ಐತಪ್ಪ, ಹಿಂಗ್ ನೀವು ತಗೊಂಡ್ರಿ, ನೀವು ರೆಕ್ಟ್ಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡಕ್ಕೆ ಇದನ್ನ ಸ್ಟ್ರೈಟ್ ಅಂತ ಅನ್ಕೊಂಡ್ರಿ, ಇಲ್ಲೊಂದು ಚೂರು ಉಳಿತು ತಾನೆ, ಇಲ್ಲೊಂದು ಚೂರು ಉಳಿತಾ. ನೆಕ್ಸ್ಟ್ ಕೊನೆ ಪಾರ್ಟ್ ಅಲ್ಲಿ ಇಲ್ಲೊಂದು ಚೂರು ಉಳಿತಾ. ಇದೇ ತರ ಎಲ್ಲಾ ಕರ್ವ್ಸ್ ಹತ್ರ ಒಂದ್ ಚೂರು ಉಳಿಯುತ್ತೆ. ಯಾಕೆ? ನಾವು
ಟೋಟಲ್ ಸ್ಟ್ರೈಟ್ ನ ರೆಕ್ಟ್ಯಾಂಗಲ್ ಅಂತ ಕನ್ವರ್ಟ್ ಮಾಡಕ್ಕೆ ಇದನ್ನ ಸ್ಟ್ರೈಟ್ ಅಂತ ಅನ್ಕೊಂತೀವಿ. ಸ್ಟ್ರೈಟ್ ಅನ್ಕೊಂಡಾಗ ಇಲ್ಲೊಂದ್ ಚೂರು ಪಾರ್ಟ್ ಉಳಿಯುತ್ತಾ ನಿಮಗೆ. ಕರ್ವ್ ನ ಸ್ಟ್ರೈಟ್ ಮಾಡಿದಾಗ ಇಲ್ಲೊಂದ್ ಚೂರು ಪಾರ್ಟ್ ಉಳಿತು. ಇದೇ ಎಲ್ಲಾ ಸ್ಟ್ರೈಪ್ಸ್ ಅಲ್ಲೂ ಉಳಿದಿದೆ ನಿಮಗೆ. ಸೊ ಆ ಉಳ್ದಿರೋ ಪಾರ್ಟ್ ಅದ್ರದ್ದು ಏರಿಯಾ ನಾವು ತಗೊಂಡಿಲ್ಲ ಇಲ್ಲೆಲ್ಲೂ ಫಾರ್ಮುಲಾದಲ್ಲಿ. ಹೌದಾ? ನಾವು ತಗೊಂಡಿರೋದೇನು, ಜಸ್ಟ್ ರೆಕ್ಟ್ಯಾಂಗಲ್ ಶೇಪ್ ಇಮ್ಯಾಜಿನ್ ಮಾಡಿ ತಗೊಂಡಿದೀವಿ. ರೆಕ್ಟ್ಯಾಂಗಲ್ ಶೇಪ್ ಇಮ್ಯಾಜಿನ್ ಮಾಡಿ ತಗೊಂಡ ಮೇಲೆ ಆ ಉಳ್ದಿರೋ ಪಾರ್ಟ್ ನ ಹೇಗೆ ನಾವಿಲ್ಲಿ ಜೋಡಿಸೋದು, ಅದು ಜೋಡಿಸ್ಬೇಕು ತಾನೆ, ಟೋಟಲ್ ಏರಿಯಾ ನಮಗೆ ಬೇಕು. ಸೊ ಅದನ್ನ ಹೇಗೆ ಜೋಡಿಸೋದು ಅಂತ ಅಂದ್ರೆ ವೆರಿ ಸಿಂಪಲ್. ಅದು ಯಾವಾಗ ಪಾಸಿಬಲ್ ಇದೆ, ದ ಕ್ವಶನ್ ಈಸ್ ಆಕ್ಚುಲಿ ಅದನ್ನ ಜೋಡಿಸೋದಲ್ಲ. ದ ಥಿಂಗ್ ಈಸ್ ಅದು ಮಿಸ್ ಆಗಬಾರ್ದು ಅನ್ನೋದು ನಮಗಿರುತ್ತಾನೆ. ಸೊ ಏನ್ ಮಾಡ್ತೀವಿ ನಾವು, ಈ ಡಿಸ್ಟೆನ್ಸ್ ಇದೆಯಲ್ಲ ಹೆಚ್ಚು, ಇದು ಎಷ್ಟು ಸ್ಮಾಲ್ ಇರುತ್ತೋ ಅಷ್ಟು ನಮಗೆ ಅಕ್ಯುರೇಟ್ ಆಗಿ ಆನ್ಸರ್ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಹೆಚ್ ವ್ಯಾಲ್ಯೂ ಇದೆಯಲ್ಲ, ಇದು ಎಷ್ಟು ಕಮ್ಮಿ ಇರುತ್ತೆ, ಇಲ್ಲಿ ನಿಮಗೆ ಕಾಣಿಸ್ಲಿ ಅಂತ ಇಷ್ಟು ವೈಡ್ ಬರ್ದಿದ್ದೀನಿ, ಬಟ್ ಎಷ್ಟು ಮಿನಿಮಮ್ ಇರುತ್ತೋ ಅಷ್ಟು ನಮಗೆ ಅಕ್ಯುರೇಟ್ ಆಗಿ ವ್ಯಾಲ್ಯೂ ಸಿಗುತ್ತೆ. ಅಂದ್ರೆ ಫುಲ್ ಹತ್ರ ಇದೆ ಇಷ್ಟು ಕೂಡ ರೆಕ್ಟ್ಯಾಂಗಲ್ ನಾನು ಫಾರ್ಮುಲಾ ಅಪ್ಲೈ ಮಾಡಬಹುದು, ಹೌದಲ್ವಾ? ಸೊ ಎಷ್ಟು ಮಿನಿಮಮ್ ಇರುತ್ತೋ ಅಷ್ಟು ನಮಗೆ ಅಕ್ಯುರೇಸಿ ಸಿಗುತ್ತೆ. ಪ್ಲಸ್ ಈ ಮೂಲೆಗಿರುವಂತ ಪಾಯಿಂಟ್ಸ್ ಕೂಡ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಈಗ ಹೆಚ್ಚು ಸ್ಮಾಲ್ ಇದ್ದಿದ್ರೆ ಟೆಲ್ಮಿ ಇಷ್ಟಿದೆಯಲ್ಲ, ಇದು ಫುಲ್ ಸ್ಮಾಲ್ ಇದ್ದಿದ್ರೆ ಇಲ್ಲಿಗೆ ಬಂದಪ್ಪ ನಾನು, ಫುಲ್ ಇಲ್ಲಿಗೆ ಬಂದ್ರೆ ಈಗ ಇನ್ಕ್ಲೂಡ್ ಆಗ್ತಾ ಇದೆ ತಾನೆ ಎಲ್ಲ ಕಡೆ, ಚೂರ್ ಇನ್ಕ್ಲೂಡ್ ಆಗ್ತಿದ್ಯಾ? So that means what? For getting full area, I have to make the H value very small. Very small ಅಂದ್ರೆ ಏನ್ ಮಾಡ್ತೀರಾ, H ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0 ಬರ್ಬೇಕು ನನಗೆ. H 0 ಆಗ್ಬಿಟ್ರೆ ನನಗೆ ಫುಲ್ ಏರಿಯಾ ಸಿಗುತ್ತೆ. ಈಗ ಅದನ್ನ ನಾವು ಫಾರ್ಮುಲಾದಲ್ಲಿ ಇನ್ಕ್ಲೂಡ್ ಮಾಡೋದು ಹೇಗೆ ಅಂದ್ರೆ ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಲಿಮಿಟ್. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಲಿಮಿಟ್ H ಟೆಂಡ್ಸ್ ಟು 0 ಅಂತ ಮಾಡಿಬಿಟ್ಟು ಈ ಫಾರ್ಮುಲಾನ ಜನರೇಟ್ ಮಾಡ್ತೀವಿ. ಐ ಹೋಪ್ ಸೊ ಈಗ ಆಕ್ಚುಲಿ ನಿಮ್ಗೆ ಫಾರ್ಮುಲಾ ಎಲ್ಲೂ ಕೇಳೋದಿಲ್ಲ, ಬಟ್ ಅರ್ಥ ಆಗಿದೆ ಅನ್ಕೋತೀನಿ. ಇದು ಅರ್ಥ ಮಾಡ್ಕೊಂಡು ಕಲ್ತ್ರೆ ನಿಮ್ಗೆ ಫಾರ್ಮುಲಾ ಜಾಸ್ತಿ ಹೊತ್ತು ನೆನಪಿರುತ್ತೆ, ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್, ರೈಟ್? ಸೊ ಲಿಮಿಟ್ H ಟೆಂಡ್ಸ್ ಟು 0 ತಗೊಳ್ಳಿಕ್ಕೆ ರೀಸನ್ ಏನು ಅಂದ್ರೆ ಈ ಸ್ಮಾಲ್ ಏರಿಯಾಗಳು ಮಿಸ್ ಆಗ್ತಾ ಇದ್ವಲ್ಲ, ಅವು ಮಿಸ್ ಆಗಬಾರ್ದು. ಯಾಕಂದ್ರೆ ಅವು ಮಿಸ್ ಆದ್ರೆ ನಮಗೆ ಏರಿಯಾ ಆನ್ಸರ್ ಅಪ್ರಾಕ್ಸಿಮೇಟ್ಸ್ ಬೇಡ, ನಮಗೆ ಪರ್ಫೆಕ್ಟ್ ಬೇಕು ತಾನೆ. ಸೊ ಪರ್ಫೆಕ್ಟ್ ಬೇಕು ಅಂದ್ರೆ H ವ್ಯಾಲ್ಯೂ ಡೆಫಿನೆಟ್ಲಿ ಇಟ್ ಶುಡ್ ಬಿ ಆಲ್ಮೋಸ್ಟ್ ಫುಲ್ 0. ಅರ್ಥ ಆಯ್ತಾ? ಸೊ ಆಲ್ಮೋಸ್ಟ್ 0 ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ನಾನು ಲಿಮಿಟ್ಸ್ ಅಲ್ಲಿ ನಿಮಗೆ ತುಂಬಾ ಡೀಟೇಲ್ ಆಗಿ ಇಂಟ್ರೊಡಕ್ಷನ್ ಕ್ಲಾಸ್ ಯಾರಾದ್ರು ಕೇಳಬೇಕು ಅಂತ ಇದ್ರೆ ಸ್ವಲ್ಪ ಟೈಮ್ ಮಾಡ್ಕೊಂಡು ಇಂಟ್ರೊಡಕ್ಷನ್ ಅಷ್ಟೇ ಕೇಳ್ರಿ ಒಂದು ಕ್ಲಾಸು. ಆ ಕ್ಲಾಸ್ ಅಲ್ಲಿ ಫುಲ್ ಹೇಳಿದೀನಿ H ಟೆಂಡ್ಸ್ ಟು 0 ಅಂದ್ರೆ ಮೀನಿಂಗ್ ಏನು, H ಆಲ್ಮೋಸ್ಟ್ ಈಕ್ವಲ್ ಟು 0 ಆದ್ರೆ 0 ಅಲ್ಲ ಅನ್ನೋದ್ರದ್ದು ಡಿಫರೆನ್ಸ್ ಏನು ಅಂತ ಆ ಇಂಟ್ರೊಡಕ್ಷನ್ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ದಟ್, ರೈಟ್? ಇಫ್ ಯು ಡೋಂಟ್ ಹ್ಯಾವ್ ದ ಟೈಮ್, ಎಕ್ಸಾಮ್ ಟೈಮ್ ಅಲ್ಲಿ ವಾಚ್ ಮಾಡ್ತಿದ್ದೀರಾ ಅಂದ್ರೆ ಇವನ್ ಈ ಡೆರಿವೇಶನ್ ನೋಡ್ಬಿಡಿ, ಡೈರೆಕ್ಟ್ಲಿ ಜಂಪ್ ಟು ಎಕ್ಸರ್ಸೈಸ್ ಕ್ವೆಶನ್ಸ್. ಓಕೆ, ರೈಟ್? ಸೊ ದಿಸ್ ಇಸ್ ದ ಪ್ರೂಫ್, ಮೈನ್ ಪ್ರೂಫ್ ಇದು, ರೈಟ್? H ಟೆಂಡ್ಸ್ ಟು 0. ಸೊ ನಮ್ಮ ಪ್ರಾಬ್ಲಮ್ಸ್ ಅಲ್ಲಿ ನಾವು ಮೋಸ್ಟ್ಲಿ ಈ ಫಾರ್ಮುಲಾನ ಯೂಸ್ ಮಾಡಬಹುದು. ಅಥವಾ H ಅಂತ ಅಂದ್ರೆ ಏನು ಅಂತ ಹೇಳಿದ್ನಲ್ಲ, ಎಲ್ಲಿದೆ, ಇಲ್ಲಿಂದ B is equal to A plus NH ಇಲ್ಲಿದೆಯಲ್ಲ, ಇದರಿಂದ ನಾನು ನಿಮಗೆ ಏನ್ ಹೇಳಿದ್ದೆ, B is equal to A plus NH ಇಂದ ಬೇಕಿದ್ರೆ H is equal to B minus A by N. ಇದನ್ನ ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಅಂದ್ರೆ ನಿಮಗೊಂದು ಫಾರ್ಮುಲಾ ಸಿಗುತ್ತೆ ವಿಚ್ ಯು ಕ್ಯಾನ್ ಯೂಸ್ ಇನ್ ಯುವರ್ ಕ್ವೆಶನ್ಸ್. ಓಕೆ, ಬಟ್ ದ ಥಿಂಗ್ ಈಸ್, ಐ ಟೆಲ್ ಯು ಆನೆಸ್ಟ್ಲಿ, ಈ ಫಾರ್ಮುಲಾ ಇದೆಯಲ್ಲ ಇದನ್ನ ಯೂಸ್ ಮಾಡೋದು ಬೆಟರ್ ಇದೆ ಆಸ್ ಕಂಪೇರ್ಡ್ ಟು B minus A by N ಅವೆಲ್ಲ ತಗೊಳೋದು. ಯಾಕೆ ಅಂತಂದ್ರೆ ಲೆಟ್ ಮಿ ಟೆಲ್ ಯು. ಫಸ್ಟ್ ಇದನ್ನ ಮತ್ತೆ ಬರೀತೀನಿ ನೋಡಿ, ಜಸ್ಟ್ ಲೆಟ್ ಮಿ ಟರ್ನ್ ದ ಶೀಟ್. ಅಬ್ಸರ್ವ್ ಮಾಡಿ ಫಾರ್ಮುಲಾ ಏನ್ ಬರ್ದಿದ್ದೆ ನಾನು. LHS ಏನಿತ್ತು ನಮ್ದು, ಇಂಟೆಗ್ರಲ್ A to B f of x dx ಅಂದ್ರೆ I ಇತ್ತು, ರೈಟ್? ವಿಚ್ ಈಸ್ ಈಕ್ವಲ್ ಟು ಏನ್ ಸಿಕ್ಕಿತ್ತು ನಮಗೆ ಈಗ ಫಾರ್ಮುಲಾ, ಲಿಮಿಟ್ H ಟೆಂಡ್ಸ್ ಟು 0 H into f of A plus H into f of A plus H area. Next H into f of A plus 2H. ಈ ತರ ಹೋಗ್ತಾ ಇರುತ್ತೆ. ಕೊನೆಯಲ್ಲಿ ಏನಿತ್ತು, H into f of A plus N minus 1 into H. ಕರೆಕ್ಟ್ ಇದೆಯಾ? ರೈಟ್, ರೈಟ್. ಸೊ ಇದ್ರಲ್ಲಿ ಎಲ್ಲಾದ್ರಲ್ಲೂ H ಕಾಮನ್ ಇದೆಯಾ? H ಕಾಮನ್ ತಗೊಂಡ್ಬಿಟ್ರೆ ಹೊರಗೆ, ಲಿಮಿಟ್ H ಟೆಂಡ್ಸ್ ಟು 0, ದಿಸ್ ಇಸ್ ಸೇಮ್ ವ್ಯಾಲ್ಯೂ. ಓಕೆ, H ಕಾಮನ್ ತೆಗೆದ ಮೇಲೆ f of A plus H plus ಇದೇನಾಗುತ್ತೆ, f of A plus 2H plus ಡಾಟ್ 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 ಕೊನೆಗೆ ಏನು ಸಿಗುತ್ತೆ ನಿಮಗೆ, ಪ್ಲಸ್ f of A plus n minus 1 into H. ಓಕೆ, ರೈಟ್? ಈ ಫಾರ್ಮುಲಾನ ನಾವೇನ್ ಮಾಡ್ತೀವಿ, ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಈ ಫಾರ್ಮುಲಾನ ಏನ್ ಮಾಡ್ತೀವಿ, ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ.
ಅರ್ಥ ಆಯ್ತಲ್ಲ. ಇಲ್ಲಿ ನಿಮಗೆ ಹೆಚ್ ವ್ಯಾಲ್ಯೂ ನೀವೇನು ಮಾಡಬೇಕು ಅಂತ ಅಂದರೆ ಸಿಂಪಲ್ಲು, ನಾನು ನಿಮಗೆ ಈಗಲೇ ಹೇಳ್ತೀನಿ ಏನಂತ. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಹೆಚ್ಚು ಒಳಗಡೆ ಮಲ್ಟಿಪ್ಲೈ ಆದಾಗ ಅಲ್ಲಿ ಒಂದು ಎನ್ ಅಂತ ಇರುತ್ತೆ. ಆ ಎನ್ ಜೊತೆಗೆ ಮಲ್ಟಿಪ್ಲೈ ಆಗಿ ಎನ್ ಹೆಚ್ ಅಂತ ನಿಮಗೆ ಎಲ್ಲ ಕಡೆ ಕಾಣಿಸುತ್ತೆ. ನೀವು ಆ ಫಾರ್ಮ್ಯಾಟಲ್ಲೇ ಬರೀಲಿಕ್ಕೆ ಟ್ರೈ ಮಾಡಿ ಮ್ಯಾಕ್ಸಿಮಮ್ಮು. ಅವಾಗೇನಾಗುತ್ತೆ, ಎನ್ ಎಚ್ ಇಸ್ ಈಕ್ವಲ್ ಟು ಬಿ ಮೈನಸ್ ಎ. ಹೇಗೆ ಬಂತು ಮ್ಯಾಮ್ ಇದು ಅಂತ ಅಂದರೆ, ಈಗ ತಾನೇ ನಾನು ಬರೆದಿದ್ದೆ ಏನು, ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಎಚ್. ಎನ್ ಎಚ್ ವ್ಯಾಲ್ಯೂ ಬೇಕು, ಎ ಈ ಕಡೆ ಕಳಿಸ್ರಿ, ಅವಾಗ ಬಿ ಮೈನಸ್ ಎ. ಅರ್ಥ ಆಯ್ತಲ್ಲ. ಸೊ ಕೆಲವೊಬ್ರು ನಾನು ಅಬ್ಸರ್ವ್ ಮಾಡಿದ್ದೇನೆ, ಸಮ್ ಟೀಚರ್ಸ್ ಇಟ್ಸ್ ಓಕೆ, ದೇ ವಿಲ್ ಯೂಸ್ ಬಿ ಮೈನಸ್ ಇನ್ನೊಂದು ಫಾರ್ಮುಲಾ, ಇದರಿಂದಾನೇ ಡೆರೈವ್ ಆಗುತ್ತೆ. ಇದರಿಂದ ನನಗೆ ಹೆಚ್ ವ್ಯಾಲ್ಯೂ ಸಿಗುತ್ತೆ ತಾನೆ, ಹೆಚ್ ವ್ಯಾಲ್ಯೂ ಏನಾಗುತ್ತೆ, ಬಿ ಮೈನಸ್ ಎ ಬೈ ಎನ್ ಆಗುತ್ತೆ. ಕರೆಕ್ಟಾ. ಈಗ ನಾನು ಇದನ್ನ ತಗೊಂಡ್ಬಂದು ಇಲ್ಲಿ ಬರೆದ್ರೆ ಈ ಫಾರ್ಮುಲಾ ಹೇಗೆ ಚೇಂಜ್ ಆಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಲಿಮಿಟ್ ಆಮೇಲೆ ಬರೆಯೋಣ ಅಂತ ಬೇಕಿದ್ರೆ. ಹೆಚ್ ವ್ಯಾಲ್ಯೂ ಏನಾಗುತ್ತೆ, ಬಿ ಮೈನಸ್ ಎ ಡಿವೈಡೆಡ್ ಬೈ ಎನ್. ರಿಮೈನಿಂಗ್ ಫಾರ್ಮುಲಾ ಸೇಮ್ ಇರುತ್ತೆ, ಎಫ್ ಆಫ್ ಎ ಪ್ಲಸ್ ಹೆಚ್ 2h ಎಲ್ಲ ಸೇಮ್ ಇರುತ್ತೆ. ಲಾಸ್ಟಿಗೆ ಹೋಗ್ಬಿಟ್ಟು ಎಫ್ ಆಫ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಹೆಚ್, ಇದು ಕೂಡ ಸೇಮ್ ಇರುತ್ತೆ. ಆದರೆ ಇಲ್ಲಿ ಏನು ಚೇಂಜ್ ಆಗುತ್ತೆ ಅಬ್ಸರ್ವ್ ಮಾಡಿ. ನಾನು ಇದು ಹೆಚ್ ಟೆನ್ಸ್ ಟು 0ನ ಇಲ್ಲಿ ಬರೀಲಿಕ್ಕೆ ಬರೋದಿಲ್ಲ. ಯಾಕೆ, ಇಲ್ಲೆಲ್ಲೂ ಹೆಚ್ಚೇ ಇಲ್ಲ ಅಂದಮೇಲೆ ನಾನು ಲಿಮಿಟ್ ಹೆಚ್ ಟೆನ್ಸ್ ಟು 0 ಬರೆಯೋದು ಮೀನಿಂಗ್ಲೆಸ್ ಆಗುತ್ತೆ. ಅರ್ಥ ಆಯ್ತಲ್ಲ. ವೆನ್ ಯು ಆರ್ ಚೇಂಜಿಂಗ್ ಹೆಚ್ ಚೇಂಜ್ ಮಾಡು ಇನ್ ಟರ್ಮ್ಸ್ ಆಫ್ ಎನ್ ಬರೀತಿದ್ದೀರ. ಎ ಮತ್ತೆ ಬಿ ನಂಬರ್ಸು, ಹೌದಾನೆ. ಇಲ್ಲಿ ಕ್ವಶನ್ ಅಲ್ಲಿ ನಿಮ್ಗೆ ಕೊಡ್ತಾರಲ್ಲ ಎ ಮತ್ತೆ ಬಿ ನಂಬರ್ಸ್. ಸೊ ಕಾನ್ಸ್ಟೆಂಟ್ ಅಂತೂ ಬಿಟ್ಟಾಕ್ರಿ, ಬಟ್ ಇನ್ ಟರ್ಮ್ಸ್ ಆಫ್ ಎನ್ ಬರೀತಿದ್ದೀರಾ ಅಂದ್ರೆ ನನ್ನ ಲಿಮಿಟ್ ಕೂಡ ಎನ್ ಏನಿದೆಯಲ್ಲ ಅದನ್ನ ರೆಪ್ರೆಸೆಂಟ್ ಮಾಡಬೇಕು. ಅರ್ಥ ಆಯ್ತಲ್ಲ. ಸೊ ಎನ್ ವ್ಯಾಲ್ಯೂ ಏನಾಗಬೇಕು ಇಲ್ಲಿಗೆ ಅಂತ ಕೇಳ್ತಿದ್ದಾರೆ. ಸಿಂಪಲ್ ಥಿಂಗ್. ಓಕೆ, ಎನ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಇದು ಕ್ಲೋಸ್ ಟು 0 ಆಗುತ್ತೆ ತಾನೆ. ಸಿಂಪಲ್ ಥಿಂಗ್. ಹೆಚ್ ವ್ಯಾಲ್ಯೂ 0 ಆಗಬೇಕು ಅಂದ್ರೆ ಯಾವಾಗ ಪಾಸಿಬಲ್ ಇದೆ, ಇಲ್ಲಿ ನ್ಯೂಮರೇಟರ್ ಏನಾರ ಇಲ್ಲಿ, ಬಟ್ ಡಿನಾಮಿನೇಟರ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇರಬೇಕು. ಹೌದಾ. ಸೊ ದಟ್ ಮೀನ್ಸ್ ವಾಟ್, ಯಾಕೆ ತುಂಬಾ ಜಾಸ್ತಿ ಇರಬೇಕು. ಫಾರ್ ಎಕ್ಸಾಂಪಲ್ ಯು ಸಿ 1/10 0.1, 1/100 ಇದ್ರೆ 0.01, 1/1000 ಇದ್ರೆ 0.001. ಹೌದಾ. ಸೊ ಹೆಚ್ ವ್ಯಾಲ್ಯೂ ಆಲ್ಮೋಸ್ಟ್ ಈಕ್ವಲ್ ಟು 0 ಬರಬೇಕು ಅಂದ್ರೆ ಡಿನಾಮಿನೇಟರ್ ತುಂಬಾ ದೊಡ್ಡದಿರಬೇಕು. ತುಂಬಾ ದೊಡ್ಡದು ಅನ್ನೋದನ್ನ ನಾವು ಮ್ಯಾಥಮೆಟಿಕಲಿ ಹೇಗೆ ಬರಿತೀವಿ, ಲಿಮಿಟ್ ಎನ್ ಅಪ್ರೋಚಸ್ ಪ್ಲಸ್ ಇನ್ಫಿನಿಟಿ. ಅರ್ಥ ಆಯ್ತಲ್ಲ. ಸೊ ಕೆಲವೊಬ್ರು ಈ ಫಾರ್ಮುಲಾ ಕೂಡ ಯೂಸ್ ಮಾಡ್ತಾರೆ. ಸೊ ಇದು ನಿಮಗೆ ಬಿಟ್ಟಿದ್ದು, ನಿಮ್ಮ ಚಾಯ್ಸು. ನೀವು ಇದನ್ನಾದ್ರೂ ಯೂಸ್ ಮಾಡಿ, ಇದನ್ನಾದ್ರೂ ಯೂಸ್ ಮಾಡಿ, ಬಟ್ ಮೇಕ್ ಶೋರ್ ಇದನ್ನ ಯೂಸ್ ಮಾಡಬೇಕಾದ್ರೆ n ಟೆನ್ಸ್ ಟು ಇನ್ಫಿನಿಟಿ ಅಂತಾನೆ ಬರಿಬೇಕು ನೀವು ಅಲ್ಲಿ. ಅರ್ಥ ಆಯ್ತಲ್ಲ. ಅಂಡ್ ಬೇರೆ ಇದು ಟೋಟಲಿ ಹೆಚ್ ಇಸ್ ಈಕ್ವಲ್ ಟು ಅಂತ ಅಲ್ಲಿ ಬರಿತೀರಾ ಅಂದ್ರೆ ನಿಮ್ಮ ಇಷ್ಟ, ಇಲ್ಲಾಂದ್ರೆ ಬಿಟ್ಟಾಕಿ. ಇಷ್ಟನ್ನು ಬರೀಲೇಬೇಕು ನೀವು. ಅರ್ಥ ಆಯ್ತಲ್ಲ. ಅಂಡ್ ಇದನ್ನ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಹೆಚ್ ಟೆನ್ಸ್ ಟು 0 ನೆನಪಿರ್ಲಿ. ಇಲ್ಲಿ ಯಾವ ವೇರಿಯಬಲ್ ಬರ್ದಿದ್ದೀರೋ ಅದ್ರ ಕರೆಸ್ಪಾಂಡಿಂಗ್ ಆಗಿ ನಿಮ್ಮ ಲಿಮಿಟ್ ವ್ಯಾಲ್ಯೂ ಇರಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆ ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್. ಇದು ಎಲ್ಲೂ ನಿಮ್ಗೆ ಆಲ್ಮೋಸ್ಟ್ ಕೇಳಲ್ಲ ಹೇಗೆ ಬಂತು ಫಾರ್ಮುಲಾ ಅದು, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಹೌ ಆಕ್ಚುಲಿ ದ ಫಾರ್ಮುಲಾ ಇಸ್ ಡೆರೈವ್ಡ್. ರೈಟ್. ಓಕೆ ಡನ್. ನೆಕ್ಸ್ಟ್ ಇನ್ನೇನಾದ್ರು ಹೇಳೋದಿತ್ತ ಇಲ್ಲಿ, ಎನ್ ಎಚ್ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಅಂಡ್ ಆಲ್. ಯಾ, ದೇರ್ ಆರ್ ಸಮ್ ಫಾರ್ಮುಲಾ. ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಅಂತ. ರೈಟ್. ಸೊ ಅದನ್ನು ತಿಳ್ಕೊಳ್ಳೋಣಂತೆ ವೆಯ್ಟ್. ಬಟ್ ಅದಕ್ಕಿಂತ ಮುಂಚೆ ಇನ್ನೇನಾದ್ರು ಇದೆಯಾ, ವ್ಯಾಲ್ಯೂ ಆಫ್ ದ ಡೆಫಿನೆಟ್ ಇಂಟೆಗ್ರಲ್ ಅದು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಏನು ವ್ಯಾಲ್ಯೂ ಆಫ್ ಡೆಫಿನೆಟ್ ಇಂಟೆಗ್ರಲ್ ಏನು, ತುಂಬ ಅಕ್ಯುರೇಟ್ ಆಗಿ ಒಂದೇ ಒಂದು ವ್ಯಾಲ್ಯೂ, ಏನೋ ಒಂದು ನಂಬರ್ ಬರುತ್ತೆ. ಅದು ನಿಮಗೆ ಇನ್ಡೆಫಿನೆಟ್ ಇಂಟೆಗ್ರಲ್ ಅಲ್ಲಿ ಪ್ಲಸ್ ಸಿ ಅಂತ ಬರ್ತಾ ಇತ್ತು, ಇಲ್ಲಿ ನಂಬರ್ ಬರುತ್ತೆ ಕಾನ್ಸ್ಟೆಂಟ್ ಆಗಿ. ಅರ್ಥ ಆಯ್ತಲ್ಲ. ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ನಿಮಗೆ ನೋಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂತ ಅಂದ್ರೆ, ರೆಪ್ರೆಸೆಂಟ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ಏನು. ನಿಮಗೆ ಎಫ್ ಆಫ್ ಎಕ್ಸ್ ಬರೆಯೋ ಬದಲು ಬೇಕಿದ್ರೆ ಎಫ್ ಆಫ್ ಟಿ ಬರೀರಿ, ಎಫ್ ಆಫ್ ಯು ಬರೀರಿ, ಎಫ್ ಆಫ್ ಝೆಡ್ ಬರೀರಿ, ಏನಾದ್ರೂ ಬರೀರಿ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ವೇರಿಯಬಲ್. ಓಕೆ, ನೀವು ಇಲ್ಲಿ ಟಿ ಬರೀತಿದ್ದೀರಾ ಅಂದ್ರೆ ಡಿ ಟಿ ಅಂತ ಬರ್ಕೊಳ್ರಿ ಅಷ್ಟೇ, ಬಿಟ್ರೆ ಇನ್ನೇನು ಕಂಡೀಷನ್ ಇಲ್ಲ. ನೀವು ಯಾವಾಗಲೂ ಅದನ್ನು ಎಫ್ ಆಫ್ ಎಕ್ಸ್ ಎ ಅಂತ ರೆಪ್ರೆಸೆಂಟ್ ಮಾಡ್ಬೇಕಂತ ರೂಲ್ಸ್ ಏನಿಲ್ಲ. ದೇರ್ ಫೋರ್ ಆ ವೇರಿಯಬಲ್ ಆಫ್ ಇಂಟಿಗ್ರೇಷನ್ ಏನಂತ ಕರೀತಾರೆ, ಡಮ್ಮಿ ವೇರಿಯಬಲ್. ಡಮ್ಮಿ ಅಂದ್ರೆ ಏನು, ವೇಸ್ಟ್, ಸುಮ್ಮನೆ ಐತೆ ಅಷ್ಟೇ. ಕರೆಕ್ಟಾ. ಸೊ ವಿಚ್ ಇಸ್ ಆಫ್ ನೋ ಸಿಗ್ನಿಫಿಕೆನ್ಸ್. ಸೊ ದೇರ್ ಫೋರ್ ನೀವು ಎಫ್ ಆಫ್ ಎಕ್ಸ್ ಎ ಬರಿಬೇಕಂತ ಏನು ರೂಲ್ಸ್ ಇಲ್ಲ. ದ ಥಿಂಗ್ ಇಸ್ ನಿಮ್ಮ ಏಜ್ ಗ್ರೂಪಿಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಎಫ್ ಆಫ್ ಎಕ್ಸ್ನೇ ಬರ್ಸಿರ್ತೀವಿ ನಾವು. ಬಟ್ ಆಸ್ ಯು ಗ್ರೋ ಅಪ್ ಯು ವಿಲ್ ರಿಯಲೈಸ್, ಈವನ್ ಇಲ್ಲೂ ಕೂಡ ಮುಂದೆ ಪ್ರಾಪರ್ಟೀಸ್ ಅಲ್ಲೂ ಕೂಡ ಇದೇ ಪ್ರಾಪರ್ಟಿ ಬರುತ್ತೆ. ಬಟ್ ಆಸ್ ಯು ಗ್ರೋ ಅಪ್ ಕ್ಯಾಲ್ಕುಲಸ್ ಪಾರ್ಟ್ ಜಾಸ್ತಿ ಯಾರು ಓದ್ತಿರೋ ಅವ್ರಿಗೆ ಅರ್ಥ ಆಗುತ್ತೆ ಸ್ಲೋಲಿ ದಟ್ ದಿಸ್ ಅಂಡ್ ದಿಸ್ ಆರ್ ಸಿಮಿಲರ್. ಅಕಾರ್ಡಿಂಗ್ ಟು ಸಿಚುಯೇಷನ್ ವಿ ವಿಲ್ ಚೇಂಜ್ ದ ಥಿಂಗ್ಸ್. ಓಕೆ, ನೆಕ್ಸ್ಟ್ ಇನ್ನೇನಿದೆ, ದಟ್ಸ್ ಇಟ್. ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದರಲ್ಲಿ ಬಂದೇ ಬರುತ್ತೆ, ನಿಮಗೆ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ವಿಲ್ ಡು ಒನ್ ಥಿಂಗ್, ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬಿಡೋಣ ಅಲ್ಲಿಗೆ. ಓಕೆ ರೈಟ್. ಸೊ ಬಿಫೋರ್ ಬಿಗಿನಿಂಗ್ ಎಕ್ಸರ್ಸೈಸ್ 7.8
ಒಂದು ಸ್ವಲ್ಪ ಸಮರೈಸ್ ಮಾಡ್ಬಿಡೋಣ. ನಾವೇನು ಲರ್ನ್ ಮಾಡಿದೀವಿ ಆಲ್ರೆಡಿ. ಓಕೆ, ಅಂಡ್ ಕೆಲವೊಂದು ಫಾರ್ಮುಲಾ ರಿಕ್ವೈರ್ಡ್ ಇದೆ ಇದನ್ನ ಈ ಎಕ್ಸರ್ಸೈಸ್ ನ ಸಾಲ್ವ್ ಮಾಡಕ್ಕೆ. ಓಕೆ, ಸೊ ಲೆಟ್ ಮಿ ಜಸ್ಟ್ ಸಮರೈಸ್ ದ ಥಿಂಗ್. ನಾವೇನ್ ಕಲ್ತಿದೀವಿ ನೋಡಿ, ಇಂಟೆಗ್ರಲ್ i is equal to a to b f of x dx. ಈ ಫಾರ್ಮ್ಯಾಟ್ ಇದ್ರೆ ಇದನ್ನ ಏನಂತ ಕರಿತೀರಿ ನೀವು? ಡೆಫಿನೆಟ್ ಇಂಟೆಗ್ರಲ್. ಓಕೆ, ರೈಟ್? i is equal to a to b f of x dx. ಇದನ್ನ ಏನಂತ ಕರಿತೀರಾ? ಡೆಫಿನೆಟ್ ಇಂಟೆಗ್ರಲ್. ಅಂಡ್ ನಾವು ಇದನ್ನ ಇಂಟಿಗ್ರೇಟ್ ಹೇಗ್ ಮಾಡ್ತೀವಿ ಅಂತ ಅಂದ್ರೆ, ನಾರ್ಮಲಿ ಹೇಗೆ ಇಂಟಿಗ್ರೇಟ್ ಮಾಡ್ತಿದ್ವೋ ಆ ತರನೇ ಇಂಟಿಗ್ರೇಟ್ ಮಾಡ್ತೀವಿ. ಆಮೇಲೆ ಇಂಟಿಗ್ರೇಟ್ ಮಾಡಿದ್ಮೇಲೆ ಏನು ಆನ್ಸರ್ ಸಿಗುತ್ತೋ ಅದಕ್ಕೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಎರಡು ಅಪ್ಲೈ ಮಾಡ್ತೀವಿ. ಅಂದ್ರೆ ಎ ಮತ್ತೆ ಬಿ. ಲೋಯರ್ ಲಿಮಿಟ್ ಅಂದ್ರೆ ಎ, ಅಪ್ಪರ್ ಲಿಮಿಟ್ ಅಂದ್ರೆ ಬಿ. ಇದನ್ನ ಅಪ್ಲೈ ಮಾಡೋದು ಅಂದ್ರೆ ಹೇಗೆ ಮ್ಯಾಮ್ ಅಂತ ಅಂದ್ರೆ, ವೆರಿ ಸಿಂಪಲ್. ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಓಕೆ, ರೈಟ್? ಅಂಡ್ ಇಲ್ಲಿ ನೀವು ಮತ್ತೆ ತಗೊಂಡ್ಬಂದು ಪ್ಲಸ್ ಸಿ ಅಂತ ಬರೆಯಂಗಿಲ್ಲ, ನೆನಪಿರ್ಲಿ. ಡೆಫಿನೆಟ್ ಇಂಟೆಗ್ರಲ್ ಅಲ್ಲಿ ಒಂದು ಡೆಫಿನೆಟ್ ನಂಬರ್ ಆನ್ಸರ್ ಬರುತ್ತೆ, ನೀವು ಪ್ಲಸ್ ಸಿ ಅಂತ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಬರೆಯೋ ಹಾಗಿಲ್ಲ. ಅರ್ಥ ಆಯ್ತಲ್ಲ? ಅಂಡ್ ಯೂಸಿಂಗ್ ಲಿಮಿಟ್ ಹ್ಯಾಸ್ ಎ ಸಮ್ ಅಂತ ನಿಮಗೆ ಕೊಟ್ಟಿರೋದ್ರಿಂದ, ಲಿಮಿಟ್ ಹ್ಯಾಸ್ ಎ ಸಮ್ ಅಂತ ಅಂದ್ರೆ ನೀವು ಹೇಗೆ ಮಾಡ್ತೀರಾ? ಸಿಂಪಲ್. ಐ ಆಲ್ರೆಡಿ ಟೋಲ್ಡ್ ಯು, ವಿ ಆರ್ ಗೋಯಿಂಗ್ ಟು ಯೂಸ್ ದ ಫಾರ್ಮುಲಾ. ಯಾವುದು? i is equal to a to b f of x ಅಂತ ಕೊಟ್ಟಿದಾರಲ್ಲ, ನಾವು ಯೂಸ್ ಮಾಡೋ ಫಾರ್ಮುಲಾ ಏನು? ಲಿಮಿಟ್ ಎಲ್ ಟಿ ಅಂದ್ರೆ ಲಿಮಿಟ್ h ಟೆಂಡ್ಸ್ ಟು 0, h f of a plus f of a plus h plus f of a plus 2h plus dot 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 plus f of a plus n minus 1 into h. ಅರ್ಥ ಆಯ್ತಲ್ಲ? ಸೊ ಈ ಫಾರ್ಮುಲಾನು ಯೂಸ್ ಮಾಡಬಹುದು. ಇನ್ನೊಂದು ಫಾರ್ಮುಲಾ ಇದೆ, ಯಾವುದು? ಜಸ್ಟ್ ಹೆಚ್ ನ ರೀಪ್ಲೇಸ್ ಮಾಡಿ ಏನ್ ಮಾಡಿದ್ದಾರೆ? ಬಿ ಮೈನಸ್ ಎ ಬೈ ಎನ್ ಅಂತ ಬರ್ದಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ಓಕೆ, ದಿಸ್ ಇಸ್ ಆಲ್ಸೋ ಓಕೆ. ಬಟ್ ನನಗೆ ಇದು ಈಸಿ ಅಂತ ಅನ್ಸುತ್ತೆ. ಓಕೆ, ಅಂದ್ರೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ದಿಸ್ ಬಿಕಮ್ಸ್ ಎ ಬಿಟ್ ಈಸಿಯರ್ ಆಸ್ ಕಂಪೇರ್ಡ್ ಟು ದಟ್ ಒನ್. ಸೊ ಇಟ್ ಈಸ್ ಯುವರ್ ಚಾಯ್ಸ್ ಎನಿವೇಸ್. ಈಗ ಇದರಲ್ಲಿ ಹೆಚ್ ಬೇಕಲ್ಲ ನಮಗೆ. ಹೆಚ್ ಅಂತ ಅಂದ್ರೆ ನಥಿಂಗ್ ಬಟ್ n into h is equal to b. h ಅಂದ್ರೆ b ಮೈನಸ್ ಎ ಬೈ ಎನ್ ಆಗುತ್ತೆ. ನಮಗೆ ಅಲ್ಲಿ ಎನ್ ಹೆಚ್ ವ್ಯಾಲ್ಯೂ ನಾವು ಕಂಡುಹಿಡಬೇಕು. ಬಿ ಮೈನಸ್ ಎ ಅಂದ್ರೆ ಏನು? ಇಲ್ಲಿ ನಿಮಗೆ ಇಂಟಿಗ್ರಲ್ ಕೊಟ್ಟಿರ್ತಾರಲ್ಲ, ಇಲ್ಲಿ ನಿಮಗೆ ಬಿ ವ್ಯಾಲ್ಯೂ ಸಿಗುತ್ತೆ, ಇಲ್ಲಿ ಎ ವ್ಯಾಲ್ಯೂ. ಸಪೋಸ್ ಇಲ್ಲಿ ನಿಮಗೆ 2 to 3 ಕೊಟ್ಟಿದ್ದಾರೆ ಒಂದು ಕ್ವಶನ್ ಅಲ್ಲಿ ಅನ್ಕೊಳ್ರಿ. 2 3 ಬಿ ಮೈನಸ್ ಎ ಅಂದ್ರೆ 3 minus 2 ಅಂದ್ರೆ 1. ಎನ್ ಎಚ್ ವ್ಯಾಲ್ಯೂ 1. ಯಾಕೆ ಮ್ಯಾಮ್ ಎನ್ ಎಚ್ ತಗೊಂಡಿದ್ರೆ ಇಲ್ಲಿ ಹೆಚ್ಚಿದೆ ತಾನೆ ಅಂತ ಅಂದ್ರೆ, ನಿಮಗೆ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ದಟ್ ನಮಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಸಿಗೋದು ಎನ್ ಇಂಟು ಹೆಚ್ ಫಾರ್ಮ್ಯಾಟೇ ಸಿಗುತ್ತೆ. ಸೊ ದಟ್ ಎಲ್ಲೆಲ್ಲಿ ಎನ್ ಎಚ್ ಕಾಣಿಸುತ್ತೋ ಅಲ್ಲಿ ಡೈರೆಕ್ಟ್ ಆಗಿ ನಾವು ಬಿ ಮೈನಸ್ ಎ ಸಾಲ್ವ್ ಮಾಡಿ ನಂಬರ್ ಬರ್ದು ಬಿಡ್ತೀವಿ, ಅದು ಈಸಿ ಆಗುತ್ತೆ. ಇನ್ ಕೇಸ್ ಇಲ್ಲಿ ನಾವು ಬಿ ಮೈನಸ್ ಎ ಬೈ ಎನ್ ಅಂತ ಬರ್ದಿದ್ರೆ ಏನಾಗ್ತಿತ್ತು, ಅಲ್ಲಿ ನಾವು ಮತ್ತೆ ಎನ್ ಕ್ಯಾನ್ಸಲ್ ಮಾಡೋಕ್ಕೆ ಹುಡುಕ್ಬೇಕು. ಅದು ಈಸಿನೇ ಇದೆ, ಇದನ್ನು ಈಸಿ ಇದೆ. ಇಟ್ ಈಸ್ ಯುವರ್ ಚಾಯ್ಸ್. ಐ ಆಮ್ ಯೂಸಿಂಗ್ ದಿಸ್ ಫಾರ್ಮುಲಾ ಟು ಸಾಲ್ವ್ ದ ಹೋಲ್ ಎಕ್ಸರ್ಸೈಸ್, ದಟ್ ಈಸ್ ದೀಸ್ 6 questions. ಓಕೆ, ರೈಟ್? ಅಂಡ್ ಇದನ್ನ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಕೆಲವೊಂದು ಫಾರ್ಮ್ಯಾಟ್ಗಳು ಬರ್ತವೆ. ಅಂದ್ರೆ ಸಾಲ್ವ್ ಮಾಡ್ಬೇಕಾದ್ರೆ ಒಂದು ಪ್ಯಾಟರ್ನ್ ಬರುತ್ತೆ, ಸಮ್ ಆಫ್ ಎನ್ ಟರ್ಮ್ಸ್ ತರ ಪ್ಯಾಟರ್ನ್ ಬರುತ್ತೆ. ನಾವು ಎ ಪಿ ಅಲ್ಲಿ ಆಲ್ರೆಡಿ ಕಲ್ತಿದೀವಿ ಸಮ್ ಆಫ್ ಎನ್ ಟರ್ಮ್ಸ್. ಯಾವ್ದ್ರಲ್ಲಿ? ಎ ಪಿ ನ ಸೀಕ್ವೆನ್ಸ್ ಅಂಡ್ ಸೀರೀಸ್ ಚಾಪ್ಟರ್. ಓಕೆ, ನೀವು ಫಸ್ಟ್ ಇಯರ್ ಅಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಚಾಪ್ಟರ್ ಕಲ್ತಿರ್ತೀರಾ. ಅದರಲ್ಲಿ ನಿಮಗೆ ಆಲ್ರೆಡಿ ಫಾರ್ಮುಲಾಗಳನ್ನ ನೀವು ಕಲ್ತಿದ್ದೀರಾ. ಆ ಫಾರ್ಮುಲಾಗಳು ಸ್ವಲ್ಪ ಇವನ್ನ ನೆನ್ಪಿಟ್ಕೊಳ್ಳಿ. ಇಷ್ಟನ್ನ ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ಒಂದು ಕೆಲಸ ಮಾಡಿ, ಎಲ್ಲಾದ್ರೂ ಒಂದ್ ಕಡೆ ಬರ್ಕೊಳ್ಳಿ. ದೆನ್ ಯು ಸಾಲ್ವ್ ದ ಎಕ್ಸರ್ಸೈಸ್. ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಟು ಸಾಲ್ವ್. ಅರ್ಥ ಆಯ್ತಲ್ಲ? ಸೊ ಏನಾಗುತ್ತೆ ನೋಡಿ, ಸಮ್ ಆಫ್ ಎನ್ ಟರ್ಮ್ಸ್ ಏನಾಗುತ್ತೆ? n ಮೈನಸ್ 1 ಟರ್ಮ್ಸ್ ವರ್ಗು ಅಂದ್ರೆ n ಇಂಟು ಎನ್ ಮೈನಸ್ 1 ಬೈ 2. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಅದೇ ಸ್ಕ್ವೇರ್ ಟರ್ಮ್ಸ್ ಇದ್ರೆ n ಇಂಟು ಎನ್ ಮೈನಸ್ 1 ಇಂಟು 2n ಮೈನಸ್ 1 ಬೈ 6. ಅದೇ ಕ್ಯೂಬ್ ಟರ್ಮ್ಸ್ ಇದ್ರೆ n ಇಂಟು ಎನ್ ಮೈನಸ್ 1 ಬೈ 2 ಹೋಲ್ ಸ್ಕ್ವೇರ್. ನಿಮಗೆ ಎಲ್ಲೋ ಒಂದ್ ಕಡೆ ಜಿ ಪಿ ತರ ಸಿಕ್ತು ಅಂತ ಅಂದ್ರೆ ಅಲ್ಲಿ ನಿಮಗೆ ಸಮ್ ಆಫ್ ಎನ್ ಟರ್ಮ್ಸ್ ಫಾರ್ಮುಲಾ ಏನಿದೆ ನಮಗೆ ಆಲ್ರೆಡಿ ಗೊತ್ತಿರಬೇಕು, a ಇಂಟು ಆರ್ ಟು ದಿ ಪವರ್ ಆಫ್ n ಮೈನಸ್ 1 ಡಿವೈಡೆಡ್ ಬೈ r ಮೈನಸ್ 1. ಇಲ್ಲಿ ಕೆಲವರಿಗೆ ಡೌಟ್ ಆಗ್ಬಹುದು, ಏನಂತ ಅಂದ್ರೆ ಮ್ಯಾಮ್ ನಾವು ಕಲ್ತಿರೋದು ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಅಂದ್ರೆ ಫಾರ್ಮುಲಾ ಯಾವ್ದು ಗೊತ್ತಾ? ಎನ್ ಇಂಟು ಎನ್ ಪ್ಲಸ್ 1 ಬೈ 2. ನೀವು ನೋಡಿದ್ರೆ ಮೈನಸ್ ಅಂತ ಬರ್ದಿದ್ದೀರಾ, ಯಾಕೆ? ರೈಟ್, ದಿಸ್ ಇಸ್ ಯೋರ್ ಡೌಟ್. ಸಿಂಪಲ್. ನಾವು ಕಲ್ತಿರೋ ಈ ಫಾರ್ಮುಲಾ ಯಾವ್ದಕ್ಕೆ ಹೇಳಿ? ಸಮ್ ಆಫ್ ಎನ್ ಟರ್ಮ್ಸ್ ಅಂದ್ರೆ 1 ಇಂದ ಸ್ಟಾರ್ಟ್ ಆಗ್ಬಿಟ್ಟು ಕೊನೆ ಟರ್ಮ್ ಏನಾಗುತ್ತೆ? ಎನ್ ಆಗುತ್ತೆ. ಕೊನೆ ಟರ್ಮ್ ಎನ್ ಇದ್ದಾಗ ಇದು ಫಾರ್ಮುಲಾ. ಆದ್ರೆ ನಿಮಗೆ ಈ ಪ್ರಾಬ್ಲಮ್ಸ್ ಗಳಲ್ಲಿ ಎನ್ ಸಿಗೋಲ್ಲ, ನಿಮಗೆ ಸಿಗೋದೇನು? ಎನ್ ಮೈನಸ್ 1 ಸಿಗುತ್ತೆ. ಯಾಕೆ ಮ್ಯಾಮ್ ಅಂತ ಅಂದ್ರೆ, ನಿಮಗೆ ಇಲ್ಲಿ ಲಿಮಿಟ್ ಆಫ್ ಎ ಸಮ್ ನ ಫಾರ್ಮುಲಾ ನೋಡಿದ್ರಲ್ಲ, ಅಲ್ಲಿ ಕೊನೆ ಟರ್ಮ್ ಏನಿದೆ? ಎಫ್ ಆಫ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಹೆಚ್ ಇದೆ. ಓಕೆ, ಸೊ ನೀವು ಅಲ್ಲಿ ಕುತ್ಕೊಂಡು ಆಮೇಲೆ ಎನ್ ಟರ್ಮ್ಸ್ ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆನೆ ಒಂದು ಜನರಲೈಸ್ ಫಾರ್ಮುಲಾ ರೆಡಿ ಮಾಡ್ಕೊಳ್ಳಿ. ದಟ್ ಈಸ್ ನಥಿಂಗ್ ಬಟ್ ದಿಸ್ ಫಾರ್ಮುಲಾ.
ಓಕೆ ರೈಟ್. ಸೊ ಎನ್ ಜಾಗದಲ್ಲಿ ಏನಿದೆ ಈಗ ಇಲ್ಲಿ ಕೊನೆ ಟರ್ಮ್ ಏನಿದೆ n-1 ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. n-1 ಇದೇನಾಗುತ್ತೆ ಅವಾಗ ಈ ಫಾರ್ಮುಲಾ n ಟರ್ಮ್ಸಿಗೆ ನಾನು ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ನಮಗೆ ಲಾಸ್ಟ್ ಟರ್ಮ್ ಏನಿದೆ n-1 ಇಲ್ಲಿ n ಇಂಟು n+1 ಅಂದ್ರೆ ಕೊನೆ ಟರ್ಮಿಗೆ +1 ಮಾಡ್ಬೇಕು. ಹೌದಾ? ಬೈ 2 -1+1 ಕ್ಯಾನ್ಸಲ್. ಮತ್ತೆ ಅದೇ ಬಂತ n ಇಂಟು n-1/2. ಅದೇ ನಾನು ಬರ್ದಿರೋದು, ಆಲ್ರೆಡಿ ಸಾಲ್ವ್ ಮಾಡಿ ಬರ್ದಿರೋದು. ಓಕೆ, ಸೊ ನಿಮಗೆ ಎಲ್ಲೂ ಕೂಡ ಏನು ಕಷ್ಟ ಆಗಲ್ಲ. ಈಗಲೇ ಈ ಫಾರ್ಮುಲಾಗಳನ್ನ ನೀವು ಒಂದ್ ಕಡೆ ಬರ್ಕೊಂಡ್ಬಿಟ್ರೆ ಇವನ್ನ ನೀವು ನೆನ್ಪಿಟ್ಕೊಂಡ್ರೆ ಲಿಮಿಟ್ ಆಫ್ ಎ ಸಮ್ ಒಂದು ಪ್ರಾಬ್ಲಮ್ ಫಿಕ್ಸ್ ಬರುತ್ತೆ. ಬಂದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು ನೀವು. ಅರ್ಥ ಆಯ್ತಲ್ಲ? ಸೊ ಅಂತ ಡಿಫಿಕಲ್ಟಿ ಏನಿಲ್ಲ. ಇದು ಗೊತ್ತಿರಬೇಕು ಪ್ಲಸ್ ಒಂದು ಫಾರ್ಮುಲಾ, ಲಿಮಿಟ್ ಆಫ್ ಎ ಸಮ್ ಇಂದು ಒಂದು ಫಾರ್ಮುಲಾ ಹೇಳಿದ್ನಲ್ಲ ಆ ಫಾರ್ಮುಲಾ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಈ ಫಾರ್ಮುಲಾ ಇಷ್ಟು ಗೊತ್ತಿದ್ರೆ ಸಾಕು, ಫುಲ್ ಎಕ್ಸರ್ಸೈಸ್ ಈಸಿಯಾಗಿ ಮಾಡ್ಬೋದು ನೀವು. ರೈಟ್? ಓಕೆ, ಸೊ ನೌ ಲೆಟ್ಸ್ ಬಿಗಿನ್ ಇಟ್. ದಟ್ ಈಸ್ ಫ್ರಮ್ ಕ್ವೆಶ್ಚನ್ ನಂಬರ್ ಎಂತ 1. ಜಸ್ಟ್ ಅ ಮಿನಿಟ್. ಸೊ ಕ್ವೆಶ್ಚನ್ ನಂಬರ್ 1 ಏನು ಕೊಟ್ಟಿದ್ದಾರೆ ನೋಡಿ. I is equal to ಅಂತ ತಗೊಳ್ಳಿ a to b x into dx. ನೆನಪಿರ್ಲಿ, ನಿಮಗೆ ಏನೇ ಕೊಟ್ಟಿರ್ಲಿ ಕ್ವಶನ್, ಫಸ್ಟ್ ನೀವು ಅದನ್ನು ಕಂಪೇರ್ ಮಾಡೋದು ಯಾವುದಕ್ಕೆ? a to b f of x dx ಗೆ ಕಂಪೇರ್ ಮಾಡ್ತೀರಾ. ಕಂಪೇರ್ ಮಾಡಿಬಿಟ್ಟು ನೀವು ಅಲ್ಲಿ ಫಸ್ಟ್ ಕೊಟ್ಟಿರೋ ಕ್ವಶನ್ ಅಲ್ಲಿ ನೀವೇನು ಬರಿಬೇಕು? ಗಿವನ್, ಇಲ್ಲಿ ಲೆಟ್ ಫಸ್ಟ್ ಅದನ್ನ ಐ ಅನ್ಕೊಂತೀರಾ. ಆಮೇಲೆ ಗಿವನ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ? ಇಲ್ಲಿ ಎಕ್ಸ್ ಇದೆ. ಓಕೆ, ಎ ಜಾಗದಲ್ಲಿ ಏನೇ ಇದೆ, ಬಿ ಜಾಗದಲ್ಲಿ ಬಿನೇ ಇದೆ. ಅಂಡ್ ದೆನ್ ಇನ್ನೂ ಒಂದು ಯಾವ್ದು ಬೇಕಾಗುತ್ತೆ? ಇಲ್ಲಿ ಕಾಮ ಬೇಡ. ಅಂಡ್ ಎನ್ ಹೆಚ್ ವ್ಯಾಲ್ಯೂ ಬೇಕು ನಮಗೆ. ಹೌದಾ? ಸೊ ಎನ್ ಹೆಚ್ ಇಸ್ ಈಕ್ವಲ್ ಟು ಬಿ ಮೈನಸ್ ಎ. ಇಲ್ಲೇನೋ ಏನೋ ಜನರಲ್ ಆಗಿ ಎ ಬಿ ಕೊಟ್ಟಿದ್ದಾರೆ, ಬಟ್ ಬೇರೆ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಏನಾಗಿದೆ, ನೆಕ್ಸ್ಟ್ ಮುಂದೆ ಇರೋ ಪ್ರಾಬ್ಲಮ್ಸ್ ಇದಾವಲ್ಲ ಇದು ಕೂಡ ಅದರಲ್ಲಿ ಇದು ನೀವು ಅಭ್ಯಾಸ ಮಾಡ್ಕೊಂಡಿರ್ಬೇಕು ಇಲ್ಲಿಂದಾನೆ. ಅರ್ಥ ಆಯ್ತಲ್ಲ? ಸೊ ಇಷ್ಟು ಕೂಡ ನಿಮಗೆ ಫಸ್ಟ್ ಬರ್ಕೋಬೇಕು. ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಎನ್ ಎಚ್ ವ್ಯಾಲ್ಯೂ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ. ದೆನ್ ವಿ ನೋ ದಟ್ ಈ ಫಾರ್ಮ್ಯಾಟ್, ಇಷ್ಟು ಫಾರ್ಮ್ಯಾಟ್ ಎಲ್ಲ ಪ್ರಾಬ್ಲಮ್ಸಿಗೂ ಕಾಮನ್. ಅರ್ಥ ಆಯ್ತಾ? ಎಲ್ಲಿವರೆಗೂ ಇದು ಬರೀತೀನಿ ನೋಡಿ ಫಾರ್ಮುಲಾ, ಅಲ್ಲಿವರೆಗೂ. ವಿ ನೋ ದಟ್ ಬೈ ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ಸಮ್ ಏನಾಗುತ್ತೆ? ಐ ಈಸ್ ಈಕ್ವಲ್ ಟು ಅದೇನು ಇಂಟೆಗ್ರಲ್ ಇದೆಯಲ್ಲ ಅದ್ರ ಜಾಗದಾಗ ಬರೀ ಐ ಅಂತ ಬರೆದು ನಡೆಯುತ್ತೆ. ಲಿಮಿಟ್ ಹೆಚ್ ಟೆನ್ಸ್ ಟು 0 ಹೆಚ್ ಇಂಟು ಏನಿದೆ? ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಎ ಪ್ಲಸ್ ಹೆಚ್ ಪ್ಲಸ್ ಎಫ್ ಆಫ್ ಎ ಪ್ಲಸ್ 2h ಪ್ಲಸ್ ಡಾಟ್ 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 ಪ್ಲಸ್ ಎಫ್ ಆಫ್ ಎ ಪ್ಲಸ್ n-1 ಇಂಟು ಹೆಚ್. ಓಕೆ, n-1 ಇಂಟು ಹೆಚ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡ್ಬೇಕಾಗುತ್ತೆ? ಬರೀಬೇಕಾಗುತ್ತೆ. ಫಸ್ಟ್ ಲೆಟ್ ಮಿ ಟೇಕ್ ಆಫ್ ದಿಸ್ ಏನಂತ ಟೆಕ್ಸ್ಟ್ ಬುಕ್ ನ ತೆಗಿತೀನಿ. ಬೆಟರ್ ಜಸ್ಟ್ ಅ ಮಿನಿಟ್. ಯಾ, ನೌ ಇಟ್ ಇಸ್ ಕರೆಕ್ಟ್. ಇಲ್ಲ ಅಂತಂದ್ರೆ ಬರೆಯೋಕ್ಕೆ ತೊಂದರೆ ಆಗ್ತಿತ್ತು. ರೈಟ್. ಸಿ ಹಿಯರ್ n-1 ಇಂಟು ಹೆಚ್. ಈ ಕೆಳಗಡೆ ಏನು? ವೇರ್ ಎನ್ ಎಚ್ ಇಸ್ ಈಕ್ವಲ್ ಟು ಬಿ ಮೈನಸ್ ಎ. ಇಷ್ಟು ನೀವು ಬರಿಬೇಕು. ಓಕೆ, ಇಷ್ಟು ಫಾರ್ಮ್ಯಾಟು ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಕಾಮನ್. ವಿತ್ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಅಂದ್ರೆ ಡಿಪೆಂಡಿಂಗ್ ಆನ್ ದ ಕ್ವಶನ್. ಇದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ ಎಲ್ಲ ಚೇಂಜ್ ಆಗುತ್ತೆ. ಎನ್ ಎಚ್ ವ್ಯಾಲ್ಯೂ ನೀವು ಸಾಲ್ವ್ ಮಾಡಿ ಅಲ್ಲಿ ಬರೀತೀರಾ, ಬಟ್ ಇಲ್ಲಿ ಬಿ ಮೈನಸ್ ಎ ಅಷ್ಟೇ ಇರೋದು. ಅಲ್ಲಿ ನಂಬರ್ಸ್ ಇದ್ದಾಗ ಸಾಲ್ವ್ ಮಾಡಿ ಬರೀತೀರಾ. ಓಕೆ, ಸೊ ಇಷ್ಟನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಗ ಸಾಲ್ವ್ ಮಾಡ್ಕೊಂಡು ಹೋಗಿ. ಏನಾಗುತ್ತೆ ನೋಡಿ. ಐ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಹೆಚ್, ಇಲ್ಲೇನಾಗುತ್ತೆ? ಎಫ್ ಆಫ್ ಎ. ಎಫ್ ಆಫ್ ಎ ಅಂತಂದ್ರೆ ಏನಾಗುತ್ತೆ? ಸಿಂಪಲ್ಲು, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನಿದೆ ಅಂತೇಳಿ. ಸಿ ಹಿಯರ್ ನಮಗೆ ಅದಕ್ಕಿಂತ ಮುಂಚೆ ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಇದ್ದಿದ್ರೆ ನಾನು ನಿಮಗೆ ಎಫ್ ಆಫ್ 4 ಕೇಳಿದ್ರೆ ನೀವೇನ್ ಮಾಡ್ತೀರಿ ಹೇಳಿ? ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ತಗೊಂಡೋಗಿ ಇದನ್ನ ರಿಪ್ಲೇಸ್ ಮಾಡ್ಕೊಂತೀರ. ಹೌದಾ? ಸೊ ಎಕ್ಸ್ ಜಾಗದಲ್ಲಿ 4 ಇದೆಯಾ? 2 ಹಾಗೆ ಇರಲಿ. ಎಕ್ಸ್ ಜಾಗದಾಗ ಏನಿದೆ? 2 ಇಂಟು ಎಕ್ಸ್. ಎಕ್ಸ್ ಜಾಗದಾಗ ಏನಿದೆ? 4 ಇದೆ. 4 2s 8. ಈ ರೀತಿ ತಾನೇ ನೀವು ಮಾಡೋದು. ನಿಮಗೆ ಎಫ್ ಆಫ್ ಎಕ್ಸ್ ಗೊತ್ತಿದ್ರೆ ಎಫ್ ಆಫ್ ಅಲ್ಲಿ ಏನಾದ್ರೂ ತಗೊಳ್ಳಿ, ಅದನ್ನ ತಗೊಂಡೋಗಿ ಇಲ್ಲಿಗೆ ಹಾಕ್ರಿ. ಸಿಂಪಲ್ ಥಿಂಗ್. ಓಕೆ, ಸೊ ಈಗ ನಮ್ಮ ಹತ್ರ ಎಫ್ ಆಫ್ ಎಕ್ಸ್ ಏನಿದೆ? ನಮ್ಮ ಕ್ವಶನ್ ಪ್ರಕಾರ ಎಕ್ಸ್ ಇದೆ. ನಮಗೆ ಬೇಕಿರೋದೇನು? ಎಫ್ ಆಫ್ ಎ. ಸೊ ರೀಪ್ಲೇಸ್ ಎಕ್ಸ್ ಬೈ ಎ. ಎಲ್ಲೆಲ್ಲಿ ಎಕ್ಸ್ ಕಾಣಿಸುತ್ತೆ ಅಲ್ಲಿ ಎ ಬರೀರಿ. ಸಿಂಪಲ್. ಅದೇ ನನಗೆ ಎಫ್ ಆಫ್ ಎ ಪ್ಲಸ್ ಹೆಚ್ ಬೇಕು. ಇದನ್ನ ನೀವು ಸೈಡಿಗೆ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಸೈಡಿಗೆ ಮಾಡಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ತಪ್ಪಾಗೋ ಚಾನ್ಸಸ್ 99% ಏನಂತ ರೆಡ್ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಎಕ್ಸ್ ಜಾಗದಾಗ ಏನಿದೆ? ಎ ಪ್ಲಸ್ ಹೆಚ್. ಸೊ ಎಕ್ಸ್ ಜಾಗದಲ್ಲಿ ಎ ಪ್ಲಸ್ ಹೆಚ್. ಅದೇ ನನಗೆ ಎಫ್ ಆಫ್ ಎ ಪ್ಲಸ್ 2h ಬೇಕು ಅಂದ್ರೆ ಏನಾಗುತ್ತೆ? ಎಕ್ಸ್ ಜಾಗದಲ್ಲಿ ಎ ಪ್ಲಸ್ 2h ಹಾಕ್ಬೇಕಷ್ಟೇ.
ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಿ ಇಲ್ಲಿಗೆ ರಿಪ್ಲೇಸ್ ಮಾಡಿ ಬರೀತೀರಾ. ಓಕೆ, ಸಿಂಪಲ್ ಥಿಂಗ್ ಇದೆ. ಆದ್ರೆ ಆ ಸ್ಟೆಪ್ ನ ನೀವು ಸೈಡಲ್ಲಿ ಮಾಡಲೇಬೇಕು. ಇಲ್ಲಿ ತಗೊಂಬಂದೆಲ್ಲ ಮಾಡಕ್ ಹೋಗಿ ಇಲ್ಲಿ ಕೆಲವೊಂದು ಏನೋ ಮಿಸ್ಟೇಕ್ಸ್ ಅಥವಾ ಕಾರ್ಡ್ ಶೀಟ್ ಮಾಡೋದು ಆ ತರ ಮಾಡಕ್ ಹೋಗ್ಬಿಡಿ. ಇಟ್ ವಿಲ್ ಲುಕ್ ವೆರಿ ವೆರಿ ಬ್ಯಾಡ್ ಅಂಡ್ ಒನ್ಸ್ ಇಟ್ ಲುಕ್ಸ್ ಬ್ಯಾಡ್ ದ ವ್ಯಾಲ್ಯೂಟರ್ ವಿಲ್ ನಾಟ್ ಸೈನ್ ಇಟ್ ಅಟ್ ಆಲ್. ಅವರು ಚೆಕ್ ಮಾಡಕ್ಕೂ ಹೋಗಲ್ಲ, ಏನು ಮಾಡಲ್ಲ. ಜಸ್ಟ್ ಏನಂದ್ರೆ ಏನೇನೋ ಬರ್ದಿದಾರಲ್ಲ ಅಂತ ಹೇಳಿ ತೆಗೆದು ಬಿಡ್ತಾರೆ ಮಾರ್ಕ್ಸ್ನ. ಓಕೆ, ಸೊ ದಟ್ ಇಸ್ ದ ರೀಸನ್ ಯು ಹ್ಯಾವ್ ಟು ರಿಮೆಂಬರ್ ಟು ಬಿ ವೆರಿ ಕ್ಲೀನ್ ಇನ್ ದ ಆನ್ಸರ್ ಶೀಟ್, ರೈಟ್? ಸೊ ಏನ್ ಮಾಡ್ತೀರಿ ಈಗ? ಎಫ್ ಆಫ್ ಎ ಅಂತಂದ್ರೆ ಏನ್ ಬಂತು ಅವಾಗಲೇ ಆನ್ಸರು? ಎ ಪ್ಲಸ್ ಎಫ್ ಆಫ್ ಎ ಪ್ಲಸ್ ಹೆಚ್ ಅಂತ ಅಂದ್ರೆ ಏನ್ ಬಂತು? ಎ ಪ್ಲಸ್ ಹೆಚ್ ಪ್ಲಸ್ ಇಲ್ಲಿ ಎಫ್ ಆಫ್ ಎ ಪ್ಲಸ್ 2h ಅಂತ ಅಂದ್ರೆ ಏನ್ ಬಂತು? ಎ ಪ್ಲಸ್ 2h. ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಅಂದ್ರೆ ಏನ್ ಇನ್ಪುಟ್ ಇದೆಯೋ ಅದೇ ಔಟ್ಪುಟ್. ದಿಸ್ ಇಸ್ ಆಕ್ಚುಲಿ ದ ಡೆಫಿನೇಷನ್ ಆಫ್, ನೆನಪಿದ್ರೆ ಯಾರಿಗಾದ್ರೂ, ಐಡೆಂಟಿಟಿ ಫಂಕ್ಷನ್ ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತೀರಾ ಫಂಕ್ಷನ್ಸ್ ಅಲ್ಲಿ, ರೈಟ್? ಎಫ್ ಆಫ್ ಎ ಪ್ಲಸ್ ಎನ್ ಮೈನಸ್ ಹೆಚ್ ಅಂತ ಅಂದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಹೆಚ್. ಓಕೆ, ರೈಟ್? ಈಗ ಎಲ್ಲ ಸೇಮ್ ಕ್ವಾಂಟಿಟಿ ಇರೋದೆಲ್ಲ ಒಂದ್ ಕಡೆ ಪೇರಿಂಗ್ ಮಾಡ್ಕೊಂಡ್ಬಿಡೋಣ, ನಮಗೆ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಸೊ ಲೆಟ್ ಅಸ್ ಟ್ರೈ. ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಹೆಚ್ ಇಂಟು ಎ ಪ್ಲಸ್ ಎ ಡಾಟ್ 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 ಪ್ಲಸ್ ಇಲ್ಲೂ ಎ ಇದೆ. ಸೊ ಇದನ್ನ ಟೋಟಲಿ ಒಂದ್ ಕಡೆ ಬರೆಯೋಣ. ಪ್ಲಸ್ ಇಲ್ಲೇನಿದೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಹೆಚ್ ಪ್ಲಸ್ 2h ಮುಂದೆ 3h ಬರುತ್ತೆ, ಪ್ಲಸ್ ಸೋ ಆನ್, ಕೊನೆಯದೇನಾಗುತ್ತೆ? ಎನ್ ಮೈನಸ್ 1 ಇಂಟು ಹೆಚ್ ಆಗುತ್ತೆ. ಕರೆಕ್ಟ್ ಇದೆಯಾ? ಸಿಂಪಲ್, ರೈಟ್? ಈಗ ಎ ಎಷ್ಟು ಟೈಮ್ಸ್ ಇದೆ? ಸಿ ಹಿಯರ್, ಹೆಚ್ ಎಷ್ಟು? 1 2 3 4. ಎ ಎಷ್ಟಿದೆಯೋ ಎನ್ ಮೈನಸ್ 1 ಇದೆಯಾ? ರೈಟ್, ಎನ್ ಮೈನಸ್ 1 ಇದೊಂದು ಸೇರಿದ್ರೆ ಏನಾಗುತ್ತೆ? ಎನ್ ಮೈನಸ್ 1 ಪ್ಲಸ್ 1. ಕರೆಕ್ಟ್? ಸೊ ಇದೆಷ್ಟು ಟೈಮ್ಸ್ ಇದೆ? ಎನ್ ಟೈಮ್ಸ್ ಇದೆ. ಎಷ್ಟು ಟೈಮ್ಸ್ ಇದೆ? ಎನ್ ಟೈಮ್ಸ್ ಇದೆ. ಎನ್ ಟೈಮ್ಸ್ ಇದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ ಹೇಳಿ? ಎಸ್, ಹೆಚ್ ಟೆಂಡ್ಸ್ ಟು 0, ಹೆಚ್ ಹೊರಗಡೆ ಇದೆ, ಅದು ಹಾಗೆ ಇರಲಿ. ಇದೇನಾಗುತ್ತೆ? ಎನ್ ಇಂಟು ಎ ಆಗುತ್ತೆ. ಯಾಕೆ ಮ್ಯಾಮ್ ಎನ್ ಇಂಟು ಎ ಆಗುತ್ತೆ ಅಂದ್ರೆ ತುಂಬಾ ಸಿಂಪಲ್ ಇದೆ ನೋಡಿ. ಎ ಪ್ಲಸ್ ಎ ಎಷ್ಟು ಟೈಮ್ಸ್ ಇದೆ? ಎನ್ ಟೈಮ್ಸ್ ಇದೆ. ಕೆಲವೊಬ್ರಿಗೆ ಏನ್ ಅನ್ಸುತ್ತೆ, ಮ್ಯಾಮ್ ಎನ್ ಮೈನಸ್ 1 ತಾನೇ ಕೊನೆ ಟರ್ಮ್ ಇರೋದು, ಸೊ ಎ ಕೂಡ ಎನ್ ಮೈನಸ್ 1 ಟೈಮ್ಸ್ ಇದೆ ಅಂತ ಅನ್ಸುತ್ತೆ. ಎನ್ ಮೈನಸ್ 1 ಟರ್ಮ್ಸ್ ಇರೋದು ಇದನ್ನ ಬಿಟ್ಟು, ಅರ್ಥ ಆಯ್ತಲ್ಲ? ಎನ್ ಮೈನಸ್ 1 ಟರ್ಮ್ಸ್ ಪ್ಲಸ್ ಇನ್ನೂ ಒಂದು ಎಕ್ಸ್ಟ್ರಾ ಇಲ್ಲ ಐತೆ. ಸೊ ಎನ್ ಮೈನಸ್ 1ಗೆ ಪ್ಲಸ್ 1 ಹಾಕಿದ್ರೆ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗಿ ಎನ್ ಅಷ್ಟೇ ಉಳಿಯುತ್ತೆ. ಸೊ ಎಷ್ಟಿದೆ? ಎನ್ ಟೈಮ್ಸ್ ಇದೆ. ಅದು ಓಕೆ. ಇಲ್ಲಿಂದ ಈ ಸ್ಟೆಪ್ ಹೇಗೆ ಬಂತು? ಸಿಂಪಲ್, ಲೆಟ್ ಮಿ ಟೆಲ್ ಯು. ಸಪೋಸ್ ನಿಮಗೆ 1 ಪ್ಲಸ್ 1 ಪ್ಲಸ್ 1 3 ಟೈಮ್ಸ್ ಇದೆ ಅಪ್ಪ. ಎಷ್ಟಾಗುತ್ತೆ ಅದು? 3 ಇಂಟು 1 ವಿಚ್ ಇಸ್ ಈಕ್ವಲ್ ಟು 3. ಇಲ್ಲಿ ಅದೇ 10 ಟೈಮ್ಸ್ ಇದ್ದಿದ್ರೆ 10 ಇಂಟು 1 ಇಸ್ ಈಕ್ವಲ್ ಟು 10. ಇಲ್ಲಿ ನಿಮಗೆ 2 ಇದೆ ಅಪ್ಪ, 1 ಏನ್ ಬೇಡ, ಈಗ ಬೇರೆ ನಂಬರ್ ತಗೊಳ್ಳಿ. 2 ಇಂಟು 2 ಎಷ್ಟು ಟೈಮ್ ಇದೆ? 1 2 3 4 5, ರೈಟ್? ಅವಾಗ ಏನ್ ಮಾಡ್ತೀರಾ? 2 ಇಂಟು 5, ಸೊ ಇಟ್ ವಿಲ್ ಬಿ 10. ಕರೆಕ್ಟಾ? ಎಸ್ ಆರ್ ನೋ? ಅದೇ ತರ ಇದೇ ಸೇಮ್ ಕಾನ್ಸೆಪ್ಟ್ ಎ ಪ್ಲಸ್ ಡಾಟ್ 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 ಎಷ್ಟು ಟೈಮ್ಸ್ ಇದೆ? ಎನ್ ಟೈಮ್ಸ್ ಇದೆ. ಅಂದ್ರೆ ಏನು? ಎ ಎಷ್ಟಿದೆಯೋ 2 ಎಷ್ಟು ಟೈಮ್ಸ್ ಇದೆಯೋ ಎ ಇಂಟು ಎಷ್ಟು ಟೈಮ್ ಇದೆ ಅಷ್ಟನ್ನ ಮಲ್ಟಿಪ್ಲೈ ಮಾಡ್ತೀರಾ, ಹೌದಾ? ಎನ್. ಸೊ ಏನಾಗುತ್ತೆ? ಇದು ಎನ್ ಇಂಟು ಎ. ಅರ್ಥ ಆಯ್ತಲ್ಲ? ಅದಕ್ಕೆ ಎನ್ ಇಂಟು ಎ ಬರ್ದಿದ್ದೇನೆ. ನೆಕ್ಸ್ಟ್ ಪ್ಲಸ್ ಹೆಚ್ ಕಾಮನ್ ತೆಗೀರಿ. ಕಾಮನ್ ತೆಗೆದ್ರೆ ನಿಮಗೆ ಏನು ಉಳಿಯುತ್ತೆ? ಹೆಚ್ ಇಂಟು 1 ಪ್ಲಸ್ ಹೆಚ್ ಇಂಟು 2 ಡಾಟ್ 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 ಪ್ಲಸ್ ಎನ್ ಮೈನಸ್ 1. ಅರ್ಥ ಆಯ್ತು ಅಂತ ಅನ್ಕೊಂತಿದ್ದೀನಿ. ಓಕೆ, ರೈಟ್? ಐ ವಿಲ್ ಚೇಂಜ್ ದ ಕಲರ್ ಸೊ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್, ರೈಟ್? ರೈಟ್, ಈಗ ನಾನು ಅದಕ್ಕೆ ನಿಮಗೆ ಫಾರ್ಮುಲಾ ಹೇಳಿದ್ದೆ. ಈ ಫಾರ್ಮುಲಾ ಎಸ್ಪೆಷಲಿ ಎಲ್ಲಾ ಕಡೆ ಯೂಸ್ ಆಗ್ತಾ ಬರುತ್ತೆ ಅಂತ. ಸೊ ರಿಪ್ಲೇಸ್ ಮಾಡ್ಕೊಳ್ಳಿ. ಫಾರ್ಮುಲಾ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಹೆಚ್ ಇಂಟು ಎನ್ ಇಂಟು ಎ ಹಾಗೆ ಇರಲಿ ಪ್ಲಸ್ ಹೆಚ್ ಸಮ್ ಆಫ್ ಎನ್ ಮೈನಸ್ 1 ಟರ್ಮ್ಸ್ ಅಂತ ಅಂದ್ರೆ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ. ಎನ್ ಇಂಟು ಎನ್ ಮೈನಸ್ 1, ಸ್ವಲ್ಪ ಹೆಚ್ ಬರಿಬೇಕಾದ್ರೆ ಉದ್ದಾನೆ ಬರೀರಿ, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತೀರಾ. ಓಕೆ, ಎನ್ ಅಂತ ಅಂದ್ರೆ ಸ್ಮಾಲ್ ಆಗಿ ಹಿಂಗ್ ಬರೀರಿ, ಹೆಚ್ಚಿಗೆ ಸ್ವಲ್ಪ ನೀಟಾಗೆ, ಇಲ್ಲ ಅಂದ್ರೆ ಹೆಚ್ಚು ಎನ್ನು ಕನ್ಫ್ಯೂಸ್ ಆಗೋ ಚಾನ್ಸಸ್ ಬಹಳ ಇದೆ. ಓಕೆ, ಲಿಮಿಟ್ ಹೆಚ್ ಟೆಂಡ್ಸ್ ಟು 0. ಈಗ ಈ ಹೆಚ್ ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಎನ್ ಇಂಟು ಹೆಚ್ ಇಂಟು ಎ. ಯಾಕೆ ಈ ತರ ಬರ್ಕೊಂಡ್ವಿ ನಾವು? ಯಾಕೆ ಅಂದ್ರೆ ನಮಗೆ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಎನ್ ಎಚ್ ಗೊತ್ತಿರುತ್ತೆ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ನಮಗೆ ಎಲ್ಲೆಲ್ಲಿ ಆಗುತ್ತೋ ಆದಷ್ಟು ಎನ್ ಎಚ್ ಪ್ಯಾಟರ್ನ್ ಸಿಕ್ಬಿಟ್ರೆ ಚೆನ್ನಾಗಿ ಅಂತ, ರೈಟ್? ಈ ಎನ್ ಇಂಟು ಹೆಚ್ ಇದೆಯಲ್ಲ, ಇದು ಹಿಂಗೆ ಇರಲಿ. ಇಲ್ಲಿ ಹೆಚ್ ಮಲ್ಟಿಪ್ಲೈ ಆಗುತ್ತಲ್ಲ ಒಳಗೆ, ಈ ಹೆಚ್ ಒಳಗಡೆ ಮಲ್ಟಿಪ್ಲೈ ಆಗುತ್ತೆ ತಾನೆ? ಯಾಕೆ? ಇದು ಇದಕ್ಕೂ ಅಪ್ಲೈ ಆಗುತ್ತೆ, ನೆಕ್ಸ್ಟ್ ಪ್ಲಸ್ ಆದ್ಮೇಲೆ ಇರೋ ಟರ್ಮಿಗೂ ಅಪ್ಲೈ ಆಗುತ್ತೆ. ಇದು ಟೋಟಲ್ ಟರ್ಮಿಗೆ ಹೆಚ್ ಮಲ್ಟಿಪ್ಲೈ ಆದ್ರೆ ಹೆಚ್ ಸ್ಕ್ವೇರ್ ಆಗುತ್ತಾ ಇಲ್ಲಿ?
ನಾನೇನು ಮಾಡ್ತೀನಿ ಅಂದರೆ ಹೆಚ್ ಸ್ಕ್ವೇರ್ ಆದರೆ ನನಗೆ ಎನ್ ಎಚ್ ಸ್ಕ್ವೇರ್ ಆಗುತ್ತೆ. ನನಗೆ ಎನ್ ಎಚ್ ಪೇರ್ ಅಷ್ಟೇ ಬೇಕು. ಎನ್ ಎಚ್ ಇದ್ರೆ ಬಿ ಮೈನಸ್ ಎ ಅಂತ ನಾನು ರೀಪ್ಲೇಸ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ನಾನೇನು ಮಾಡ್ತೀನಿ, ಇಲ್ಲಿ ಹೆಚ್ ಸ್ಕ್ವೇರ್ ಬರುತ್ತಲ್ಲ, ಆ ಹೆಚ್ನ ನಾನು ಹೆಚ್ ಅಂತಾನೆ ಬರ್ಕೊಂತೀನಿ ಫಸ್ಟ್. ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನೀಟಾಗಿ ಇಲ್ಲಿ ಹೆಚ್ ಅಂತ ಬರೆದು ಬಿಡ್ತೀನಿ. ಎನ್ ಮೈನಸ್ 1 ಡಿವೈಡೆಡ್ ಬೈ 2. ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್? ಎನ್ ಹೆಚ್ ಇದು, ಈ ಹೆಚ್ ಯಾವುದು ಹೊರಗಿಂದ ಮಲ್ಟಿಪ್ಲೈ ಆಗಿರೋದು. ನಾನು ಇದನ್ನ ಇಲ್ಲಿ ಹೆಚ್ ಸ್ಕ್ವೇರ್ ಅಂತ ಬರ್ಕೊಳ್ಳಿಲ್ಲ. ಯಾಕೆ? ನನಗಿದು ಎನ್ ಎಚ್ ಸ್ಕ್ವೇರ್ ಆಗ್ಬಿಡುತ್ತೆ. ಎನ್ ಎಚ್ ಸ್ಕ್ವೇರ್ ಬೇಡ ನನಗೆ, ಎನ್ ಹೆಚ್ ಬೇಕಷ್ಟೇ, ರೈಟ್? ಸೊ ಈ ಹೆಚ್ ಎಕ್ಸ್ಟ್ರಾ ಇದೆ ಅಲ್ಲ, ಇದನ್ನ ಏನ್ ಮಾಡೋಣ ಈಗ, ಇದನ್ನ ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಅರ್ಥ ಆಯ್ತಾ, ರೈಟ್? ಸೊ ಏನಾಗುತ್ತೆ ಇದು, ಅಬ್ಸರ್ವ್ ಮಾಡಿ. ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಎನ್ ಹೆಚ್ ಇಂಟು ಎ ಪ್ಲಸ್ ಎನ್ ಹೆಚ್. ಈ ಹೆಚ್ ಒಳಗೆ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ ನೋಡಿ, ಮತ್ತೆ ಎನ್ ಹೆಚ್ ಸಿಕ್ತಾ, ಮೈನಸ್ ಹೆಚ್ ಇಂಟು 1 ಅಂದ್ರೆ ಹೆಚ್ ಡಿವೈಡೆಡ್ ಬೈ 2. ಐ ಹೋಪ್ ಸೊ ಅರ್ಥ ಆಗಿದೆ. ಈ ಸ್ಟೆಪ್ಪು ಸ್ವಲ್ಪ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಹೆಚ್ ಒಳಗಡೆ ಮಲ್ಟಿಪ್ಲೈ ಆಯಿತು, ಈ ಟರ್ಮಿಗೂ ಮಲ್ಟಿಪ್ಲೈ ಆಯಿತು, ಈ ಟರ್ಮಿಗೆ ಮಲ್ಟಿಪ್ಲೈ ಆಗಿದಾಗ ನಾನು ಹೆಚ್ ಇಂಟು ಎನ್ ಇಂಟು ಎ ಅಂತ ಬರೆಯೋ ಬದಲು ಎನ್ ಇಂಟು ಹೆಚ್ ಇಂಟು ಎ ಬರೆದೆ. ಯಾಕಂದ್ರೆ ಎನ್ ಇಂಟು ಹೆಚ್ ಇದ್ರೆ ನನಗೆ ಈಸಿ ಸ್ವಲ್ಪ, ಅದನ್ನ ನೋಡಿದ ತಕ್ಷಣ ಬಿ ಮೈನಸ್ ಎ ಅಂತ ಬರ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಎನ್ ಇಂಟು ಹೆಚ್ ಆಲ್ರೆಡಿ ಐತೆ, ನಾನು ಇನ್ನೊಂದು ಹೆಚ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎನ್ ಹೆಚ್ ಸ್ಕ್ವೇರ್ ಆಗಿಬಿಡುತ್ತೆ. ನನ್ನ ಪ್ಯಾಟ್ರನ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ನನಗೆ ಬೇಕಿರೋದು ಎಲ್ಲ ಕಡೆ ಎನ್ ಹೆಚ್ ಅಷ್ಟೇ. ಸೊ ನಾನೇನು ಮಾಡಿದೆ, ಆ ಹೆಚ್ನ ಹಂಗೆ ಉಳಿಸ್ಕೊಂಡ್ಬಿಟ್ಟು ಒಳಗೆ ಮಲ್ಟಿಪ್ಲೈ ಮಾಡಿರೋದನ್ನ ಮತ್ತೆ ಇದ್ರ ಒಳಗೆ ಕೊಟ್ಬಿಟ್ಟೆ. ನೀವು ತಗೊಳ್ರಿ, ಇವ್ರಿಗೆ ಕೊಟ್ಬಿಟ್ಟೆ. ಸೊ ಇವ್ರಿಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎನ್ ಇಂಟು ಹೆಚ್ ಎನ್ ಹೆಚ್, ಹೆಚ್ ಇಂಟು 1 ಹೆಚ್. ಯಾಕೆ ಈ ಥರ ಮಾಡಿದೆ? ಯಾಕಂದ್ರೆ ಎಲ್ಲೆಲ್ಲಿ ಎನ್ ಹೆಚ್ ಇದೆಯೋ ಅಲ್ಲಿ ಈಸಿಯಾಗಿ ನಾನು ಈಗ ರೀಪ್ಲೇಸ್ ಮಾಡ್ಕೋಬಹುದು, ರೈಟ್? ಸೊ ರೀಪ್ಲೇಸ್ ಮಾಡಿ ಈಗ ಏನಾಗುತ್ತೆ, ಎನ್ ಎಚ್ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ. ಲಿಮಿಟ್ ಹೆಚ್ ಟೆಂಡ್ಸ್ ಟು 0. ಎನ್ ಎಚ್ ಅಂತಂದ್ರೆ ಏನಿದೆ ನೋಡಿ, ಬರೀರಿ ಬಿ ಮೈನಸ್ ಎ ಇಂಟು ಎ ಪ್ಲಸ್, ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಎನ್ ಎಚ್ ಅಂತಂದ್ರೆ ನನಗೆ ಆಲ್ರೆಡಿ ಗೊತ್ತಿದೆ, ಬಿ ಮೈನಸ್ ಎ ಇಂಟು, ಮತ್ತೆ ಇಲ್ಲೂ ಕೂಡ ಬಿ ಮೈನಸ್ ಎ ಮೈನಸ್ ಹೆಚ್ ಡಿವೈಡೆಡ್ ಬೈ 2. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಎನ್ ಎಚ್ ಇದೆಯೋ ಅಲ್ಲಿ ನಾನೇನು ಮಾಡಿದ್ದೀನಿ, ಬಿ ಮೈನಸ್ ಎ ಅಂತ ಬರ್ಕೊಂಡಿದ್ದೀನಿ. ಸಿಂಪಲ್. ಎಲ್ಲೆಲ್ಲಿ ಎನ್ ಎಚ್ ಇದೆಯೋ ಅಲ್ಲಿ ಬಿ ಮೈನಸ್ ಎ ಅಂತ ಬರ್ದಿದ್ದೀನಿ ಅಷ್ಟೇ. ಸಿಂಪಲ್. ಅರ್ಥ ಆಯ್ತಲ್ಲ, ರೈಟ್? ಸೊ ಈಗೇನು ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಲೆಟ್ ಮಿ ರೈಟ್ ದಿಸ್ ಸ್ಟೆಪ್ ಒನ್ಸ್ ಅಗೇನ್ ಸೊ ದಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಯು. ಐ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆಂಡ್ಸ್ ಟು 0. ಏನಿತ್ತು ಫಸ್ಟ್ ಟರ್ಮು, ಬಿ ಮೈನಸ್ ಎ ಇಂಟು ಎ ಪ್ಲಸ್ ಬಿ ಮೈನಸ್ ಎ ಎನ್ ಎಚ್ ಇಂಟು ಎನ್ ಹೆಚ್ ಮೈನಸ್ ಹೆಚ್ ಡಿವೈಡೆಡ್ ಬೈ 2 ಇತ್ತು. ಲೆಟ್ ಮಿ ಕನ್ಫರ್ಮ್, ಇದೇ ಇತ್ತಾ? ಬಿ ಮೈನಸ್ ಎ ಇಂಟು ಎ, ಬಿ ಮೈನಸ್ ಎ, ಎಸ್, ಇದೇ ಇರೋದು. ಕರೆಕ್ಟಾ, ರೈಟ್? ಈಗೇನಾಗುತ್ತೆ ಅಬ್ಸರ್ವ್ ಮಾಡಿ, ವಿಚ್ ಈಸ್ ಈಕ್ವಲ್ ಟು ಲಿಮಿಟ್. ಈಗ ಒಂದು ಕೆಲಸ ಮಾಡೋಣ, ಹೆಚ್ ಟೆಂಡ್ಸ್ ಟು 0 ಇದೆ ತಾನೆ, ಹೆಚ್ ಎಲ್ಲಿದೆ, ಇಲ್ಲೊಂದೇ ಕಡೆ ಇರೋದು. ಅಲ್ಲಿ 0 ಹಾಕಿದ್ರೆ ನಮಗೇನು ತೊಂದರೆ ಆಗ್ತಿಲ್ಲ, ಹೌದಾ? ನಮಗೆ ಯಾವಾಗ ನಾನು ನಿಮಗೆ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಹೆಚ್ ಟೆಂಡ್ಸ್ ಟು ಇಲ್ಲಿ ಏನಿರುತ್ತಲ್ಲ, ಇದನ್ನ ನೀವು ಯಾವಾಗ ಸಬ್ಸ್ಟಿಟ್ಯೂಟ್ ಮಾಡೋದಿಲ್ಲ ಅಂತಂದ್ರೆ, ಯಾವಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 0/0 ಫಾರ್ಮ್ಯಾಟ್ ಬಂದ್ಬಿಟ್ರೆ ತೊಂದರೆ ಆಗುತ್ತೆ. ಆ ಟೈಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಲ್ಲ, ಆ ಟೈಮಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಕ್ ನೋಡ್ತೀರಾ. ಯಾವಾಗ ನಿಮಗೆ ಇದ್ರಾಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನೂ ತೊಂದರೆ ಆಗ್ತಾ ಇಲ್ಲ ಅಂತಂದ್ರೆ ಅವಾಗಲೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ರೈಟ್? ಸೊ ನಾವು ಹೆಚ್ ಟೆನ್ಸ್ ಟು 0 ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಬಿ ಮೈನಸ್ ಎ ಇಂಟು ಎ ಪ್ಲಸ್ ಬಿ ಮೈನಸ್ ಎ ಇಂಟು ಬಿ ಮೈನಸ್ ಎ ಮೈನಸ್ ಹೆಚ್ ಜಾಗದಲ್ಲಿ ಏನಿದೆ 0 ಡಿವೈಡೆಡ್ ಬೈ 2. ಅರ್ಥ ಆಯ್ತಲ್ಲ? ಈಗ ಬ್ರಾಕೆಟ್ ಹಾಕೋದೇ ನೆಸೆಸಿಟಿ ಇಲ್ಲ. ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್? ಈಗ ಏನಾಗುತ್ತೆ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಐ ಈಸ್ ಈಕ್ವಲ್ ಟು, ಈಗ ಬಿ ಮೈನಸ್ ಎ ಕಾಮನ್ ತೆಗಿಬೋದಾ ನಾನು? ಬಿ ಮೈನಸ್ ಎ ಕಾಮನ್ ತೆಗೆದ್ರೆ ನನ್ನ ಹತ್ರ ಉಳಿಯೋದೇನು, ಎ ಪ್ಲಸ್ ಒಂದು ಬಿ ಮೈನಸ್ ಎ ಕಾಮನ್ ಹೋಯ್ತು, ಇನ್ನೂ ಒಂದು ಉಳಿತಾನೆ, ಅದನ್ನು ಬರೀರಿ. ಬಿ ಮೈನಸ್ ಎ ಡಿವೈಡೆಡ್ ಬೈ 2. ಕರೆಕ್ಟ್ ಇದೆಯಾ? ಬಿ ಮೈನಸ್ ಎ ಡಿವೈಡೆಡ್ ಬೈ 2. ಸೊ ಐ ಈಸ್ ಈಕ್ವಲ್ ಟು ಏನಾಗುತ್ತೆ, ಬಿ ಮೈನಸ್ ಎ ಹಾಗೆ ಇರಲಿ, ಇಲ್ಲೇನು ಇಲ್ಲ ಅಂದ್ರೆ 1 ಮತ್ತೆ 2 LCM 2 ಆಗುತ್ತೆ. ಸೊ ಇದು ಇಲ್ಲಿಗೆ ಮಲ್ಟಿಪ್ಲೈ ಆದಾಗ 2a ಪ್ಲಸ್ ಬಿ ಮೈನಸ್ ಎ. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಈಸ್ ಈಕ್ವಲ್ ಟು ಈಗೇನಾಗುತ್ತೆ, ಬಿ ಮೈನಸ್ ಎ ಇಂಟು 2a ಮೈನಸ್ ಎ ಅಂತ ಅಂದ್ರೆ ಪ್ಲಸ್ ಎನಾ? ಸೊ ದಟ್ ಈಸ್ ನಥಿಂಗ್ ಬಟ್ ಬಿ ಪ್ಲಸ್ ಎ ಬೈ 2. ಕರೆಕ್ಟ್ ಇದೆಯಾ? ಈಗ ಇದನ್ನ ಅಬ್ಸರ್ವ್ ಮಾಡಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮುಲಾ ಇದೆಯಾ? ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಅದ್ರದ್ದು ಆನ್ಸರ್ ಏನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್.
ಓಕೆ, ಸೊ ಆ ಫಾರ್ಮುಲಾನ ನಾನು ಅಪ್ಲೈ ಮಾಡಿದ್ರೆ ನನಗೆ ಅಲ್ಲಿದ್ದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮುಲಾ. ಇಲ್ಲಿ ಎ ಜಾಗದಾಗ ಏನಿದೆ ಬಿ ಇದೆ, ಬಿ ಮೈನಸ್ ಎ ಇಂಟು ಬಿ ಪ್ಲಸ್ ಎ ಇದೆ ಅಂತಂದ್ರೆ ಏನಾಗುತ್ತೆ, ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2. ಅರ್ಥ ಆಯ್ತಾ? ಸೊ ದಿಸ್ ಬಿಕಮ್ಸ್ ಯೋರ್ ಫೈನಲ್ ಆನ್ಸರ್. ಸಿಂಪಲ್, ಏನೂ ಇಲ್ಲ. ಸಬ್ಸ್ಟಿಟ್ಯೂಷನ್ ಸ್ವಲ್ಪ ಚೆನ್ನಾಗಿ ಗೊತ್ತಿರಬೇಕು, ಫಾರ್ಮುಲಾ ಗೊತ್ತಿರಬೇಕು, ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ಫಾರ್ಮ್ಯಾಟ್ ಬರೆಯೋದಿದೆಯಲ್ಲ ಇದು ಇಂಪಾರ್ಟೆಂಟ್. ಇದು ನೀಟಾಗಿ ಬಂತು ಅಂದ್ರೆ ರಿಮೈನಿಂಗ್ ಸಿಂಪ್ಲಿಫಿಕೇಶನ್ ತುಂಬಾ ಈಸಿ ಇರುತ್ತೆ. ನಿಮ್ಮ ತಲೆಯಲ್ಲಿ ಏನಿರಬೇಕು, ಒಂದು NH ಬರಬೇಕು, ಇನ್ನೊಂದು ನಿಮಗೆ ಗೊತ್ತಿರುವಂತಹ ಫಾರ್ಮುಲಾ ಈ ತರ ಸಮ್ ಆಫ್ n ಮೈನಸ್ 1 ಟರ್ಮ್ಸ್. ಆ 3 ಫಾರ್ಮುಲಾ ಹೇಳಿದ್ನಲ್ಲ ಆ ಪ್ಯಾಟರ್ನ್ ಅಲ್ಲಿ ಬರ್ಬೇಕು ನಮಗೆ ಅಷ್ಟೇ. ಆ 3ರಲ್ಲಿ ಐ ಥಿಂಕ್ ಕ್ಯೂಬ್ ಎಲ್ಲೂ ಯೂಸ್ ಆಗೋದಿಲ್ಲ ಅನ್ಕೊಂಡಿದ್ದೇನೆ, ಬಟ್ ಇರ್ಲಿ. ಓಕೆ, ಆ ಪ್ಯಾಟರ್ನ್ ಬರ್ಬೇಕು ನನಗೆ, ರೈಟ್? Okay, so coming to next question number 2. Let me turn the sheet so it becomes easy for us to solve. Proceed further, right? Iga coming to question number 2. Yen kottidare nodi, question number 2 alli 0 to 5, 0 to 5 x plus 1 into dx. correct idea? Right? First ಏನು ಹೇಳಿದ್ದೇನೆ ನಾನು ನಿಮಗೆ, ಗಿವನ್ ಏನೇನಿದೆ ಸ್ವಲ್ಪ ಬರ್ಕೊಂಡ್ಬಿಟ್ರಿ. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 1 ಕೊಟ್ಟಿದ್ದಾರೆ, ರೈಟ್? ಎ ಜಾಗದಲ್ಲಿ ಏನಿದೆ 0, ಬಿ ಜಾಗದಲ್ಲಿ ಏನಿದೆ 5. ಮ್ಯಾಮ್ ಇದೇನು ಮಧ್ಯಕ್ಕೆ ಹಿಂಗೆ ಹಾಕಿರೋದು ಅಂತ ಅಂದ್ರೆ ಜಸ್ಟ್ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಅಷ್ಟೇ. ನೀವು ಅದನ್ನ ನೆಕ್ಸ್ಟ್ ಲೈನ್ ಅಲ್ಲಿ ಹಿಂಗೆ ಉದ್ದಕ್ಕೆ ಬರೆದ್ರು ಏನು ತೊಂದರೆ ಇಲ್ಲ. ಕೆಲವೊಬ್ರು ಇರ್ತಾರೆ ನೋಡ್ರಿ, ಏನ್ ಮೈಂಡ್ ಸೆಟ್, I have seen some students will be like government in paper ತಾನೆ ನಮ್ದೇನು ಹೋಗಂಗೈತೆ ಅಂತ ಇಷ್ಟು ಉದ್ದಕ್ಕೆ ಬರ್ಕೊಂಡು ಹೋಗ್ತಾರೆ. ಡೋಂಟ್ ಡೂ ದ್ಯಾಟ್, ಓಕೆ? ಇಟ್ ಲುಕ್ಸ್ ವೆರಿ ಬ್ಯಾಡ್. ಎನಿವೇಸ್, NH ಅಂತ ಅಂದ್ರೆ ಎಷ್ಟು, ಬಿ ಮೈನಸ್ ಎ. ಬಿ ಮೈನಸ್ ಎ ಅಂತ ಅಂದ್ರೆ ಬಿ ಜಾಗದಾಗ ಏನಾಯ್ತಪ್ಪ, 5 ಮೈನಸ್ 0. ದೇರ್ಫೋರ್ NH ಇಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ, 5 ಆಗುತ್ತೆ. ಕರೆಕ್ಟಾ? ಅಂಡ್ ದೆನ್ ವಾಟ್ ಐ ಸೆಡ್ ಯು, ವಿ ನೋ ದಟ್ ಬೈ ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ಸಮ್, ನಾನು ಎರಡೇ ಪ್ರಾಬ್ಲಮಿಗೆ ಬರೆಯೋದು, ರಿಮೈನಿಂಗ್ ನೀವೇ ಬರ್ಕೋಬೇಕು ಇದನ್ನ, ಓಕೆ? ಸಾರಿ. ಬೈ ಡೆಫಿನೇಷನ್ ಆಫ್ ಲಿಮಿಟ್ ಆಫ್ ಸಮ್ ನಮಗೇನು ಸಿಗುತ್ತೆ, ಐ ಈಸ್ ಈಕ್ವಲ್ ಟು ಲಿಮಿಟ್ h ಟೆಂಡ್ಸ್ ಟು 0 h ಇಂಟು ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಎ ಪ್ಲಸ್ ಹೆಚ್ ಪ್ಲಸ್ ಎಫ್ ಆಫ್ ಎ ಪ್ಲಸ್ 2h ಪ್ಲಸ್ ಡಾಟ್ 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 ಎಫ್ ಆಫ್ ಎ ಪ್ಲಸ್ n ಮೈನಸ್ 1 ಇಂಟು ಹೆಚ್. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ನಾವು ಸಬ್ಸ್ಟಿಟ್ಯೂಟ್ 1 by 1. ಬಿಫೋರ್ ದಟ್ ನೀವೇನ್ ಮಾಡಬೇಕಾಗಿದೆ, ಸೈಡ್ ಅಲ್ಲಿ ಎಲ್ಲಾದ್ರೂ ಸಾಲ್ವ್ ಮಾಡ್ಕೊಳ್ಬೇಕಿದ್ರೆ ಎಫ್ ಆಫ್ ಎ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಎಫ್ ಆಫ್ ಎಕ್ಸ್ ಏನಾಯ್ತಪ್ಪ, ಎಕ್ಸ್ ಪ್ಲಸ್ 1. ಎಫ್ ಆಫ್ ಎ ಏನಾಗುತ್ತೆ, ಎಕ್ಸ್ ಜಾಗದಾಗಿ ಎ ರಿಪ್ಲೇಸ್ ಮಾಡ್ತಿದ್ದೀವಿ, ಹೌದಲ್ವಾ? ಸೊ ಎಕ್ಸ್ ಜಾಗದಾಗಿ ಎ, ಎಕ್ಸ್ ಜಾಗದಾಗಿ ಎ, ರಿಮೈನಿಂಗ್ ಆಸ್ ಇಟ್ ಈಸ್ ಎ ಪ್ಲಸ್ 1. ಅದೇ ರೀತಿ ಎಫ್ ಆಫ್ ಎ ಪ್ಲಸ್ ಹೆಚ್ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ ಎ ಪ್ಲಸ್ ಹೆಚ್ ಬರಿಬೇಕು ನಾನು. ಸೊ ಎಕ್ಸ್ ಜಾಗದಲ್ಲಿ ಎ ಪ್ಲಸ್ ಹೆಚ್, ಇಲ್ಲಿ ಪ್ಲಸ್ 1 ಐತೆ ತಾನೆ, ಪ್ಲಸ್ 1. ಓಕೆ, ಆ ತರ ನೀವೇನ್ ಮಾಡ್ಬೇಕಾಗುತ್ತೆ, ಏನ್ ಪ್ಯಾಟರ್ನ್ ಇದೆ ಅದನ್ನ ಫಾಲೋ ಮಾಡ್ರಿ. ಸೊ ಎಫ್ ಆಫ್ ಎ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಲಿಮಿಟ್ ಹೆಚ್ ಟೆನ್ಸ್ ಟು 0, ಹೆಚ್ ಆಗಿ ಇರಲಿ, ಕೊನೆ ಸ್ಟೆಪ್ ಅಲ್ಲೆಲ್ಲ ಮಾಡೋಣಂತೆ. ಎಫ್ ಆಫ್ ಎ ಅಂದ್ರೆ ಏನಾಗುತ್ತೆ ರೀ, ಎಫ್ ಆಫ್ ಎ ಅಂತಂದ್ರೆ ಏನಾಗುತ್ತೆ, ಎ ಪ್ಲಸ್ 1. ಓಕೆ, ಪ್ಲಸ್ ನಾನು ಬರ್ದ್ನಲ್ಲ ಆ ತರ ನೀವು ಸೈಡಿಗೆ ಎಲ್ಲಾದ್ರೂ ಬರ್ಕೋಬೇಕಾಗುತ್ತೆ. ಯಾಕಂದ್ರೆ ಕನ್ಫ್ಯೂಷನ್ ಆಗಲ್ಲ, ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಏನಿದೆಯಲ್ಲ ಕಮ್ಮಿ ಆಗುತ್ತೆ ಸ್ವಲ್ಪ. ಇಲ್ಲ ಅಂತ ನೀವು ಡೈರೆಕ್ಟ್ ಆಗಿ ಬರೆಯೋಕೆ ಹೋದಾಗ ಇಲ್ಲ ಪ್ಲಸ್ 1 ಮಿಸ್ ಆಗುತ್ತೆ, ಇಲ್ಲ ಇನ್ನೇನಾದ್ರೂ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಆ ತರ ಮಾಡಕ್ ಹೋಗ್ಬಿಡಿ. ನೆಕ್ಸ್ಟ್ ಎ ಪ್ಲಸ್ ಹೆಚ್ಚಿಗೆ ಅಂದ್ರೆ ಏನಾಗುತ್ತೆ, ಎಕ್ಸ್ ಜಾಗದಾಗ ಏನಿದೆಯೋ ಅದು ಪ್ಲಸ್ 1. ಅರ್ಥ ಆಯ್ತಲ್ಲ, ರೈಟ್? ಓಕೆ, ಎ ವ್ಯಾಲ್ಯೂ ಬೇರೆ ಐತಲ್ಲ, ರೈಟ್ 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 ರೈಟ್. ಓಕೆ, ಸಾರಿ, ಎ ವ್ಯಾಲ್ಯೂ ಏನಿದೆ 0 ಇದೆ ಅಲ್ಲ, ಅದನ್ನು ಆಮೇಲೆ ಬೇಕಿದ್ರೆ ಹಾಕ್ತೀರಾ ಅಂದ್ರೂ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲೇ ತೆಗಿರಿ, 0 0 ಬಿಟ್ಟಾಕ್ರಿ. ಓಕೆ, ಸೊ ಇದೆಲ್ಲ ಓಕೆ, ವಿಲ್ ಡೂ ಒನ್ ಥಿಂಗ್, ಈಸಿ ಮಾಡಿಬಿಡೋಣ ಸ್ವಲ್ಪ. ಸಾರಿ, ಇಲ್ಲಿ ನೋಡಿ, ಎಫ್ ಆಫ್ ಎ ಅಂತ ಅಂದ್ರೆ ಏನಾಗುತ್ತೆ, ಎಫ್ ಆಫ್ 0 ಪ್ಲಸ್ ಎಫ್ ಆಫ್ ಎ ಪ್ಲಸ್ ಹೆಚ್ ಅಂತ ಅಂದ್ರೆ ಎಫ್ ಆಫ್ ಹೆಚ್ ಅಷ್ಟೇ ಆಗುತ್ತೆ, ಪ್ಲಸ್ ಯಾಕಂದ್ರೆ ಎ ವ್ಯಾಲ್ಯೂ 0 ತಾನೆ. ಎಫ್ ಆಫ್ ಎ ಪ್ಲಸ್ 2h ಅಂದ್ರೆ ಎಫ್ ಆಫ್ 2h ಆಗುತ್ತೆ, ಪ್ಲಸ್ ಡಾಟ್ 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 ಎಫ್ ಆಫ್ n ಮೈನಸ್ 1 ಇಂಟು ಹೆಚ್ ಆಗುತ್ತೆ. ಸಿಂಪಲ್ ಇದೆಯಾ? ಈಗ ಈಸಿ ಆಗುತ್ತೆ ನೋಡಿ. ಈಗ ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಹೆಚ್ ಎಫ್ ಆಫ್ 0 ಅಂತ ಅಂದ್ರೆ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ 1. ನೀವು ಈ ತರ ಮಾಡಿಬಿಟ್ಟು ಆಮೇಲೆ 0 ಹಾಕಿದ್ರು ತೊಂದರೆ ಇಲ್ಲ. ಓಕೆ, ಡೋಂಟ್ ಫೀಲ್ ದಟ್ ಓಕೆ ಮಿಸ್ಟೇಕ್ ಮಾಡಿದೀವಿ ಅಂತ. ನೆಕ್ಸ್ಟ್ ಎಫ್ ಆಫ್ ಎಚ್ ಅಂತ ಅಂದ್ರೆ ಏನಾಗುತ್ತೆ, ಹೆಚ್ ಪ್ಲಸ್ 1 ಆಗುತ್ತೆ, ಹೌದಾ? ಎಫ್ ಆಫ್ 2h ಅಂತಂದ್ರೆ ಏನಾಗುತ್ತೆ, 2h ಪ್ಲಸ್ 1 ಆಗುತ್ತೆ, ಪ್ಲಸ್ ಡಾಟ್ 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 ಪ್ಲಸ್ ಇಲ್ಲಿ
ಏನಿದೆಯೋ ಅದು +1 ಕರೆಕ್ಟ್ ಇದೆಯಾ? ರೈಟ್? ಎಸ್ ಆರ್ ನೋ? ಈಗ 1 ಎಷ್ಟು ಟೈಮ್ಸ್ ಇದೆ? n ಟೈಮ್ಸ್ ಇದೆಯಾ? ಸೊ ಆ 1 ನಾನು ಟೋಟಲಿ ಕಾಮನ್ ಸೈಡಿಗೆ ಪೇರಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ ನೀಟಾಗೆ ಹೆಚ್ಚಾಗೇ ಇರಲಿ. ಸಿ ಯಾವುದಾದ್ರೂ ಸ್ಟೆಪ್ಪು ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ಐ ವಿಲ್ ಟ್ರೈ ಟು ಸಾಲ್ವ್. n ಟೈಮ್ಸ್ ಇದೆ ಹೌದಲ್ವ? ಸೊ ಅದು ಯಾವುದೇ ಸ್ಟೆಪ್ ಇರಲಿ, ಡೋಂಟ್ ಫೀಲ್ ಲೈಕ್ ಇದು ತುಂಬ ಸಿಲ್ಲಿ ಸ್ಟೆಪ್ಪು, ಎಲ್ಲರಿಗೂ ಅರ್ಥ ಆಗಿರುತ್ತೆ, ನನಗೆ ಮಾತ್ರ ಅರ್ಥ ಆಗಿಲ್ಲ, ಹೆಂಗೆ ಕೇಳೋದು? ಇದು ನಾರ್ಮಲ್ ಕ್ಲಾಸ್ ರೂಮ್ ಅಲ್ಲ, ನಿಮಗೆ ಯಾರೂ ಪರಿಚಯ ಇಲ್ಲ ಇಲ್ಲಿ. ಸೊ ಹಾಗಾಗಿ ಎಂಥ ಸಿಲಿ ಡೌಟ್ ಇದ್ರೂ ದಯವಿಟ್ಟು ಕೇಳಿ. ಯಾಕಂದರೆ ಫೈನಲಿ ನಮ್ಮದು ಟಾರ್ಗೆಟ್ ಇರೋದೇನು, ಕಾನ್ಸೆಪ್ಟ್ ನೀಟಾಗಿ ಕಲಿಬೇಕಷ್ಟೇ. ಎಂಥ ಪ್ರಾಬ್ಲಮ್ ಕೊಟ್ಟರು ಕೂಡ ಯಾವ ಸ್ಟೆಪ್ ಇದ್ರೂ ಬೇರೆಯವರಿಗೆ ಹೇಳಂಗಿರ್ಬೇಕು, ನೀವು ಎಕ್ಸ್ಪ್ಲೇನ್ ಮಾಡಂಗಿರಬೇಕು. ನನಗೆ ನನ್ನ ಸ್ಟೂಡೆಂಟ್ಸ್ ಆ ಥರ ಇಷ್ಟ. ಮೀನ್ಸ್ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಷ್ಟನ್ನೇ ಕಲೀರಿ ಅಂತ ಯಾವತ್ತೂ ಹೇಳಲ್ಲ. ನಿಮ್ಮ ಇಷ್ಟ ಬಂದಿದ್ದು ಕಲೀರಿ, ಬಟ್ ನೀವು ಕಲಿಯೋದು ಹೆಂಗಿರ್ಬೇಕು ಅಂತಂದರೆ ಸುಮ್ಮನೆ ಇಲ್ಲಿರೋದನ್ನು ಡಿಟ್ಟ ತಗೊಂಡೋಗಲ್ಲಿ ಪ್ರಿಂಟ್ ಮಾಡೋ ಥರ ಇರಬಾರ್ದು. ಏನು ಕಲಿತಿದ್ದೀರಾ ಅದನ್ನು ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋ ಕೆಪಾಸಿಟಿ ಇರಬೇಕು. ಆ ಥರ ಕೇಪಬಲ್ ಆಗಬೇಕು ನೀವು. ನನಗೆ ಅದು ಇಷ್ಟ. ಓಕೆ, ಸೊ ಆ ಥರ ಆಗಬೇಕು ಅಂದರೆ ನಿಮಗೆ ಎಂಥ ಸಿಲಿ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೋಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂತ ಕಲಿತಾಗ ಏನಾಗುತ್ತೆ, ಜಾಸ್ತಿ ಕಲಿತೀವಿ. ಇಲ್ಲದೆ ಇರೋ ಡೌಟ್ಸ್ ಎಲ್ಲ ಅವಾಗ ಬರುತ್ತೆ ನಮಗೆ. ಸೊ ಅದು ಬರಬೇಕು. ಡೌಟ್ಸ್ ಬಂದರೆ ಯು ಆರ್ ಲರ್ನಿಂಗ್, ದಟ್ಸ್ ಇಟ್. ಓಕೆ, ಎನಿವೇಸ್ ಗೆಟಿಂಗ್ ಬ್ಯಾಕ್ ಟು ಕ್ಲಾಸ್. ಸೊ 1 + 1 + 1 ಎಷ್ಟು ಟೈಮ್ ಇದೆ? n ಟೈಮ್ಸ್ ಇದೆ. ಸೊ n ಇಂಟು ಏನಿದೆ 1 ಪ್ಲಸ್ ಹೆಚ್ಚು ಕಾಮನ್ ತೆಗಿಯನ್ವಾ? ಹೆಚ್ಚು ಕಾಮನ್ ತೆಗೆದ್ರೆ ಏನಾಗುತ್ತೆ? 1 + 2 + ... +n - 1 ಇಂಟು ಹೆಚ್ಚು ಬರಿಬೇಡ್ರಿ, ಮತ್ತೆ ಹೆಚ್ಚು ಕಾಮನ್ ತೆಗೆದಿದ್ದೆ ಆಲ್ರೆಡಿ, ಹೌದಲ್ವಾ? ಸೊ ಇದು ಫಾರ್ಮುಲಾ ಆಲ್ರೆಡಿ ಗೊತ್ತಿದೆಯಾ ನಮಗೆ? ರೈಟ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಲಿಮಿಟ್ h → 0. ಸಿ ನಾನು ಬರಿತಾ ಇರೋದ್ರಿಂದ ಇಷ್ಟಕ್ಕೊಂದು ಅನ್ನಿಸ್ತಿದೆ, ಬಟ್ ಅಷ್ಟಿಲ್ಲ. ನಿಮಗೆ ಒಂದೊಂದೇ ಸ್ಟೆಪ್ ಅರ್ಥ ಆಗಲಿ ಅಂತ ಇಷ್ಟು ಸಿಂಪ್ಲಿಫೈಡ್ ಆಗಿ ಬರೀತಿದ್ದೀನಿ. ನೀವೇನು ಮಾಡ್ಬೋದು, ಹೆಚ್ಚು ಕಾಮನ್ ತೆಗಿಯೋದು, ಡೈರೆಕ್ಟಾಗಿ ಫಾರ್ಮುಲಾ ಬರೆಯೋದು, ಅಥವಾ ಈ ಸ್ಟೆಪ್ಪಿಂದ ಇಲ್ಲಿಗೆ ಬರ್ಬೇಕಾದ್ರೆ ಈ ಹೆಚ್ಚು ಒಳಗಡೆ ಮಲ್ಟಿಪ್ಲೈ ಮಾಡೋದು, ಆ ಥರ ಮಾಡ್ಬೋದು. ಬಟ್ ಸಿನ್ಸ್ ನನ್ನ ಮೈಂಡಲ್ಲಿ ಬಿಗಿನರ್ಸ್ ಇರ್ತಾರಲ್ಲ, ಅವ್ರದ್ದು ತಲೆಯಲ್ಲಿ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಟ್ರೈಂಗ್ ಟು ಮೇಕ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಓಕೆ, ರೈಟ್. ಸೊ ನಾವು n ಪ್ಲಸ್ h ಇರಲಿ. ಇದು ಸಮ್ ಆಫ್ n - 1 ಟರ್ಮ್ಸ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, n × n - 1/2. ಓಕೆನಾ? ಈಗ h ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಲಿಮಿಟ್ h → 0 ಇದೇನಾಗುತ್ತೆ ನೋಡಿ, nh ಪ್ಲಸ್ ಈ h ಇಲ್ಲಿಗೆ ಬಂತಲ್ಲ, ಮತ್ತೆ ಸೇಮ್ ಎಕ್ಸ್ಪ್ಲನೇಷನ್ ನಾನು ಮಾಡಕ್ ಹೋಗಲ್ಲ. n × h ಹಾಗೆ ಇರಲಿ. ಈ h ನ ಒಳಗಡೆ ಮಲ್ಟಿಪ್ಲೈ ಮಾಡಿಬಿಡ್ತೀನಿ ಒಂದೇ ಸತಿಗೆ. ಸೊ ಏನಾಗುತ್ತೆ, nh - 1 / 2. ಸಾರಿ, ಇಲ್ಲಿ h ಆಗುತ್ತಲ್ಲ, ರೈಟ್. ಈಗ h → 0 ಅಪ್ಲೈ ಮಾಡಕ್ ಹೋದ್ರೆ ಏನ್ ಸಿಗುತ್ತೆ ನನಗೆ ನೋಡಿ, ಇಲ್ಲೇ ಸಾಲ್ವ್ ಮಾಡ್ಬಿಡ್ತೀನಿ ಸ್ವಲ್ಪ, ಯಾಕೆಂದ್ರೆ ಇಷ್ಟೇ ಸ್ಟೆಪ್ಸ್ ಇರೋದು, ಜಾಸ್ತಿ ಇಲ್ಲ. ಯುವರ್ ಮ್ಯಾಮ್ ಈಸ್ ವೆರಿ ಕನ್ಫ್ಯೂಸ್ ಬೈ ದ ವೇ. ಓಕೆ, ಲಿಮಿಟ್ h → 0 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನ. ಈಗ ಮಾಡೋದು ಬೇಡ ಅನ್ಸುತ್ತೆ, ಇಲ್ಲಿ 0 ಮಾಡಿದ್ರೆ ಎಲ್ಲ 0 ಆಗ್ಬಿಡುತ್ತೆ, ಬೇಡ. nh ವ್ಯಾಲ್ಯೂ ಏನಿದೆ ನೋಡಿ, ನಮಗೆ ಆಲ್ರೆಡಿ ಇಲ್ಲಿ ಗೊತ್ತಿದೆ nh ವ್ಯಾಲ್ಯೂ ತಾನೆ. ಸೊ ಒಂದು ಕೆಲಸ ಮಾಡಿ, ಫಸ್ಟ್ nh ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಲಿಮಿಟ್ h → 0. nh ಅಂದ್ರೆ ಏನು? 5 + 5 × 5 - h / 2. ರೈಟ್. ಈಗೇನು ಮಾಡೋಣ, ಈಗ h → 0 ಹಾಕೋಣ. ಅವಾಗ ಏನಾಗುತ್ತೆ, ಈಸಿ ಆಗುತ್ತೆ. 5 + 5 × 5 - 0 / 2. Now it is easy. Now observe clearly, 5 + 5 5s are 25/2. ಕರೆಕ್ಟ್ ಇದೆಯಾ? ಈಗ LCM ತಗೊಂಡ್ರೆ ನಮಗೆ ಏನಾಗುತ್ತೆ, 5 2s are 10. ರೈಟ್, ಏನು ಇಲ್ಲ ಅಂದ್ರೆ 1 2 LCM ನೆಕ್ಸ್ಟ್ 5 2s are 10 10 + 25 10 + 25. So the final answer will be 35/2. ಅರ್ಥ ಆಯ್ತಲ್ಲ? 35/2. Coming to next question. ಏನೈತ್ರಿ ನೆಕ್ಸ್ಟ್ ಕ್ವಶನ್? ಥರ್ಡ್ ಕ್ವಶನ್. ಓಕೆ, ಸೊ ಲೆಟ್ I is equal to a to b, a to b ಅಲ್ಲ, 2 to 3 f of x ಜಾಗದಲ್ಲಿ ಏನಿದೆ x² ಟೆಕ್ಸ್ಟ್ ಬುಕ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಕ್ವಶನ್ಸ್ ಇಲ್ಲಿಂದಾನೆ ಬರ್ಕೊಳ್ರಿ. ಓಕೆ, ಸೊ ಬರೀರಿ. ಗಿವನ್ f of x ಅಂದ್ರೆ ಏನಿದೆ, x² ಕೊಟ್ಟಿದ್ದಾರೆ. a ವ್ಯಾಲ್ಯೂ ಅಂದ್ರೆ ಎಷ್ಟಿದೆ, 2. b ವ್ಯಾಲ್ಯೂ ಅಂದ್ರೆ ಎಷ್ಟಿದೆ, 3. ರೈಟ್, ಅದೇ ತರ ನಮ್ಮ NH ವ್ಯಾಲ್ಯೂ ಏನಾಗುತ್ತೆ, b - a ತಾನೆ, ಅಂದ್ರೆ
3 ಮೈನಸ್ 2 ಅಂದರೆ ನಮ್ಮ NH ವ್ಯಾಲ್ಯೂ ಏನಾಗುತ್ತೆ 1 ಬಂದರೆ ಈಸಿ ಅಂತಂದರೆ ಮೀನ್ಸ್ ಸಾಲ್ವ್ ಮಾಡೋದು ಸ್ವಲ್ಪ ಹಾರಿಬಲ್ ಅನ್ಸಲ್ಲ. ರೈಟ್, ನೆಕ್ಸ್ಟ್ ಲಿಮಿಟ್ ಆಫ್ ಎ ಸಮ್ ಎಲ್ಲ ಗೊತ್ತೈತೆ ಡೆಫಿನೇಷನು, ಡೈರೆಕ್ಟಾಗಿ ನಾನು ಬರೀತಿದ್ದೀನಿ ಫಾರ್ಮುಲಾನೇ, ನೀವು ಆ ಲೈನ್ ನೀವು ಬರ್ಕೋಬೇಕು ಪ್ರೀವಿಯಸ್ 2 ಪ್ರಾಬ್ಲಮ್ಸ್ ಅಲ್ಲಿ ಬರ್ದಂಗೆ. ಓಕೆ, h ಇಂಟು ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಎ ಪ್ಲಸ್ ಹೆಚ್ ಪ್ಲಸ್ ಎಫ್ ಆಫ್ ಎ ಪ್ಲಸ್ 2h ಪ್ಲಸ್ ಡಾಟ್ 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 ಪ್ಲಸ್ ಎಫ್ ಆಫ್ ಎ ಪ್ಲಸ್ n ಮೈನಸ್ 1 ಇಂಟು ಹೆಚ್. ಕರೆಕ್ಟ್ ಇದೆಯಾ ಫಾರ್ಮುಲಾ? ರೈಟ್. ಸೊ ಐ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ, ಲಿಮಿಟ್ h ಟೆನ್ಸ್ ಟು 0, ಹೆಚ್ ಹಾಗೆ ಇರಲಿ, ಎ ಜಾಗದಾಗ ಏನಿದೆ ನೋಡಿ ಅದನ್ನು ಬರ್ಕೊಳ್ಳಿ, ಎಫ್ ಆಫ್ 2 ಪ್ಲಸ್ ಎಫ್ ಆಫ್ 2 ಪ್ಲಸ್ ಹೆಚ್ ಪ್ಲಸ್ ಎಫ್ ಆಫ್ ಎ ಜಾಗದಾಗ ಏನಿದೆ 2 ಪ್ಲಸ್ 2h ಪ್ಲಸ್ ಡಾಟ್ 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 ಪ್ಲಸ್ ಎಫ್ ಆಫ್ 2 ಪ್ಲಸ್ n ಮೈನಸ್ 1 ಇಂಟು ಹೆಚ್. ಕರೆಕ್ಟ್ ಇದೆ? ಈ ಸ್ಟೆಪ್ ಅರ್ಥ ಆಗಿದೆ ಅನ್ಕೋತೀನಿ. ಎಲ್ಲಿ ಎ ಇದೆಯೋ ಅಲ್ಲಿ ನಾನು ತಗೊಂಬಂದು 2 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಬಿಟ್ರೆ ಇನ್ನೇನು ಮಾಡಿಲ್ಲ. ಅರ್ಥ ಆಯ್ತಲ್ಲ? ಈಗ ನೀವೇನು ಮಾಡಬೇಕು, ಜಸ್ಟ್ ಎಸ್ ಐ ಆಲ್ವೇಸ್ ಟೆಲ್ ಯು, ಒಂದು ಶೀಟ್ ತಗೊಳ್ಳಿ, ಆ ಶೀಟಲ್ಲಿ ಒಂದು ಶೀಟ್ ಅಂತೀನಿ, ಸೈಡಲ್ಲಿ ಏನು ಮಾಡ್ಬೇಕು ನೀವೀಗ ಬರ್ಕೋಬೇಕು ಅದನ್ನ, ಏನಂತಾರೆ ಅದನ್ನ, ವೇಟ್ ಎ ಮಿನಿಟ್, ಲೆಟ್ ಮಿ ಟೇಕ್ ದ ಶೀಟ್ ಫಸ್ಟ್. ಇದೇ ಇರಲಿ ಅತ್ಲಾಗೆ, ಏನಾಗಲ್ಲ. ಈಗ ಏನು ಮಾಡ್ಬೇಕು ನೀವು, ಸೈಡಲ್ಲಿ ಬರಿಬೇಕು. ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್. ಇದರಿಂದ ನನಗೆ ಎಫ್ ಆಫ್ 2 ಸಿಗುತ್ತಾ? ಏನು ಸಿಗುತ್ತೆ, 2 ಎಫ್ ಆಫ್ 2 ಅಂದರೆ 2 ಸ್ಕ್ವೇರು. ನನಗೆ ಎಫ್ ಆಫ್ 2 ಪ್ಲಸ್ ಹೆಚ್ ಸಿಗುತ್ತಾ? ಸಿಗುತ್ತೆ. ಯಾಕೆ, ಏನಾಗುತ್ತೆ, 2 ಪ್ಲಸ್ ಹೆಚ್ ಅಂದರೆ 2 ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಆರ್ ನೋ? ನೆಕ್ಸ್ಟ್ ಎಫ್ ಆಫ್ 2 ಪ್ಲಸ್ 2h ಅಂತ ಅಂದರೆ ಏನಾಗುತ್ತೆ, ಏನಿಲ್ಲ, ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲಿ ನಾವೇನು ರಿಪ್ಲೇಸ್ ಮಾಡಬೇಕು, ಎಕ್ಸ್ ಇರೋ ಜಾಗದಾಗೆ ಇಲ್ಲಿ ಏನು ಕ್ವಾಂಟಿಟಿ ಇದೆಯೋ ಅದನ್ನು ರಿಪ್ಲೇಸ್ ಮಾಡಬೇಕು. ಮೇಲ್ಗಡೆ ಸ್ಕ್ವೇರ್ ಐತೆ, ಎಕ್ಸ್ ಸ್ಕ್ವೇರ್ ಐತಾನೆ. ಸೊ ಅದ್ರ ಇಲ್ಲೇನಿದೆಯೋ ಅದ್ರದ್ದು ಸ್ಕ್ವೇರು, ಇಲ್ಲೇನಿದೆಯೋ ಅದ್ರದ್ದು ಸ್ಕ್ವೇರು, ಏನಿದೆ ಅದ್ರದ್ದು ಸ್ಕ್ವೇರು, 2 ಪ್ಲಸ್ 2h ಹೋಲ್ ಸ್ಕ್ವೇರ್. ಕರೆಕ್ಟ್ ಇದೆಯಾ? 2 ಸ್ಕ್ವೇರ್ ಅಂದರೆ 4, 2 ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ, ಎ ಸ್ಕ್ವೇರ್ plus b square plus 2 into a into b. So what is this value? What is this value? ಏನಾಗುತ್ತೆ ನೋಡಿ, 4 plus h square 2 2s 4h ಆಗುತ್ತೆ. ಅದೇ ಥರ ಇದಕ್ಕೂ ಅಪ್ಲೈ ಮಾಡಿ, ಏನಾಗುತ್ತೆ, a square plus b square plus 2 into a into b. ಏನಾಗುತ್ತೆ ಇದು, 4 plus 2 square 4h square plus ಇದೆ 2 2s 4 4 2s 8h ಆಗುತ್ತೆ. ಹೌದಾ? ರೈಟ್. ಸೊ ಆ ಥರ ಆಗುತ್ತೆ. ನೆಕ್ಸ್ಟ್ ಕೊನೆ ಟರ್ಮಲ್ಲಿ ಏನಾಗುತ್ತೆ ನೋಡಿ, ಕೊನೆ ಟರ್ಮ್ ಏನಾಯ್ತು ನಿಮ್ಮ ಹತ್ರ, ಎಫ್ ಆಫ್ ಎ ಪ್ಲಸ್ n ಮೈನಸ್ 1 ಇಂಟು ಹೆಚ್ ತಾನೆ. ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ಇದೇನಾಗುತ್ತೆ ನಿಮಗೆ ಫಾರ್ಮುಲಾ? ಎಸ್, ವಾಟ್ ಇಟ್ ವಿಲ್ ಬಿ? ಇಟ್ ವಿಲ್ ಬಿ 2 ಪ್ಲಸ್ n ಮೈನಸ್ 1 ಇಂಟು ಹೆಚ್ ಹೋಲ್ ಸ್ಕ್ವೇರ್ ಆಗುತ್ತೆ. ಹೌದಾ? ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ n ಮೈನಸ್ 1 ಇಂಟು ಹೆಚ್ ಹೋಲ್ ಸ್ಕ್ವೇರು ಪ್ಲಸ್ 2 ಇಂಟು ಎ ಇಂಟು ಬಿ, 2 ಇಂಟು ಎ ಅಂದರೆ 2, ಬಿ ಅಂದರೆ n ಮೈನಸ್ 1 ಇಂಟು ಹೆಚ್. ಕರೆಕ್ಟ್ ಇದೆಯಾ? ಸೊ ಇದೇನಾಗುತ್ತೆ ನೋಡಿ, 2 ಸ್ಕ್ವೇರ್ ಅಂದರೆ 4 ಪ್ಲಸ್ ಸ್ಕ್ವೇರ್ ಪ್ಲಸ್ ಟು ಬೋತ್, ಸೊ n ಮೈನಸ್ 1 ಹೋಲ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಪ್ಲಸ್ 2 2s 4 ಇಂಟು n ಮೈನಸ್ 1 ಇಂಟು ಹೆಚ್. ಇದನ್ನ ನಾನು ಅಲ್ಲಿ ಬರೀತಿರೋದು, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಬರಿತೀನಿ, ಸೇಮ್ ಥಿಂಗ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೇಮ್ ಥಿಂಗ್ನ ನಾನು ಇಲ್ಲಿ ಬರೆಯೋದು. ಹೆಚ್ ಎಫ್ ಆಫ್ 2 ಅಂತ ಅಂದರೆ 2 ಸ್ಕ್ವೇರ್. ಕರೆಕ್ಟ್ ಇದೆಯಾ? 2 ಸ್ಕ್ವೇರ್ ಅಂತ ಅಂದರೆ ಬೇಕಿದ್ರೆ ಇಲ್ಲಿ ಬರೀತೀರಾ ಅಂದರೆ ಬರೀರಿ 2 ಸ್ಕ್ವೇರ್. ಎಫ್ ಆಫ್ 2 ಪ್ಲಸ್ ಹೆಚ್ ಅಂತ ಅಂದರೆ ನೀವು ಡೈರೆಕ್ಟು ಬರಿಬೋದು, ತೊಂದರೆ ಇಲ್ಲ, 2 ಪ್ಲಸ್ 2h ಹೋಲ್ ಸ್ಕ್ವೇರ್ ಪ್ಲಸ್ ಡಾಟ್ 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 ಪ್ಲಸ್ ಎಕ್ಸ್ ಜಾಗದಾಗ ಏನಿದೆಯೋ ಅದ್ರದ್ದು ಸ್ಕ್ವೇರ್ ತಾನೆ. ಸೊ 2 ಪ್ಲಸ್ n ಮೈನಸ್ 1 ಇಂಟು ಹೆಚ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಓಕೆ, ರೈಟ್. ಈಗೇನು ಮಾಡ್ತೀರಿ, ಲಿಮಿಟ್ ಹೆಚ್ ಟೆನ್ಸ್ ಟು 0, ಹೆಚ್ ಇಂಟು 2 ಸ್ಕ್ವೇರ್ ಅಂದರೆ ಎಷ್ಟಪ್ಪ, 4 ಪ್ಲಸ್, ಈಗ ಇದ್ರದ್ದು ಆನ್ಸರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ, 4h. ಕರೆಕ್ಟ್ ಇದೆಯಾ? ಪ್ಲಸ್ ಇದ್ರದ್ದು ಆನ್ಸರು ಕೂಡ ಹೇಳಿದ್ದೀನಿ, 4 ಪ್ಲಸ್ 4h ಸ್ಕ್ವೇರ್ ಪ್ಲಸ್ 8h. ಹೇಗೆ ಬಂತಿದ್ದು, ಇದೆಲ್ಲ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ನಾನು ಅಪ್ಲೈ ಮಾಡಿರೋದು. ಓಕೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮಾಡಿದ್ರೆ ಏನಾಗುತ್ತೆ, 2 ಇಂಟು 2 4 ಇಂಟು n ಮೈನಸ್ 1 ಇಂಟು ಹೆಚ್. ಕರೆಕ್ಟ್ ಇದೆಯಾ?
ಈಗ ಸೇಮ್ ಟರ್ಮ್ಸ್ನ ಸ್ವಲ್ಪ ಪೇರಿಂಗ್ ಮಾಡ್ಕೊಳ್ರಿ. ಹೆಂಗೆ ಮ್ಯಾಮ್ ಅಂತಂದರೆ ಇಲ್ಲಿ ನೋಡಿ 4 ಇದೆಯಾ, 4 ಇದೆಯಾ, 4 ಇದೆಯಾ, ಎಲ್ಲ ಟರ್ಮ್ಸಲ್ಲೂ 4 ಬರುತ್ತೆ ತಾನೆ. ಸೊ ಅದನ್ನೇನು ಮಾಡ್ತೀರಿ ನೀವು ಬರ್ಕೊತೀರಾ. ಸೊ ಹೌ ವಿಲ್ ಯು ರೈಟ್? ಲಿಮಿಟ್ h ಟೆಂಡ್ಸ್ ಟು 0 h ಇಂಟು 4 ಪ್ಲಸ್ 4 ಪ್ಲಸ್ ಡಾಟ್ 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 ಪ್ಲಸ್ 4 n ಟೈಮ್ಸ್ ಇದು ಪ್ಲಸ್. ನೆಕ್ಸ್ಟ್ ಯಾವ ಟರ್ಮ್ಸ್ ಅದಾವಪ್ಪ? h ಸ್ಕ್ವೇರು ಈ ಥರ ಟರ್ಮ್ಸ್ ಇದೆಯಾ, ಅದನ್ನು ಬರ್ಕೊಳ್ಳಿ. ಸೊ ಏನಿದೆ 1h ಸ್ಕ್ವೇರು ಪ್ಲಸ್ 4h ಸ್ಕ್ವೇರ್ ಇದೆಯಾ, ಹೌದಾ? 4h ಸ್ಕ್ವೇರ್ ಇದೆಯಾ. ಸೊ 4h ಸ್ಕ್ವೇರ್ ಪ್ಲಸ್ ಡಾಟ್ 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 ಎನ್ h ಸ್ಕ್ವೇರ್ ಟರ್ಮ್ ಇನ್ನೇನಾಯ್ತಪ್ಪ? ಇಲ್ಲ ಇದು ನೋಡ್ರಿ, n ಮೈನಸ್ 1 ಹೋಲ್ ಸ್ಕ್ವೇರ್ h ಸ್ಕ್ವೇರ್. ಇದು ಒಂದು ಪೇರು ಟೋಟಲಿ, ಅರ್ಥ ಆಯ್ತಾ? ಪ್ಲಸ್ ಡಾಟ್ 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 ಪ್ಲಸ್ ಕೊನೆಗೆ ಉಳಿದಿರೋ ಟರ್ಮ್ಸ್ ಯಾವ್ದ್ಯಾವ್ದಪ್ಪ? ಹೆಚ್ ಟರ್ಮ್ಸು, ಹೆಚ್ಚು ಹೆಚ್ಚು ಹೆಚ್ ಹೆಚ್ ಹೆಚ್. ಯಾಕೆ ಮ್ಯಾಮ್ ಆ ಥರ ಪೇರಿಂಗ್ ಮಾಡ್ಬೇಕಂದ್ರೆ ಎಲ್ಲಿ ನಾನು ಸ್ವಲ್ಪ ಕಾಮನ್ನ ಹೊರಗೆ ತೆಗಿಬೋದು ಅದನ್ನ ನಾನು ಹುಡುಕ್ತಿರೋದು. ಇಲ್ಲಿ ಹೆಚ್ ಸ್ಕ್ವೇರ್ ಕಾಮನ್ ತೆಗಿಬೋದು, ಅದಕ್ಕೆ ಎಲ್ಲ ಒಂದು ಕಡೆ ಬರ್ದಿದ್ದೀನಿ. ಓಕೆ, ಆ್ಯಂಡ್ ಇಲ್ಲಿ ಹೆಚ್ಚು ಕಾಮನ್ ತೆಗಿಬೋದು, ಅದಕ್ಕೆ ಎಲ್ಲ ಒಂದು ಕಡೆ ಬರ್ದೆ. ಒಂದು ಟೈಮ್ ಒಂದು ಕಡೆ ಬರ್ಕೊಂಡ್ಬಿಟ್ರೆ ಕಾಮನ್ ತೆಗಿಯೋದು ಈಸಿ. ಡೈರೆಕ್ಟಾಗಿ ಕಾಮನ್ ತೆಗೆದು ಬರಿತೀನಿ ಅಂತಂದ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ರೈಟ್. ಈಗ ಹೆಚ್ಚು ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 4 ಪ್ಲಸ್ ಏನಿದೆ ಇಲ್ಲಿ 8 ಪ್ಲಸ್ ಡಾಟ್ 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 ಪ್ಲಸ್ ಇಲ್ಲೇನಿದೆ n ಮೈನಸ್ 1 ಹೋಲ್ ಸ್ಕ್ವೇರಾ. ನಾನು ಇದಲ್ಲ, ಇದು 4 ಇಂಟು n ಮೈನಸ್ 1 ಅಲ್ಲ, 4 ಇಂಟು n ಮೈನಸ್ 1. ರೈಟ್, ಐ ಹೋಪ್ ಸೊ ಅರ್ಥ ಆಗಿದೆ ಈ ಸ್ಟೆಪ್ಪು. ಏನು ಮಾಡಿದ್ದೀನಿ ನೋಡಿ, 4 ಇರುವಂಥ ಟರ್ಮ್ಸ್ ಎಲ್ಲ ಒಂದು ಕಡೆ ಬರ್ಕೊಂಡೆ. ಓಕೆ, n ಟೈಮ್ಸ್ ಇದೆ. ನೆಕ್ಸ್ಟ್ ಹೆಚ್ ಸ್ಕ್ವೇರ್ ಇರುವಂಥ ಟರ್ಮ್ಸ್ ಎಲ್ಲ ಒಂದು ಕಡೆ ಕಾಮನ್ ಬರ್ಕೊಂಡೆ, ಪೇರಿಂಗ್ ಮಾಡ್ಕೊಂಡೆ. ನೆಕ್ಸ್ಟ್ ಹೆಚ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರ್ದೆ. ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೇನೆ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಲೆಟ್ ಮೀ ನೋ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್, ಕ್ಲೀನಾಗಿ ಅಬ್ಸರ್ವ್ ಮಾಡಿ, h ಟೆಂಡ್ಸ್ ಟು 0 h ಹಾಗೆ ಇರಲಿ. 4 ಎಷ್ಟು ಟೈಮ್ಸ್ ಇದೆಯಪ್ಪ? n ಟೈಮ್ಸ್ ಇದೆಯಾ. ಸೊ 4 ಇಂಟು n. ಓಕೆ, ಇದೇನು ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲೇನಿದೆ ನೋಡಿ, ಹೆಚ್ ಸ್ಕ್ವೇರ್ ಟರ್ಮ್ಸ್ ಇದೆ. ಸೊ ಹೆಚ್ ಸ್ಕ್ವೇರ್ ಏನು ಮಾಡೋಣ, ಕಾಮನ್ ತೆಗಿಯೋಣ. ಕಾಮನ್ ತೆಗೆದ್ಮೇಲೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆಯಾ. 1 ಈಸ್ ನಥಿಂಗ್ ಬಟ್ 1 ಸ್ಕ್ವೇರ್ ಪ್ಲಸ್ 4 ಈಸ್ ನಥಿಂಗ್ ಬಟ್ 2 ಸ್ಕ್ವೇರ್ ಪ್ಲಸ್ ಡಾಟ್ 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 ಪ್ಲಸ್ n ಮೈನಸ್ 1 ಹೋಲ್ ಸ್ಕ್ವೇರ್. ಅರ್ಥ ಆಗಿದೆ ಅನ್ಕೋತೀನಿ. ಈಗ ಕೆಲವರಿಗೆ ಡೌಟ್ ಏನಂದ್ರೆ ಮ್ಯಾಮ್ 1 ಸ್ಕ್ವೇರ್ ಅಂತ ಬರ್ಕೋಬೇಕು ಅಂತ ಹೇಗೆ ಗೊತ್ತಾಯ್ತು? ಸಿಂಪಲ್ ಮೈ ಡಿಯರ್ಸ್, ಇಲ್ಲಿ 4 ಅಂದರೆ 2 ಸ್ಕ್ವೇರು, ಇಲ್ಲಿ ಕೊನೆ ಟರ್ಮಲ್ಲೂ ಸ್ಕ್ವೇರ್ ಇದೆ. ಸೊ ನಾನು ನನ್ನ n ಸ್ಕ್ವೇರ್ ಫಾರ್ಮುಲಾ ಇದೆಯಲ್ಲ ಅದನ್ನ ಅಪ್ಲೈ ಮಾಡೋಕ್ಕೆ ಇದು ಕೂಡ ಸ್ಕ್ವೇರಲ್ಲಿ ಇರ್ಬೇಕಾ? ಆ ಥರ ಇದ್ರೆ ನನಗೆ ಇಲ್ಲಿ ಮುಂದೆ ಎಲ್ಲ ಪ್ಯಾಟರ್ನ್ ಸ್ಕ್ವೇರ್ ಇರಬೇಕಾದ್ರೆ 1 ಸ್ಕ್ವೇರ್ ಬರೆಯೋದು ತಪ್ಪೇನಲ್ಲ. ರೈಟ್, ಸೊ ದಟ್ಸ್ ವೈ ರಿಟರ್ನ್ 1 ಸ್ಕ್ವೇರ್. ವೆರಿ ಸಿಂಪಲ್. ಸೊ ದಟ್ ಐ ಕ್ಯಾನ್ ಅಪ್ಲೈ ದಿ ಫಾರ್ಮುಲಾ ಇನ್ ದ ನೆಕ್ಸ್ಟ್ ಸ್ಟೆಪ್. ರೈಟ್, ಪ್ಲಸ್ ನೆಕ್ಸ್ಟ್ ಏನಾಯ್ತಪ್ಪ, ನಾನು ಯಾಕೆ ಡಾಟ್ 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 ಹಾಕಿನಿ ಇಲ್ಲಿ? ಸಾರಿ, ಡಾಟ್ 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 ಏನು ಬರಲ್ಲ, ಡಾಟ್ ಎಲ್ಲ ಇಲ್ಲಿ ಬಂದು ಒಳಗಡೆ ಕಾಮನ್ ತೆಗೆದಿರೋದ್ರಲ್ಲಿ. ರೈಟ್, ಪ್ಲಸ್ ಏನಾಗುತ್ತೆ, ಹೆಚ್ಚು ಕಾಮನ್ ತೆಗೆದಿದ್ದೀನಿ, ಈಗ ಇಲ್ಲೇ ಎಲ್ಲೈತ್ರಿ ಅದು? ಇಲ್ಲೈತೆ. ರೈಟ್, ಜಸ್ಟ್ ಮಿನಿಟ್, ಲೆಟ್ ಮಿ ಮಾರ್ಕ್ ಇಟ್. ಸೊ ಹೆಚ್ಚಿದೆಯಾ, ಇಲ್ಲಿ ಅಬ್ಸರ್ವ್ ಮಾಡ್ತೀನಿ. ನನಗೆ ಫಾರ್ಮುಲಾ ಯಾವುದು ಬರ್ತಿಲ್ಲ, ಬಟ್ ನಾನು 4 ಕಾಮನ್ ತೆಗೆದ್ರೆ 4 1s 4 2s, ನೆಕ್ಸ್ಟ್ ಇಲ್ಲಿ ಹೋದ್ರೆ n ಮೈನಸ್ 1, ಅವಾಗ ನನಗೆ ಒಂದು ಫಾರ್ಮುಲಾ ಸಿಗುತ್ತೆ. ನಾನು ಅದಕ್ಕೆ ಹೇಳಿರೋದು ನಿಮಗೆ ಆ ಫಾರ್ಮುಲಾಗಳು ಬರೋ ಥರನೇ ನೋಡ್ಕೊಂತಿರ್ರಿ ಅಂತ. ಈಗ 4 ಕಾಮನ್ ತೆಗೆದ್ರೆ ಏನಾಗುತ್ತೆ ನೋಡಿ, 4 1s 4 2s ಪ್ಲಸ್ ಡಾಟ್ 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 ಪ್ಲಸ್ n ಮೈನಸ್ 1. ಓಕೆ ರೈಟ್, ಲೆಟ್ ಮಿ ಟೇಕ್ ಅನದರ್ ಶೀಟ್ ಅಂಡ್ ರೈಟ್ ಇಟ್ ಪ್ರಾಪರ್ಲಿ. ಜಸ್ಟ್ ಎ ಮಿನಿಟ್. ಈ ಸೇಮ್ ಲಾಸ್ಟ್ ಸ್ಟೆಪ್ನ ಮತ್ತೆ ಬರಿತೀನಿ ನೋಡಿ. ಸ್ವಲ್ಪ ಕಾಮನ್ ತೆಗಿಯೋದು ಅವೆಲ್ಲ ಕ್ಲೀನಾಗಿ ಬೇಸಿಕ್ಸ್ ಯಾರು ಚೆನ್ನಾಗಿರುತ್ತೋ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ರಿಮೈನಿಂಗ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಪ್ಲೀಸ್ ಟ್ರೈ ಟು ವರ್ಕ್ ಆನ್ ಯುವರ್ ಬೇಸಿಕ್ಸ್. ಓಕೆ, ಯಾವುದಾದ್ರೂ ಬೇಸಿಕ್ಸ್ ರಿಲೇಟೆಡ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಅದರ ರಿಲೇಟೆಡು ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ. ಸೊ 4n ಒಂದು ಹೆಚ್ ಸ್ಕ್ವೇರ್ ಕಾಮನ್ ತೆಗೆದಾಗ ಉಳಿದಿರೋದು 1 ಸ್ಕ್ವೇರ್ 2 ಸ್ಕ್ವೇರ್ ಡಾಟ್ 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 ಪ್ಲಸ್ n ಮೈನಸ್ 1 ಹೋಲ್ ಸ್ಕ್ವೇರ್ ಉಳಿತು. ಕರೆಕ್ಟ್ ಇದೆಯಾ? ಪ್ಲಸ್ ಹೆಚ್ ಕಾಮನ್ ತೆಗೆದಾಗ 4h ಕಾಮನ್ ತೆಗೆದಾಗ ಉಳಿದಿರೋದು 1 ಪ್ಲಸ್ 2 ಪ್ಲಸ್ ಡಾಟ್ 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 n ಮೈನಸ್ 1. ಓಕೆ ರೈಟ್, ಸೊ ಅರ್ಥ ಆಗಿದೆ ಅನ್ಕೋತಿದ್ದೀನಿ. ಏನು ಮಾಡಿದ್ದೀನಿ ಅಂತ ನೋಡಿ. f(2) ದೆನ್ ಇದನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದೆ. 4 ಎಲ್ಲ ಕಡೆ ಕಾಮನ್ ತೆಗೆದೆ, ಸೊ 4 ಅಷ್ಟೇ. ಹೆಚ್ ಸ್ಕ್ವೇರ್ ರಿಲೇಟೆಡ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರೆದೆ, ಹೆಚ್ ರಿಲೇಟೆಡ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರೆದೆ. ನೆಕ್ಸ್ಟ್ ಹೆಚ್ ಸ್ಕ್ವೇರ್ ಟರ್ಮ್ಸ್ ಎಲ್ಲದರಲ್ಲಿ ಹೆಚ್ ಸ್ಕ್ವೇರ್ ಕಾಮನ್ ತೆಗೆದೆ. ಈ ಫಾರ್ಮ್ಯಾಟ್ ಬಂತು. ನನಗೆ ಆಲ್ರೆಡಿ ಈ ಫಾರ್ಮುಲಾ ಗೊತ್ತೈತೆ, ಅದಕ್ಕೆ ಆ ಫಾರ್ಮ್ಯಾಟಲ್ಲಿ ಬರೆದೆ. ಇಲ್ಲಿ ಹೆಚ್ಚು ಕಾಮನ್ ತೆಗೆದಾಗ ಏನಾಯ್ತು, ಈ ಫಾರ್ಮುಲಾ ನನಗೆ ಯಾವುದು ಗೊತ್ತಿಲ್ಲ. ಸೊ ನಾನೇನು ಮಾಡಿದೆ, 4 ಕಾಮನ್ ತೆಗೆದೆ. ಅಬ್ಸರ್ವ್ ಮಾಡಿದೆ, 4 ಕಾಮನ್ ತೆಗೆದ್ರೆ ನನಗೆ ಈ ಫಾರ್ಮುಲಾ ಬರುತ್ತೆ. ಇದು ನನಗೆ ಆಲ್ರೆಡಿ ಗೊತ್ತಿದೆ.
ರೈಟ್. ಈಗ ನಾನು ಅಪ್ಲೈ ಮಾಡೋದೇನು ಕಷ್ಟ ಇಲ್ಲ ನನಗೆ. ರೈಟ್, ನಾವು ಅಬ್ಸರ್ವ್ ಕ್ಲಿಯರ್ಲಿ. I is equal to ಲಿಮಿಟ್ h ಟೆನ್ಸ್ ಟು 0, h ಹಾಗೆ ಇರಲಿ, 4 ಇಂಟು n ಪ್ಲಸ್ h ಸ್ಕ್ವೇರು ಹಾಗೆ ಇರಲಿ. ಇದಕ್ಕೆ ಫಾರ್ಮುಲಾ ಏನಿದೆ? n ಇಂಟು n ಮೈನಸ್ 1 ಇಂಟು ನೆಕ್ಸ್ಟ್ ಏನಿದೆ 2n ಮೈನಸ್ 1 ಡಿವೈಡೆಡ್ ಬೈ 6 ಇದೆ ಸಮ್ ಆಫ್ ಸ್ಕ್ವೇರ್ ಟರ್ಮ್ಸ್ಗೆ, ಹೌದಾ? ಪ್ಲಸ್ 4h ಹಾಗೆ ಇರಲಿ. ಇದಕ್ಕೆ ಫಾರ್ಮುಲಾ ಏನಿದೆ ನಮಗೆ ಆಲ್ರೆಡಿ ಗೊತ್ತಿರೋದು, n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2. ಸ್ವಲ್ಪ n ಹೆಚ್ಚು ಒಂದೊಂಥರ ಸೇಮ್ ಅನ್ಸುತ್ತೆ, ಬಟ್ ಸೇಮ್ ಅಲ್ಲ ಅವು. ಓಕೆ, ಎಲ್ಲೆಲ್ಲಿ ಹೆಚ್ಚಿದೆ ಸ್ವಲ್ಪ ಉದ್ದ ಬರೀರಿ, ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಈಗ ಜಸ್ಟ್ ಏನು ಮಾಡಿದ್ದೀನಿ ನಾನು, ಸ್ಕ್ವೇರ್ ಟರ್ಮ್ಸ್ದು ಫಾರ್ಮುಲಾ ಅಪ್ಲೈ ಮಾಡಿದ್ದೇನೆ ಆ್ಯಂಡ್ ಇಲ್ಲಿ ಸಮ್ ಆಫ್ ಎನ್ ಟರ್ಮ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ದೇನೆ. ನಾನು ಆಲ್ರೆಡಿ ನಿಮಗೆ ಅದನ್ನು ಹೇಳಿದೆ, ಎಲ್ಲ ಇರ್ತದೆ ಫಾರ್ಮುಲಾ ಶೀಟು, ಐ ಮಿಸ್ಡ್ ಇಟ್ ಔಟ್, ಜಸ್ಟ್ ಅ ಮಿನಿಟ್. ಇಲ್ಲಿದೆ ಈ ಫಾರ್ಮುಲಾ, ಅದಕ್ಕೆ ಹೇಳಿದೆ ಸ್ಟಾರ್ಟಿಂಗಲ್ಲಿ ಇದನ್ನು ಬರ್ಕೊಳ್ಳಿ ಅಂತ. ಇದನ್ನು ಅಪ್ಲೈ ಮಾಡಿದೆ, ಇದನ್ನು ಅಪ್ಲೈ ಮಾಡಿದೆ. ಓಕೆ, ರೈಟ್. ಈಗ ನೋಡಿ, ಈಗ ಸಾಲ್ವ್ ಮಾಡಿ ಏನಾಗುತ್ತೆ. ನಾನು ಹೇಳಿದ್ದೀನಿ ನಿಮಗೆ ಹೇಗಿರಬೇಕು ನಿಮ್ಮ ಫಾರ್ಮ್ಯಾಟು, ಆದಷ್ಟು n ಇಂಟು ಹೆಚ್ ಕಾಣಿಸ್ತಿರ್ಬೇಕು ನಿಮಗೆ, ಹೌದಾ? ಈಗ ಹೆಚ್ ಮಲ್ಟಿಪ್ಲೈ ಮಾಡ್ರೆ ಒಳಗಡೆ ಹೆಚ್ ಮಲ್ಟಿಪ್ಲೈ ಮಾಡೋದಂದ್ರೆ ಏನು, ಇದಕ್ಕೊಂದ್ಸತಿ ಹೋಗುತ್ತೆ, ಈ ಪ್ಲಸ್ ಆದ್ಮೇಲೆ ಈ ಟರ್ಮಿಗೆ ಒಂದ್ಸತಿ, ಈ ಪ್ಲಸ್ ಆದ್ಮೇಲೆ ಈ ಟರ್ಮಿಗೂ ಒಂದ್ಸತಿ ಹೋಗುತ್ತೆ, ಹೌದಾ? ಸೊ ಬರೀರಿ ಫಸ್ಟು 4 ಇಂಟು n ಇಂಟು ಹೆಚ್ ಪ್ಲಸ್ ಹೆಚ್ ಕ್ಯೂಬ್ n ಇಂಟು n ಮೈನಸ್ 1 ಇಂಟು 2n ಮೈನಸ್ 1 ಡಿವೈಡೆಡ್ ಬೈ 6. ಓಕೆ, ಪ್ಲಸ್ 4 ಇಂಟು n ಇಂಟು ಹೆಚ್, ಇದು ಈ ಹೆಚ್ಚು ಒಳಗಡೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ನೋಡಿ, n ಇಂಟು ಹೆಚ್ ಮೈನಸ್ ಹೆಚ್ ಡಿವೈಡೆಡ್ ಬೈ 2. ಅರ್ಥ ಆಗಿದೆ ಅನ್ಕೋತೀನಿ. ಇದು ನಿನ್ನೇನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಓಕೆ, ಒಂದು ಹೆಚ್ ಇಲ್ಲಿ ಬಂದಾಗ ಹೆಚ್ ಸ್ಕ್ವೇರ್ ಆಗುತ್ತಾ, ನನಗೆ n ಹೆಚ್ ಅಷ್ಟೇ ಬೇಕು. ಆ ಥರ ಇದ್ರೆ ನಾನು ಸಬ್ಸ್ಟಿಟ್ಯೂಟ್ ಮಾಡೋದು ಈಸಿ ಆಗುತ್ತೆ ನನಗೆ, ಹೌದಲ್ವಾ? ಸೊ ಹಾಗಾಗಿ ನಾನೇನು ಮಾಡಿದೆ, ಒಂದು ಹೆಚ್ ಅದೇನು ಎಕ್ಸ್ಟ್ರಾ ಬಂತಲ್ಲ, ಇದನ್ನು ತಗೊಂಡಾಗ ಒಳಗೆ ಕೊಟ್ಬಿಟ್ಟೆ, ಒಳಗೆ ಮಲ್ಟಿಪ್ಲೈ ಮಾಡಿದೆ. ಸೊ n ಇಂಟು ಹೆಚ್ ಮೈನಸ್ ಹೆಚ್ ಆಯಿತು. ರೈಟ್, ನೌ ದ ಆಕ್ಚುಲ್ ಎಕ್ಸ್ಪ್ಲನೇಷನ್ ಈಸ್ ಹಿಯರ್ ಫಾರ್ ದಿಸ್ ಸ್ಟೆಪ್. ಇದು ನೋಡಿ, ಹೆಚ್ ಕ್ಯೂಬ್ ಇದೆಯಾ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು. ಓಕೆ, ಲೆಟ್ ಮಿ ಟೇಕ್ ದ ಶೀಟ್ ಅಂಡ್ ಎಕ್ಸ್ಪ್ಲೇನ್ ಯು ಪ್ರಾಪರ್ಲಿ. ಜಸ್ಟ್ ಎ ಮಿನಿಟ್. ಹಾಂ, ಇಲ್ಲಿ ಅಬ್ಸರ್ವ್ ಮಾಡಿ, ಹೆಚ್ ಕ್ಯೂಬ್ ಇದೆಯಲ್ಲ, ನಥಿಂಗ್ ಬಟ್ ಹೆಚ್ ಇಂಟು ಹೆಚ್. ರೈಟ್, ಈಗ ನಮ್ಮ ಹತ್ರ ಏನಿದೆ, n ಇಂಟು n ಮೈನಸ್ 1 ಇಂಟು 2n ಮೈನಸ್ 1 ಕೂಡ ಇದೆ. ಓಕೆ, ನಾನು ಡಿನಾಮಿನೇಟರ್ ಹೇಳ್ತಿಲ್ಲ, ನ್ಯೂಮರೇಟರ್ ಅಷ್ಟೇ ಹೇಗೆ ಚೇಂಜ್ ಆಗುತ್ತೆ, ನೆಕ್ಸ್ಟ್ ಸ್ಟೆಪ್ ನಾನು ಹೇಗೆ ಬರಿತೀನಿ ಅಂತ ಅಬ್ಸರ್ವ್ ಮಾಡಿ. ಈಗ ಒಂದು ಹೆಚ್ಚು n ಇದೆಯಲ್ಲ, ಇದನ್ನು ಪೇರಿಂಗ್ ಮಾಡ್ಕೊಂಡು ಒಂದು ಕಡೆ ಬರ್ಕೊಂಡೆ, n ಹೆಚ್ಚು. ಇನ್ನೂ ಒಂದು ಹೆಚ್ಚು ಇದೆಯಾ, ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, ಏನಾಗುತ್ತೆ n ಇಂಟು ಹೆಚ್ ಮೈನಸ್ ಹೆಚ್ ಇಂಟು 1 ಹೆಚ್. ನೆಕ್ಸ್ಟ್ ಇದ್ರದ್ದು ಸ್ಟೋರಿ ಮುಗೀತು. ಈಗ ಉಳಿದಿರೋದು ಇನ್ನೂ ಒಂದು ಹೆಚ್ಚಿದೆಯಾ, ಅದನ್ನು ತಗೊಂಬಂದು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ 2n ಮೈನಸ್ 1ಗೆ. ಅವಾಗ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ, n ಇಂಟು ಹೆಚ್, ಒಂದು ಹೆಚ್ಚು ಇಲ್ಲಿ ಮಲ್ಟಿಪ್ಲೈ ಆಯಿತು, 3 ಹೆಚ್ಚಲ್ಲಿ ಇನ್ನೂ ಒಂದು ಇಲ್ಲಿ ಮಲ್ಟಿಪ್ಲೈ ಆಗಿತ್ತು. ಈಗ ಇದನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2 ಇಂಟು n ಇಂಟು ಹೆಚ್ ಮೈನಸ್ ಹೆಚ್. ಐ ಹೋಪ್ ಸೊ ಅರ್ಥ ಆಗಿದೆ. ರೈಟ್, ಸೊ ನಾನು ಇದನ್ನೇ ಇಲ್ಲಿ ಬರೀತಿರೋದು ಸ್ಟೆಪ್ಪು, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ, ಲಿಮಿಟ್ ಹೆಚ್ ಟೆನ್ಸ್ ಟು 0, 4 ಇಂಟು n ಇಂಟು ಹೆಚ್ ಪ್ಲಸ್ ಒಂದು ಹೆಚ್ ಇದ್ರ ಹತ್ರ ಇರಲಿ, n ಇಂಟು ಹೆಚ್. 3 ಇದಾವೆ ತಾನೆ, ಒಂದು ಇದಕ್ಕೆ ಕೊಟ್ಟೆ, ನೆಕ್ಸ್ಟ್ ಒಂದು ಇದಕ್ಕೆ ಕೊಡೋಣ, n ಇಂಟು ಹೆಚ್ ಮೈನಸ್ ಹೆಚ್. ನೆಕ್ಸ್ಟ್ ಇನ್ನೂ ಒಂದು ಐತಿ, ಇಲ್ಲಿ ಕೊಡೋಣ, 2 ಇಂಟು n ಇಂಟು ಹೆಚ್ ಮೈನಸ್ ಹೆಚ್. ಯಾಕೆ ಈ ಥರ ಮ್ಯಾಮ್ ನೀವು ಸ್ಪ್ಲಿಟ್ ಮಾಡಿದ್ರಿ ಅಂದರೆ, ನಾನು ನಿಮಗೆ ಮುಂಚೆನೇ ಹೇಳಿದ್ದೇನೆ, ನಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಿರೋ ವ್ಯಾಲ್ಯೂ ಯಾವುದು, ಎನ್ ಎಚ್ ವ್ಯಾಲ್ಯೂ ತಾನೆ. ಸೊ ನನಗೆ ಎನ್ ಎಚ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ದಟ್ ಈಸ್ ದ ರೀಸನ್ ಐ ಆಮ್ ಡೂಯಿಂಗ್ ಪೇರಿಂಗ್ ಇನ್ ಸಚ್ ಎ ವೇ. ಓಕೆ, ಈಗ ಎನ್ ಇಂಟು ಹೆಚ್ ಮೈನಸ್ ಹೆಚ್ ಡಿವೈಡೆಡ್ ಬೈ ಏನಾಗುತ್ತೆ 2. ಈಗ ನಮಗೆ ಎನ್ ಎಚ್ ವ್ಯಾಲ್ಯೂ ಗೊತ್ತಿದೆ. ಈ ಪ್ರಾಬ್ಲಮ್ಗೆ ಏನಾಯ್ತಪ್ಪ, 3 - 2 1, ವೆರಿ ಈಸಿ. ಎಲ್ಲೆಲ್ಲಿ ಎನ್ ಎಚ್ ಇದೆಯೋ ಅಲ್ಲೆಲ್ಲ ಏನಾಗುತ್ತೆ ನೋಡಿ, ಇದೊಂದು ಎನ್ ಎಚ್, ಇದೊಂದು 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 ಇದೊಂದು, ಎಲ್ಲ ಕಡೆ ಏನು ಮಾಡ್ರಿ, ರಿಪ್ಲೇಸ್ ಇಟ್ ಬೈ 1. ರೈಟ್, ರಿಪ್ಲೇಸ್ ಇಟ್ ಬೈ 1. ಲಿಮಿಟ್ ಹೆಚ್ ಟೆನ್ಸ್ ಟು 0, 4 ಇಂಟು 1 ಪ್ಲಸ್ ಇದು 1 ಆಗುತ್ತೆ, ಬಿಟ್ಟಾಕಿ ಅಥವಾ ಬರೀರಿ 1 ಮೈನಸ್ ಹೆಚ್, ಇದೇನಾಗುತ್ತೆ 2 ಇಂಟು 1 ಮೈನಸ್ ಹೆಚ್ ಡಿವೈಡೆಡ್ ಬೈ 6. ಕರೆಕ್ಟ್ ಇದೆಯಾ? ಪ್ಲಸ್ 4 ಇಂಟು ಎನ್ ಎಚ್ ಅಂದರೆ 1, ಸೊ ಬಿಟ್ಟಾಕಿ 1 ಮೈನಸ್ ಹೆಚ್ ಡಿವೈಡೆಡ್ ಬೈ 2. ಐ ಹೋಪ್ ಸೊ ಅರ್ಥ ಆಗಿದೆ. ರೈಟ್, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಈಗ ನಾನು ಹೆಚ್ ಟೆನ್ಸ್ ಟು 0ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಎಲ್ಲಾದರೂ ತೊಂದರೆ ಆಗುತ್ತಾ, ಅಬ್ಸರ್ವ್ ಮಾಡಿ, ಎಲ್ಲೂ ತೊಂದರೆ ಆಗೋದಿಲ್ಲ, ಹೌದಲ್ವಾ? ಸೊ ಏನು ಮಾಡೋಣ, ಇನ್ನೂ ಸಿಂಪ್ಲಿಫೈ ಮಾಡ್ತೀರ ಅಂದರೆ ಮಾಡಿರ್ಬೇಕಿದ್ರೆ, ಹೆಚ್ ಟೆನ್ಸ್ ಟು 0, 4 1s are 4 ಪ್ಲಸ್ 1 ಬಿಟ್ಟಾಕಿ 1 ಮೈನಸ್ ಹೆಚ್ ಇಂಟು 2 ಮೈನಸ್ ಹೆಚ್ ಡಿವೈಡೆಡ್ ಬೈ 6 ಪ್ಲಸ್
4 into 1 minus h divided by 2. ರೈಟ್, ಈಗ h ಜಾಗದಲ್ಲಿ 0 ಹಾಕಿದ್ರೆ ನನಗೆಲ್ಲೂ ತೊಂದರೆ ಆಗ್ತಿಲ್ಲ. ಸೊ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. 4 plus 1 minus 0, 2 minus 0 divided by 6 plus 4 into 1 minus 0 divided by 2. ಈಗ ನೋಡಿ, 2 1s 2 2s, 1 minus 0 ಅಂದ್ರೆ 1, 2 1s 2. ಅಲ್ಲಿಗೆ ಇದು ನಮಗೆ ಗೊತ್ತಾಯ್ತು. 4 plus ಇಲ್ಲಿ 2 ಆಗುತ್ತೆ. ನೆಕ್ಸ್ಟ್ 1 minus 0 1, 2 minus 0 2. ಸೊ ಇದೇನಾಯ್ತು, 2 by 6 ಅಂದ್ರೆ 2 1s 2 3s. ಸೊ ವಾಟ್ ಇಸ್ ದ ಆನ್ಸರ್? I is equal to 4 plus 2 ಅಂದ್ರೆ 6 ಪ್ಲಸ್ ಇದೇನೈತೆ 1 by 3. ಈಗ ಇದನ್ನ LCM ತೆಗೆದ್ರೆ 3 ಮತ್ತೆ 1 ಗೆ LCM 3, ಆ 3 ಇದಕ್ಕೆ ಮಲ್ಟಿಪ್ಲೈ ಆದ್ರೆ 6 3s 18 ಪ್ಲಸ್ ಈ 1 ವಿಚ್ ಇಸ್ ಈಕ್ವಲ್ ಟು 19 ಡಿವೈಡೆಡ್ ಬೈ 3. ಓಕೆ, ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನ್ ಮಾಡ್ಬೇಕಾಗುತ್ತೆ, ಸಾಲ್ವ್ ಮಾಡ್ಬೇಕಾಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಕೆಲವರಿಗೆ ಡೌಟ್ ಏನಂತಂದ್ರೆ, ಮ್ಯಾಮ್ ನಾವು ಮಾಡಿರೋದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ರೆ, ಯು ಹ್ಯಾವ್ ಟು ರಿಮೆಂಬರ್ ಡೈರೆಕ್ಟ್ ಮೆಥಡ್ ಇಂದ ಒಂದ್ಸತಿ ಸೈಡಿಗೆ ಸಾಲ್ವ್ ಮಾಡಿ ನೋಡ್ರಿ, ಇದೇ ಆನ್ಸರ್ ಬರುತ್ತೋ ಇಲ್ಲೋ ಅಂತ ಹೇಳಿ. ಬರುತ್ತೆ ಅಂತ ಅಂದ್ರೆ ನಿಮಗೆ ಅಲ್ಲಿ ಡೈರೆಕ್ಟ್ ಮೆಥಡ್ ಅಲ್ಲಿ ಬಂದಿರೋ ಆನ್ಸರು, ಲಿಮಿಟ್ ಆಫ್ ಎ ಸಮ್ ಅಲ್ಲಿ ಬಂದಿರೋ ಆನ್ಸರು ಸೇಮ್ ಇರಬೇಕು. ಸೇಮ್ ಇದೆ ಅಂತಾನೆ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ ಅಲ್ಲೇ ವೆರಿಫೈ ಮಾಡ್ಕೋಬಹುದು. ಈಗ ಕೆಲವರಿಗೆ ಕ್ವಶನ್ ಏನಂದ್ರೆ, ಮ್ಯಾಮ್ ಡೈರೆಕ್ಟ್ ಮೆಥಡ್ ಅಂದ್ರೆ ಏನು? ಲೆಟ್ ಮಿ ಟೆಲ್ ಯು ದಟ್ ಆಲ್ಸೋ, ಡೋಂಟ್ ವರಿ, ಐ ಆಮ್ ಹಿಯರ್, ರೈಟ್? ಐ ಟೆಲ್ ಯು. ಸಿ ಹಿಯರ್, ಡೈರೆಕ್ಟ್ ಮೆಥಡ್ ಅಂದ್ರೆ 2 to 3 x ಸ್ಕ್ವೇರ್ dx, ಕರೆಕ್ಟಾ? ನಮಗೆ ನಾರ್ಮಲ್ ಇಂಟಿಗ್ರೇಷನ್ ಇಂದ ಗೊತ್ತೈತೆ. ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನ್ ಹೇಳಿ ಮ್ಯಾಮ್? ವೆರಿ ಸಿಂಪಲ್, ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಸಿ ಬರಿಬೇಡಿ. ಓಕೆ, ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು? ಎಕ್ಸ್ ಕ್ಯೂಬ್ ಬೈ 3. ಈಗ ನಾನು ನಿಮಗೆ ಹೇಳಿದ್ದೀನಿ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡೋದು ಹೇಗೆ ಅಂತ. ಹೇಗೆ? ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ, ದಟ್ ಈಸ್ ನಥಿಂಗ್ ಬಟ್ 3 ಕ್ಯೂಬ್ ಬೈ 3 ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿ, ದಟ್ ಈಸ್ ನಥಿಂಗ್ ಬಟ್ 2 ಕ್ಯೂಬ್ ಬೈ 3. ಸೊ 3 ಕ್ಯೂಬ್ ಅಂದ್ರೆ ಎಷ್ಟಪ್ಪ? 3 3 9 9 3 27 by 3 ಮೈನಸ್ 2 ಕ್ಯೂಬ್ ಅಂದ್ರೆ ಎಷ್ಟು? 8 ಡಿವೈಡೆಡ್ ಬೈ 3. LCM ಎಷ್ಟಪ್ಪ? ದಟ್ ಇಸ್ ಈಕ್ವಲ್ ಟು 3. LCM is 3. 27 minus 8. What is 27 minus 8? 19 by 3. ಬಂತ? ಇದೇ ಆನ್ಸರ್ ತಾನೆ ನಮಗೆ ಬಂದಿರೋದು. ಇದು ಡೈರೆಕ್ಟ್ ಮೆಥಡ್ ಅಪ್ಲೈ ಮಾಡೋದು. ಇದನ್ನ ಸೈಡ್ ಅಲ್ಲಿ ಸಾಲ್ವ್ ಮಾಡ್ರಿ, ಬಂದಿರೋ ಆನ್ಸರು ಲಿಮಿಟ್ ಆಫ್ ಎ ಸಮ್ ಫುಲ್ ಪ್ರೊಸೀಜರ್ ಮಾಡದ್ಮೇಲೆ ಬಂದಿರೋ ಆನ್ಸರು ಸೇಮ್ ಇದೆಯಾ ಚೆಕ್ ಮಾಡಿ. ಸೇಮ್ ಇದ್ರೆ ನೀವು ಮಾಡೋದು ಕರೆಕ್ಟ್ ಇದೆ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ರೈಟ್? ಸೊ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ, ಅಪ್ಲೋಡ್ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ. ದಟ್ಸ್ ದ ರೀಸನ್. ಲೆಟ್ ಅಸ್ ಎಂಡ್ ಅಪ್ ಹಿಯರ್. ಇನ್ ದ ಕಮಿಂಗ್ ಕ್ಲಾಸ್ 3 ಪ್ರಾಬ್ಲಮ್ಸ್ ಇದೆಯಲ್ಲ, ಅದನ್ನ ಇನ್ನೂ ಒಂದು ಕ್ಲಾಸಲ್ಲಿ ಫುಲ್ ಮುಗಿಸ್ಕೊಡ್ತೀನಿ. ಅಂಡ್ yeah, next we'll continue with the other topics as well. Okay, and just as I always tell you, please keep on sharing with your friends and help them also, because exams are approaching. Let them prepare well, you also prepare well. Share ಮಾಡೋದ್ರಿಂದ ಏನು ಆಗೋದಿಲ್ಲ, ನೆನಪಿರ್ಲಿ. ಕೆಲವರಿಗೆ ಅನ್ಸುತ್ತೆ ನನಗೆ ಸಿಕ್ಕೈತೆ ಇದು ಅಂತ ಅಂದ್ರೆ ಬೇರೆಯವ್ರಿಗೆ ಯಾಕೆ ಹೇಳೋಣ ಅಂತ. ಡೋಂಟ್ ಬಿ ಲೈಕ್ ದಟ್. ಶೇರ್ ಮಾಡೋದ್ರಿಂದ ಏನಾಗೋದಿಲ್ಲ, ರಾದರ್ ಅವರು ಇಷ್ಟಪಟ್ಟು ಓದ್ಕೊಂಡ್ರೆ ಅಷ್ಟೇ ಏನಾರ ಆಗುತ್ತೆ. ನೀವು ಶೇರ್ ಮಾಡೋದ್ರಿಂದ ನಥಿಂಗ್. It will just help others, and helping others will actually eventually give you happiness. ಹೆಂಗೆ ಅಂದ್ರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟು ಜಾಸ್ತಿ ಆಗುತ್ತೆ ಅಷ್ಟೇ. ಎನಿವೇಸ್, ಬಿಟ್ಟಾಕಿ ಅದನ್ನೆಲ್ಲ. ವಾಟ್ ಎಲ್ಸ್? ದಟ್ಸ್ ಇಟ್. ಇನ್ನೇನಾರ ಹೌದು ಸಿಂಪಲ್. ಏನಾರ ಡೌಟ್ಸ್ ಇದ್ರೆ ಪ್ಲೀಸ್ ಲೆಟ್ ಮಿ ನೋ. ಅಂಡ್ ಒನ್ ಮೋರ್ ಥಿಂಗ್, ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಐ ಆಮ್ ನಾಟ್ ಗಾಡ್. ದೇರ್ ಇಸ್ ಅ ಪಾಸಿಬಿಲಿಟಿ ದಟ್ ಎಲ್ಲಾದ್ರೂ ಒಂದ್ ಕಡೆ ಪ್ಲಸ್ ಮೈನಸ್ ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಆ ಥರ ಏನಾರ ನಿಮಗೆ ಕಂಡು ಬಂದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ಅದನ್ನ ನಾನು ರಿಪ್ಲೈ ಕೊಡ್ತೀನಿ. ಕರೆಕ್ಟ್ ಇದೆಯೋ ಇಲ್ಲ ಅಂತೇಳಿ. ಅದು ಬೇರೆ ಸ್ಟೂಡೆಂಟ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.